ಅಂದ್ರೆ ನಿಮ್ಮ ಇಂಟರ್ವ್ಯೂ ಅಲ್ಲೇ ಫಸ್ಟ್ ಹೇಳ್ತಾ ಇರೋದು ನಾನು, ಈ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಅನ್ನೋದು, ಈ ಮಗು ಮತ್ತೆ ಮೃಗನ ನೀವು ಬೇರೆ ಮಾಡಿ. ಮೆಂಟಲಿ ಇಟ್ ವಾಸ್ ನನ್ಗೇನೆ ತುಂಬಾ ತೊಂದರೆನೂ ಆಯ್ತು. ಸರಿ ಮಾತುಕತೆ ಆಯ್ತು. ಅವಾಗ ಅವ್ರು ಹೇಳಿದ್ರು 3 ಜನ ಕೊಲಾಬ್ರೇಟ್ ಆಗ್ತೀವಿ, ನೀವು ಮಾಡ್ತೀರಾ? ಅಂಡ್ ಪೊರ್ಕೆಯಲ್ಲಿ ಏನಕ್ಕೆ ಹೊಡಿತಾರೆ, ಪೊರ್ಕೆ ಶೂಟ್ಔಟ್ ಏನಾಗತ್ತಲ್ಲ ಅದಕ್ಕೆ ಒಂದು ಎಪಿಸೋಡ್ ಇದೆ. ಅಂಡ್ ಪರಿಸರ ಸಂರಕ್ಷಿಸಿ ಅಂತ ಬರುತ್ತಲ್ಲ, ಅದೇ ದ ಹೋಲ್ ಫಿಲಮ್ ಇಸ್ ಅಬೌಟ್ ದಟ್. ಇವನ್ ಆಗ್ಲೇ ಇಷ್ಟೇ ಏನೋ ಮಾಡ್ಬಿಟ್ಟಿದ್ದಾನೆ ಏನೋ ಇದು ಅಂತ ಅನ್ಕೋತಾ ಇರೋದು 100% ಇರುತ್ತೆ. ಆ ವೈಬ್ ಅವ್ರಿಗೆ ಪಾಸ್ ಆಗ್ತಾ ಇರ್ಬೋದು. ಗೆದ್ಬಿಟ್ಟಿದ್ದೀನಿ ಅನ್ನೋ ತರ ಮಾತಾಡ್ತಾ ಇದಾರೆ, ಸಿನಿಮಾ ನೋಡ್ಕೊಳ್ಳೋಣ ಅನ್ನೋದು ಈ ಒಂದು ಸಿನಿಕ್ ಆಟಿಟ್ಯೂಡ್ ಇರತ್ತಲ್ಲ, ಅದಿರತ್ತೆ. ಈಗ 4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಲ್ತಿದ್ದೆ ಸೂರ್ಯಣ್ಣ ಅಂದ್ರೆ ಯಾವ್ದೂರು ಇದು ಹಿಂಗ್ ಬರ್ತಾ ಇದೆ ವಾಯ್ಸ್ ಅಂತೀವಲ್ಲ, ನಾವು ತಿರುಗಿ ನೋಡ್ತೀವಲ್ಲ ಒಂದ್ ಸೆಕೆಂಡ್. ಅವ್ರಿಗೆ ಕಾಂತಾರ ಮೇಲೂ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, KGF ಮೇಲೂ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಹುಟ್ಟಾಕ್ತು ಕಂಟೆಂಟ್. 10 ರೂಪಾಯಿ ಒಬ್ಬ ಭಿಕ್ಷಕಂಗೆ ಹಾಕಲ್ಲ ಸರ್ ನಾವು ಹೊರಗಡೆ. ಹೌದು. ನನಗೆ ಯಾಕೆ ನೀವು 1 ಕೋಟಿ ಕೊಡ್ತೀರಾ? ನಾವು ಪ್ರೊಡ್ಯೂಸರ್ಸನ್ನು ಬೈತೀವಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿ, ಸ್ನೇಹಿತರು ಕೂಡ. ಎಕ್ಕ ರಿಲೀಸ್ ಆಗ್ತಿದೆ ಜುಲೈ 18ಕ್ಕೆ. ನನ್ನ ಜೊತೆಗೆ ರೋಹಿತ್ ಪದಕಿ ಡೈರೆಕ್ಟರ್ ಇದ್ದಾರೆ. ಆ್ಯಂಡ್ ರೋಹಿತ್ ತುಂಬ ಹಳೆ ಪರಿಚಯ. ಆ್ಯಂಡ್ ಅವರ ಸಾಧನೆ, ಅವರ ಸಿನಿಮಾ ಸಾಧನೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಒಂದಷ್ಟು ವಿಶೇಷ ವಿಚಾರಗಳು ನಾನು ತುಂಬ ದಿನದಿಂದ ಮಾತಾಡಿಸ್ಬೇಕು ಅಂತಿದ್ದೆ, ನಾನು ಮಾತಾಡೇ ಇಲ್ಲ. ಸೊ ಈ ಮುಖಾಂತರ ಕನ್ನಡ ಪಿಕ್ಚರ್ ಮೂಲಕ ಒಂದಷ್ಟು ವಿಷಯಗಳು ಎಕ್ಕ ಸುತ್ತ, ಹಾಗೆ ರೋಹಿತ್ ಜರ್ನಿಯ ಬಗ್ಗೆ ಮಾತುಕತೆ ಶುರು ಮಾಡೋಣ. ರೋಹಿತ್, ಸ್ವಾಗತ, ವೆಲ್ಕಮ್. 20 ವರ್ಷ ಆಯ್ತಾ ನಾವಿಬ್ರು ಪಕ್ಕ ಕೂತ್ಕೋತಾ ಇದ್ದಿತ್ತು? 20 ವರ್ಷ, 2004, 3, 4, 5 ಪಕ್ಕ ಕೂತ್ಕೋತಾ ಇದ್ವಿ. ಅದಾದ್ಮೇಲೆ ಇವಾಗೆ ಪಕ್ಕ ಕೂತಿರೋದು. ಇವತ್ತು ಕೂಡ ಅದೇ ನೆನಪು, ಅದಕ್ಕೆ ಕೇಳಿದ್ದು. ನೆನಪುಗಳು ಬ್ಯೂಟಿಫುಲ್. ಅಂದ್ರೆ ನಿಜವಾಗ್ಲೂ ಅಂದ್ರೆ ನಿರೀಕ್ಷಿತ ಇತ್ತು. ಅಂದ್ರೆ ನನಗೆ ರೋಹಿತ್ ಮೇಲೆ ತುಂಬಾ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಯಾಕೆಂದ್ರೆ ಅಷ್ಟು ಜರ್ನಿಗಳಲ್ಲಿ ನಿನ್ನ ಕೈನೆಟಿಕ್ ಸ್ಕೂಟಿ ಮೇಲೆ, ಹಾಗೇನೆ ಕ್ಲಾಸಲ್ಲಿ ಪಾಠಕ್ಕಿಂತ ಹೆಚ್ಚು ಸಿನಿಮಾನೇ ಮಾತಾಡ್ತಿದ್ವಿ ನಾವು. ಸಿನಿಮಾ ತುಂಬಾ ಮಾತಾಡಿದೀವಿ. ಆವತ್ತಿನ ಕಾಲಕ್ಕೆ ನೀನ್ ಸೀರಿಯಲ್ಸ್ಗೆ ಹೋಗ್ತಾ ಇದ್ದಿದ್ದು, ನಾಟಕಗಳಿಗೆ ಕೆಲಸ ಮಾಡ್ತಾ ಇದ್ದಿದ್ದು, ಆ ಒಂದು ಆಸಕ್ತಿನೇ, ಅದು ತುಂಬಾ ವಿಶ್ವಾಸ ಇತ್ತು. ಅದು ಇವತ್ತು ಸಾಬೀತಾಗಿದೆ, ದೇವ್ರದೇ. ಅಂಡ್ ಓಕೆ, ನಮ್ಮ ಜರ್ನಿ ತುಂಬಾ ಇದೆ. ಅಂಡ್ ಎಕ್ಕ 18ಕ್ಕೆ ಬರ್ತಾ ಇದೆ. ಒಂದು ಉತ್ತರಾಖಂಡ ಅನ್ನೋ ಒಂದು ಸಿನಿಮಾ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ. ಯಾಕೆಂದರೆ ರತ್ನ ಪ್ರಪಂಚ, ಅದು ಕಾಂಬಿನೇಷನ್ನು ಆ್ಯಂಡ್ ನಿಮ್ಮ ಒಂದು ವಿಷನ್ನು ಎಲ್ಲವೂ ತುಂಬ ದೊಡ್ಡ ನಿರೀಕ್ಷೆ, ಮತ್ತು ಸ್ಟಾರ್ ಕಾಸ್ಟು, ಪ್ರೊಡಕ್ಷನ್ನು ಇದೆಲ್ಲ ಇದ್ದಾಗ ಸಡನ್ಲಿ ಏನೋ ಸ್ವಿಚ್ ಆಫ್ ಆಗುತ್ತೆ. ಇನ್ಸ್ಟೆಂಟಾಗಿ ಇನ್ನೊಂದು ಕತೆ ಶುರುವಾಗುತ್ತೆ, ಅದೇ ಎಕ್ಕ. ಅದು ಹೇಗೆ ಸಾಧ್ಯ ಆಯಿತು ಅಂತ? ಆ್ಯಕ್ಚುಲಿ ಅಂದರೆ ಮೆಂಟಲಿ ಇಟ್ ವಾಸ್ ನನಗೇನೆ ತುಂಬ ತೊಂದರೆನೂ ಆಯಿತು. ಅಂದರೆ ಯಾರೇ ಆಗಲಿ ಅಷ್ಟು ದೊಡ್ಡ ಕನಸ್ಕೊಂಡು ಅಂಥ ಒಂದು ಸಿನಿಮಾ ಶುರು ಮಾಡಿ, ಆಮೇಲೆ ಆ ಸ್ಕೇಲಲ್ಲಿ ನಾನು ಹೋಗಿ ಶೂಟಿಂಗ್ ಮಾಡಿ ಎಲ್ಲ ಆಗಿ, ಸಡನ್ನಾಗಿ ಏನೋ ಒಂದು ಸುದ್ದಿ ಬಂದು, ಇಲ್ಲ ಈ ಥರ ಒಂದು ಸ್ವಲ್ಪ ದಿನ ಹಾಲ್ಟ್ ಮಾಡಬೇಕಾಗತ್ತೆ ಅಂದಾಗ, ಪ್ರಾಬಬ್ಲಿ ಇನ್ನು ಮುಂದೆ ನನ್ನ ಫ್ಯೂಚರ್ ಏನೋ ಅನ್ನೋ ಯೋಚನೆ ಬಂದ್ಬಿಡ್ತು ನನಗೆ ಆ ಟೈಮಲ್ಲಿ. ಅಂದರೆ ಈ ಥರದ್ದೊಂದು ಏನೋ ಕನಸ್ಕೊಂಡಿದ್ದೀನಲ್ಲ, ಸಡನ್ನಾಗಿ ಹಿಂಗಾಗೋಯ್ತಲ್ಲ, ಯಾಕೆ ಹಿಂಗಾಯ್ತು ಅನ್ನೋ ಒಂದು ಯೋಚನೆ ಬಂತು. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅವಾಗೇನು ಎಲ್ಲ ಒಟ್ಟಿಗೆ ಹೆಂಗೆ ಕೂಡಿ ಬರುತ್ತೆ ಅನ್ನೋದಕ್ಕೆ ನನಗೆ ನನ್ನ ಹೆಣ್ಮಗಳು ಹುಟ್ಟಿದ್ಲು ಅವಾಗ. ಸೊ ಇಟ್ ವಾಸ್ ಅ ವೆರಿ ಹಾರ್ಡ್ ಟೈಮ್. ಯಾಕಂದರೆ ಇಲ್ಲಿ ನಂದು ಪರ್ಸ್ನಲ್ ಇದು, ನನಗೆ ನಾನು ಟೈಮ್ ಕೊಡಬೇಕು, ಬಟ್ ನಾನು ಮೆಂಟಲಿ ಅಲ್ಲಿ ಇರೋಕ್ಕಾಗ್ತಿಲ್ಲ, ಯಾಕೆಂದರೆ ಇಲ್ಲೇನೋ ನಡೀತಾ ಇದೆ. ಈ ಥರದ್ದೆಲ್ಲ ಯೋಚನೆಗಳು ಬಂದಾಗ ಒಂದಿನ ಸುಮ್ಮನೆ ಪ್ರಾಬಬ್ಲಿ ಯಾವುದೋ ಏನೋ ಮಾಡೋವಾಗ ಏನೋ ಒಂದು ಕಥೆ ಎಳೆ ಬರ್ತಾ ಇತ್ತು ನನಗೆ. ಅಂದರೆ ತುಂಬ ದಿನದಿಂದ ಈ ಥರ ಯೋಚನೆ ಮಾಡಬೇಕು ಅಂತ ಇದ್ದಾಗ ಈ ಕತೆ ಎಳೆ ಬಂತು. ಕಾರ್ತಿಕ್ ಅವ್ರಿಗೆ ನಾನೊಂದು ಫೋನ್ ಮಾಡಿದೆ. ಈಗ ಇದನ್ನು ಈಗ ಸದ್ಯಕ್ಕೇನು ನಾವು ಪಾಸ್ ಮಾಡಿದ್ದೀವಿ, ಆರ್ ಯು ಇಂಟ್ರೆಸ್ಟೆಡ್ ಇನ್ನೊಂದು ಸಿನಿಮಾ ಮಾಡೋಣ? ಇಷ್ಟು ದೊಡ್ಡ ಬಡ್ಜೆಟ್ ಅಲ್ಲ, ಈಗ ಹಾಕಿರೋ ದುಡ್ಡು ಇದೆಯಲ್ಲ ಅದನ್ನು ಹೆಂಗಾದ್ರೂ ಮಾಡಿ ರಿಕವರ್ ಮಾಡಿಬಿಟ್ಟು ಇದನ್ನು ಕಂಟಿನ್ಯೂ ಮಾಡೋಣ. ಶಿವಣ್ಣ ಅವ್ರು ವಾಪಸ್ ಬಂದಮೇಲೆ ಮಾತಾಡ್ಬಿಟ್ಟು ಕಂಟಿನ್ಯೂ ಮಾಡೋಣ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಒಂದು ಸಣ್ಣ ಬಡ್ಜೆಟಲ್ಲಿ ಸಿನಿಮಾ ಮಾಡೋಣ ಅಂತ. ಸಣ್ಣ ಬಡ್ಜೆಟ್ ಅಂತ ಯಾಕಂತೀರಾ, ದೊಡ್ಡ ಬಡ್ಜೆಟೇ ಹಾಕೋಣ, ಪ್ಲ್ಯಾನ್ ಮಾಡ್ಕೊಂಡು ಚೆನ್ನಾಗಿದ್ರೆ ಕತೆ ಮಾಡೋಣ ಅಂತಂದರು. ಸರಿ, ನಾನು ಹೋಗಿ ಕತೆನ ರೇಟ್ ಮಾಡಿದೆ ಕಾರ್ತಿಕ್ಗೆ. ಯೂಶಲಿ ನಾನು ಫಸ್ಟ್ ಕಾರ್ತಿಕ್ ಅವ್ರ ಜೊತೆನೇ ಕ್ರಿಯೇಟಿವ್ ಡಿಸ್ಕಷನ್ಸ್ ಏನಿದ್ರು ಕಾರ್ತಿಕ್ ಜೊತೆ ಮಾಡೋದು, ಬಿಕಾಸ್ ಹಿ ಹ್ಯಾಸ್ ಗಾಟ್ ಅ ಗ್ರೇಟ್ ಕ್ರಿಯೇಟಿವ್ ಸೆನ್ಸ್. ಸೊ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಅವ್ರಿಗೆ ಇಷ್ಟ ಆಯಿತು ಲೈನು. ಅವರು ಯೋಗಣ್ಣಂಗೆ ಕೇಳಿಸಿದ್ರು, ಜಯಣ್ಣ ಅವ್ರಿಗೆ ಕೇಳಿಸಿದ್ರು, ನೀವು ಕೇಳಿ ಈ ಕತೆನ ಒಂದು ಸರ್ತಿ ಅಂತ. ಸರಿ ಮಾತುಕತೆ ಆಯಿತು. ಅವಾಗ ಅವ್ರು ಹೇಳಿದ್ರು 3 ಜನ ಕೊಲಾಬ್ರೇಟ್ ಆಗ್ತೀವಿ, ನೀವು ಮಾಡ್ತೀರಾ? ಇದು ಹೆಂಗೆ ಅಂತಂದರೆ, ನೀವು ಬಫೆ ಸಿಸ್ಟಮಲ್ಲಿ ಊಟ ಕೊಟ್ಟು ನಾನು ಎಲ್ಲನೂ ಕೊಡ್ತೀನಿ, ನೀನು ತಿಂತ್ಯಾ ಅಂತ ಕೇಳಂಗೆ ಆಯ್ತು ನನಗೆ.
ಸೊ ನಮ್ಮ ಖಂಡಿತ ಮಾಡ್ತೀನಿ, ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕತೆ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಈ ಈ ಟೈಮಲ್ಲಿ ಅದು ಏನೊಂದು ಕಾನ್ಫ್ಲಿಕ್ಟ್ಗಳಾಗ್ತಿತ್ತು ಗೊತ್ತಾ, ಅಂದರೆ ಇನ್ನೊಂದು ಸಿನಿಮಾ ಮಾಡಬೇಕಾ ಇಮಿಡಿಯೇಟಾಗಿ, ಅಥವಾ ಇದನ್ನೇ ವೆಯ್ಟ್ ಮಾಡ್ಬಿಟ್ಟು ಮಾಡಲ ಅನ್ನೋದು. ಎಲ್ಲರೂ ನನಗೆ ಬೈದರು. ಆನ್ಲೈನು ನಾನು ಯೂಶಲಿ ಆನ್ಲೈನ್ ನೋಡಲ್ಲ, ನಾನು ಇನ್ಸ್ಟಾಗ್ರಾಮ್ ಇದರಲ್ಲಿ. ಬಟ್ ನಮ್ಮ ಅಣ್ಣ ಬಂದು ಹೇಳೋನು, ನೋಡು ನೀನು ಅದನ್ನು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ಶಿವಣ್ಣ ಅವ್ರು. ದೇರ್ ವಾಸ್ ನೋ ಅದರ್ ಚಾಯ್ಸ್, ಬೇರೆ ಏನು ಮಾಡ್ಬೇಕು ನಾನು. ಆಮೇಲೆ ಒಬ್ಬ ಫಿಲ್ಮ್ ಮೇಕರ್ಗೆ ಏನು ಗೊತ್ತಾ, ನಾವೇನಾದರೂ ಮಾಡದೆ ಹೋದರೆ ನನ್ನ ಮುಖನೂ ಯಾರಿಗೂ ಗೊತ್ತಿಲ್ಲ, ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಬಟ್ ಕೆಲಸ ಮಾಡದೆ ಹೋದರೆ ನಾನು ಹೆಂಗೆ ಪರಿಚಯ ಆಗ್ತೀನಿ, ನನ್ನಲ್ಲಿ ಏನೋ ಇರೋದನ್ನ ನಾವು ಹೆಂಗೆ ಹೇಳ್ತಿರ್ತೀವಿ, ಕತೆ ಹೆಂಗೆ ಹೇಳ್ತೀನಿ ನಾನು. ಸೊ ನಾನು ಐ ಹ್ಯಾವ್ ಟು ಮೂವ್ ಫಾರ್ವರ್ಡ್, ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಮತ್ತೆ ಇದಾದ್ಮೇಲೆ ಉತ್ತರಾಖಂಡ ಇವಾಗ ಹೌಎವರ್ ವಿ ಆರ್ ಸ್ಟಾರ್ಟಿಂಗ್ ಆಗಿ ನಾವು ಮಾತಾಡ್ತಾ ಇದ್ದೀವಿ, ಅದರಲ್ಲೇ ಇದ್ದೀವಿ. ಬಟ್ ಈ ಒಂದು 9 ತಿಂಗಳಲ್ಲಿ ಏನಿದೆ, ನೆಕ್ಸ್ಟ್ 9 months 8 to 9 months ಏನಿದೆ, ಅದರಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ನನಗೆ ಆ ಕಾನ್ಫಿಡೆನ್ಸ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಏನಕ್ಕಿತ್ತು ಅಂದರೆ, ಇದಕ್ಕಿಂತ ಮುಂಚೆ ನಾನು ಅದಕ್ಕಿಂತ ಕಮ್ಮಿ ಸಮಯದಲ್ಲಿ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ವರ್ಕ್ ಮಾಡಿದ್ದೀನಿ ಆ ಥರ ಫಾಸ್ಟಾಗಿ. ಸೊ ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಮಾಡ್ಬೋದು ಇದನ್ನು ಅಂತ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಬೇರೆ ಎಲ್ಲವೂ, ಯಾಕಂದರೆ ಸಿನಿಮಾ ನಾನು ಒಬ್ಬಂದೇ ಅಲ್ವಲ್ಲ, ಎಲ್ಲರೂ ಮಾಡಬೇಕು ಕೆಲಸ, ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರೂ ನನಗೆ ಕರೆಕ್ಟಾಗಿ ಕೈ ಜೋಡಿಸಿದ್ರೆ ಈ ಸಿನಿಮಾ ಹೊಡಿತೀವಿ 9 ತಿಂಗಳಲ್ಲಿ ಏನೋ ನನಗೆ ಗೊತ್ತಿತ್ತು. ಆ್ಯಂಡ್ ದೇವ್ರ ದಯೆ, ನಮ್ಮ ಭಾಗ್ಯ ಏನು ಅಂತಂದರೆ, ಆ್ಯಂಡ್ ಆಲ್ಸೋ ಅದೇ 3 ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ಅಂತ ಕೇಳಿದಾಗ, ಮೋರ್ ದೆನ್ ಎನಿಥಿಂಗ್ ಏನು ಗೊತ್ತಾ, ಒಂದೇ ಪ್ರೊಡಕ್ಷನ್ ಹೌಸ್ ಇದ್ದಾಗ ಏನೇನೋ ಸಮಸ್ಯೆಗಳು ಬರ್ಬೋದು. ಪ್ರೊಡ್ಯೂಸರ್ಗೆ ಹುಷಾರಿಲ್ಲ, ಡೈರೆಕ್ಟರ್ಗೆ ಹುಷಾರಿಲ್ಲ ಅನ್ನೋ ಸಮಸ್ಯೆಯಿಂದ ಹಿಡಿದು ಫಂಡ್ಸ್ ಇಲ್ಲವರೆಗೂ ಎಲ್ಲ ಸಮಸ್ಯೆಗಳು ಸಿಗ್ಬೋದು, ನಮಗೆ ಎದುರಾಗ್ಬೋದು, ಆಗದೇನೂ ಇರ್ಬೋದು. ಬಟ್ 3 ಜನ ಪ್ರೊಡಕ್ಷನ್ ಹೌಸಸ್ ಇದ್ದಾಗ ಎಲ್ಲರೂ ನನ್ನನ್ನು ಕೇಳೋದು, ನೀವು ಹೆಂಗೆ 70 ದಿನದಲ್ಲಿ ಇಷ್ಟು ಫಾಸ್ಟಾಗಿ ಶೂಟಿಂಗ್ ಮಾಡಿದ್ರಿ ಅಂತ. ದಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ಈಸ್ 3 ಜನ ಪ್ರೊಡಕ್ಷನ್ ಹೌಸ್ ಇರೋದು. ಬಿಕಾಸ್ ಎಲ್ಲೂ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಅವಾಗ ಏನಾದರೂ ಸ್ಥಗಿತಗೊಳಕ್ಕಾಗಲ್ಲ. ಏನೋ ನನಗೂ ಹುಷಾರು ತಪ್ಪು ಅಂದರೆ ಮಾತ್ರ ಸ್ಟಾಪ್ ಆಗೋಕ್ಕೆ ಸಾಧ್ಯ, ಇನ್ನೇನು ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯ ಇಲ್ವಲ್ಲ. ಹೌದು. ಸೊ ದಟ್ ವಾಸ್ ಒನ್ ಆಫ್ ದಿ ರೀಸನ್ಸ್. ಇಮಿಡಿಯೇಟಾಗಿ ವಿ ಸ್ಟಾರ್ಟೆಡ್ ಎಕ್ಕ. ನನಗೆ ಗೊತ್ತಿರೋಂಗೆ ನಾನು ಸೆಪ್ಟೆಂಬರಲ್ಲಿ ನಮ್ಗೆ ನ್ಯೂಸ್ ಬಂತು, ಆಗಸ್ಟ್ ಎಂಡ್ ಸೆಪ್ಟೆಂಬರಲ್ಲಿ ನ್ಯೂಸ್ ಬಂತು. ಅಕ್ಟೋಬರಲ್ಲಿ ಎಕ್ಕ ಕತೆ ಬರೆಯೋಕ್ಕೆ ಶುರು ಮಾಡಿದ್ವಿ. ಜಾನ್ವರಿಲಿ ಪೂಜೆ ಮಾಡಿದ್ವಿ. ನವಂಬರಲ್ಲಿ ಪೂಜೆ ಮಾಡಿದ್ವಿ ಅನ್ಸುತ್ತೆ. January 2 ಶೂಟಿಂಗ್ ಶುರು ಮಾಡಿದ್ವಿ. July 18, June 5 ಬರಬೇಕಿತ್ತು. ನಾನು ಅದನ್ನೇ ಮೊನ್ನೆ ಹೇಳ್ತಿದ್ದೆ, June 5 ಅಂತ ಅನೌನ್ಸ್ ಮಾಡಿದ್ದಕ್ಕೆ ಜುಲೈಗೆ ಬಂದ್ವಿ. ಇಲ್ಲಾಂದ್ರೆ ನಾವು ಜುಲೈಗೆ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ, ಡೆಡ್ಲೈನೇ ಇರಲಿಲ್ಲ ಅವಾಗ ನಮ್ಗೆ, ಯಾವಾಗಾದ್ರೂ ಬರ್ಬೋದಿತ್ತು ಅನ್ನೋ ಇದು. ಬಟ್ June 5 ಅನ್ನೋದು ಒಂದು ಡೆಡ್ಲೈನ್ ಇಟ್ಕೊಂಡ್ವಿ ನಾವು. ಅವತ್ತಿಗೆ ಬರಬೇಕು, ಆಗಿದ್ದಾಗ್ಲಿ ನೋಡೋಣ, ಟ್ರೈ ಮಾಡೋಣ ಅಂತ. ಆ್ಯಂಡ್ ವಿ ವರ್ಕ್ ಲೈಕ್ ದಟ್. ಹಗ್ಲಿಲ್ಲ ರಾತ್ರಿ ಇಲ್ಲ, ಇಡೀ ತಂಡ ಕೆಲಸ ಮಾಡ್ಬಿಟ್ಟಿದ್ದಾರೆ. ಸೊ July 18 ಯು ವಿಲ್ ಸಿ ದ ರಿಸಲ್ಟ್. ಅಂದ್ರೆ ಆ ಒಂದು ವೈಬ್ ಇದೆಯಲ್ಲ, ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಕಥೆಯಿಂದ ಹಿಡಿದು ಎಲ್ಲವೂ ಅಷ್ಟೇ. ಏನೋ ಒಂದು ಹೊಸ ಕಾಲೇಜಿಂದ ಹೊರಗಡೆ ಬಂದಾಗ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀವಲ್ಲ, ಆ ಖುಷಿಯಲ್ಲಿ ಮಾಡಿರೋ ಸಿನಿಮಾ ಇದು. ಎಕ್ಕ ಅನ್ನೋದು ಎಲ್ಲಿ ಸ್ಟ್ರೈಕ್ ಆಯ್ತು, ಕತೆ ಎಲ್ಲಿ ಸ್ಟ್ರೈಕ್ ಆಯ್ತು, ಏನು ಒಂದಿದು ಅಂತ? ಯೂಶಲಿ ನಾವು ನಾನು ಸಿನಿಮಾ ಬರಿಬೇಕಾದ್ರೆ ಏನು ಅಂದ್ರೆ, ಬರೆಯೋವಾಗ ನನಗೆ ಗೊತ್ತಾಗಲ್ಲ. ಅಂದ್ರೆ ಏನಕ್ಕೆ ಈ ಕತೆ ನನಗೆ ಬಂತು ಅಂತ. ಫುಲ್ ಮುಗಿಸಿ 1-2 ರೀಡಿಂಗ್ ಆದ್ಮೇಲೆ ಏನೋ ಸಬ್ ಕಾನ್ಶಿಯಸ್ ಅಲ್ಲಿ ಕೆಲಸ ಮಾಡ್ತಿರತ್ ನಮ್ಗೆ, ಈ ಕತೆ ಇದಕ್ಕೋಸ್ಕರ ಬಂದಿದೆ ಅನ್ನೋದು. ಈಗ ರತ್ನನ್ ಪ್ರಪಂಚನು ಈ ಮದರ್ ಸೆಂಟಿಮೆಂಟ್ ಅನ್ನೋದು ನನಗೆ ಗೊತ್ತೇ, ಆ ಫಿಲಮ್ ಮುಗಿದು ಎಲ್ಲರೂ ಹೇಳೋವರೆಗೂ ನನಗೆ ಮದರ್ ಸೆಂಟಿಮೆಂಟ್ ಸಿನಿಮಾ ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ. ಅದ್ ನಾನು ಮಾಡಿದ್ದೇನು ಅಂದ್ರೆ ಸಂಬಂಧಗಳ ಬಗ್ಗೆ. ಅಂದ್ರೆ ಯಾವ ಸಂಬಂಧ ಎಲ್ಲಿ ಬೇಕಾದ್ರೂ ಹುಟ್ಕೋಬಹುದು, ಹೆಂಗಾದ್ರೂ ಬರ್ಬೋದು ಅನ್ನೋ ಒಂದು ಇದರಿಂದ ಇದ್ದಿತ್ತು. ಅದಾದ್ಮೇಲೆ ನನಗೆ ರಿಯಲೈಸ್ ಆಯ್ತು, ನಾನು ಯಾಕೆ ಈ ಕತೆ ಬರ್ದೆ ಅಂತಂದ್ರೆ, ನಮ್ಮೆಲ್ಲರ ಲೈಫಲ್ಲೂ ಒಂದು ಫೇಸ್ ಬರುತ್ತೆ. ಅವಾಗ ಎಲ್ಲರೂ ಬೈಯೋದು ಯಾರನ್ನಂದ್ರೆ ಅಪ್ಪ ಅಮ್ಮನ. ನಮ್ಮ ಅಪ್ಪ ಸರಿ ಈಗ ದುಡ್ಡು ಮಾಡ್ಬಿಟ್ಟಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ, ನಮ್ಮ ಅಮ್ಮ ಹಿಂಗ್ ಊಟಕ್ಕೆ ಹಾಕಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ, ಇದನ್ನೇ ಮಾತಾಡ್ತಿರ್ತೀವಲ್ಲ. ಒಂದ್ಸರ್ತಿ ನಾನು ಯೋಚನೆ ಮಾಡಿದ್ದೆ, ನಮ್ಮಮ್ಮ ಆ ಟೈಮಲ್ಲಿ ಅವಳಿಗೆ ಆಗೋ ಎಲ್ಲಾ ಪ್ರಯತ್ನಗಳನ್ನ ಪಟ್ಟು ನನ್ನನ್ನು ಇಲ್ಲಿವರೆಗೂ ತಂದಿದ್ದಾಳೆ, ಅದಕ್ಕೆ ಅವಳಿಗೆ ಥ್ಯಾಂಕ್ಫುಲ್ ಆಗಿರ್ಬೇಕು ನಾನು ಅನ್ನೋದು. ಪ್ರಾಬಬ್ಲಿ ರತ್ನನ್ ಪ್ರಪಂಚ ಅದಕ್ಕೆ ಬಂದಿದ್ದ ಆ ಫೇಸಲ್ಲಿ. ಅಂಡ್ ದಟ್ ವಾಸ್ ದಿ ಆನ್ಸರ್ ನನ್ನ ಇಡೀ ಪ್ರಶ್ನೆಗಳಿಗೆ. ಅದು ಎಕ್ಕ ಕೂಡ ಹಂಗೆ ಬಂತು. ಅಂದ್ರೆ ಏನೋ ಮಾಡೋದಕ್ಕೆ ಹೋಗ್ತಾ ಇದೀವಲ್ಲ, ನನ್ನ ಇನ್ನೋಸೆನ್ಸ್ ನಾನು ಕಳ್ಕೊಂಡ್ಬಿಡ್ತಾ ಇದ್ದೀನಿ ಅನ್ನೋದು. ನಾನು ತುಂಬಾ ಇನ್ನೋಸೆಂಟ್ ಆಗಿ ಏನೋ ಮಾತಾಡ್ತೀವಿ, ಏನೋ ಕೆಲಸ ಮಾಡ್ತಿರ್ತೀವಿ, ಸಡನ್ ಆಗಿ ಎಲ್ಲ ಸಿಕ್ಬಿಟ್ಟಾಗ ಏನೋ ಮಾಡ್ತಾ ಇರ್ಬೇಕಾದ್ರೆ ಇನ್ನೋಸೆನ್ಸ್ ಕಳ್ಕೊಂಡ್ಬಿಡ್ತೀವಲ್ಲ, ನನ್ನೊಳಗಿರೋ ಮೃಗ ಎದ್ದು ಬಿಡತ್ತೆ. ನಾನು ಹುಚ್ಚುಚ್ಚಾಗಾಡಕ್ ಶುರು ಮಾಡ್ತೀನಿ. ಅದು ನನಗೆ ಬೇರೆಯವ್ರು ಹೇಳ್ತಿರಲ್ಲ, ಬೇರೆಯವರೆಲ್ಲ ಎಸ್ ಮೆನ್ಗಳು ಇರ್ತಾರೆ ನಮ್ಮ ಸುತ್ತಮುತ್ತ, ನೀನ್ ಮಾಡಿದ್ದೆಲ್ಲ ಸೂಪರ್ ಗುರು, ನೀನ್ ಹೇಳಿದ್ದೆಲ್ಲ ಸೂಪರ್. ಬಟ್ ಒಂದ್ ಪಾಯಿಂಟ್ ಅಲ್ಲಿ ನನ್ನ ಡೌನ್ಫಾಲ್ ನನಗೆ ಗೊತ್ತಾಗತ್ತಲ್ಲ, ಇಲ್ಲ ನಾನು ಹಿಂಗ್ ಇರಬಾರ್ದಿತ್ತು, ಹಿಂಗ್ ಮಾತಾಡಬಾರ್ದಾಗಿತ್ತು, ಹಿಂಗ್ ಆ ತರ ಆಡ್ಬಾರ್ದಾಗಿತ್ತು ಅವಾಗ ಅಂತ. ಅದು ನನಗೆ ಸ್ಟ್ರೈಕ್ ಆಗಕ್ ಶುರು ಆಯ್ತು. ಪ್ರಾಬಬ್ಲಿ ನಾನು ಏನೋ ತಪ್ಪು ಮಾಡೋದ್ನ, ನನ್ಗೆ ಹಿಂಗಾಯ್ತಾ, ನನ್ನ ಇನ್ನೋಸೆನ್ಸ್ ಸತ್ತೋಯ್ತಾ, ಸಿನಿಮಾ ಮಾಡೋದ್ರಲ್ಲಿ ನನ್ನ ಇನ್ನೋಸೆನ್ಸ್ ಸತ್ತೋಯ್ತಾ ಅಂತ.
ಅಂಡ್ ದಟ್ ವಾಸ್ ವೈ ಪ್ರಾಬಬ್ಲಿ ಎಕ್ಕ ಪಾತ್ರ ಏನಿದೆಯಲ್ಲ ಆ ಇಡೀ ಪಾತ್ರನೇ ಅದು. ಇನ್ನೋಸೆಂಟ್ ಆಗಿರೋ ಒಬ್ಬ ಮನುಷ್ಯನಿಗೆ ಅವನಲ್ಲಿರೋ ಮೃಗ ಜಾಗೃತನಾದ್ರೆ ಏನೇನಾಗತ್ತೆ ಅನ್ನೋದೇ ಎಕ್ಕ. ಅಂದರೆ ಅಂದರೆ ತುಂಬ ವಿಷಯಗಳಿಗೆ ದಯವಿಟ್ಟು ಗಮನಿಸಿಯಿಂದ ಹಿಡಿದು ರತ್ನ ಪ್ರಪಂಚ ಆಗಿರ್ಬೋದು, ಉತ್ತರಾಖಂಡ ಶುರುವಾಗಿತ್ತು, ಅದರದ್ದು ಕ್ಯಾರೆಕ್ಟರೈಸೇಷನು, ಧನಂಜಯದೊಂದು ಕ್ಯಾರೆಕ್ಟರ್ ಬಿಟ್ಟಾಗ ಅಥವಾ ಆ ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿದಾಗ ರೋಹಿತ್ ಹುಡುಕಾಟದಲ್ಲಿ ಬೇರೆ ಏನೋ ಇದೆ ಅಂತ ಕಂಡಿದ್ದಾಗಲಿ, ಅಥವಾ ಈಗಿನ ಕತೆ ಅಂದರೆ ವೈಯಕ್ತಿಕವಾಗಿ ನಮಗಾದಂಥ ಅನುಭವಗಳು, ನಮ್ಮ ಸುತ್ತಲೂ ನಾವು ನೋಡಿರುವಂಥ ಜಗತ್ತು, ಇದೇ ನಮ್ಮ ಕತೆಗಳಿಗೆ ಸಾಕಷ್ಟು ಸಲ ಮೋಟಿವೇಟ್ ಮಾಡುತ್ತೆ. ಸೊ ಆ ಒಂದು ವಿಚಾರಕ್ಕೆ ರೋಹಿತ್ ಹುಡುಕಾಟ ಏನಿದು, ಯಾವ ಥರದ ದೃಷ್ಟಿಕೋನದಲ್ಲಿ ರೋಹಿತ್ ಸಿನಿಮಾಗಳಿರ್ತವೆ ಅನ್ನೋದು ನನಗೆ ನಾನು ಆನ್ಸರ್ಸ್ ಹುಡುಕ್ತಾ ಇದ್ದೀನಿ ಅನ್ಸತ್ತೆ. ಎಷ್ಟೋ ಸರ್ತಿ ನನಗೆ ಅದು ಅನ್ಸತ್ತೆ. ಅಂದರೆ ನನಗೇನು ಬೇರೆ ಬದಲಾವಣೆ ಮಾಡಬೇಕು, ಅದೇನೋ ಬದಲಾವಣೆ ಆಗ್ಬಿಡ್ಬೇಕು, ಇದೇನೋ ಬದಲಾವಣೆ ಆಗ್ಬಿಡ್ಬೇಕು ಅಲ್ಲ. ಬಟ್ ನನಗೇನೋ ಪ್ರಶ್ನೆಗಳು ಬರುತ್ತಲ್ಲ. ಇವಾಗ ಎಕ್ಕ ಅಂದರೆ ಯಾರೋ ಕಿಂಗ್ಗಿಂತ ಮೇಲಿರೋನು, ರಾಜನ್ಗಿಂತ ಮೇಲಿರೋನು ಎಕ್ಕ ಆಟದಲ್ಲಿ. ಸೊ ಸಮಾಜದಲ್ಲಿ ರಾಜನ್ಗಿಂತ ಮೇಲಿರೋನು ಯಾರು? ಸಾಮಾನ್ಯ ಮನುಷ್ಯ, ಅಂದ್ರೆ ಕಾಮನ್ ಮ್ಯಾನ್, ನಮ್ಮಂತ ಕಾಮನ್ ಮ್ಯಾನ್. ಯಾಕಂದ್ರೆ ವಿ ಚೂಸ್ ಹೂ ದ ಕಿಂಗ್ ಇಸ್. ನಾವೇ ಯಾರನ್ನ ಸೀಟ್ ಮೇಲೆ ಕೂಡಿಸ್ಬೇಕು ಅಂತ ನಿರ್ಧಾರ ಮಾಡೋರು. ನಾವು ಎಕ್ಕ, ನೀನು ಎಕ್ಕ, ನಾನು ಎಕ್ಕ, ಎಲ್ಲರೂ ಎಕ್ಕ ಇರ್ತೀವಿ ಇಲ್ಲಿ. ಬಟ್ ದ ಮೊಮೆಂಟ್ ನಮ್ಮನ್ನ ಯಾರೋ ಬೇರೆಯವ್ರು ಆಳಕ್ ಶುರು ಮಾಡಿದಾಗ ನಾವ್ ಏನ್ ಮಾಡಕ್ ಸಾಧ್ಯ ಇದೆ ಸಮಾಜಕ್ಕೆ, ನಾವ್ ಹೆಂಗ್ ವಾಪಸ್ ಕೊಡ್ಬೋದು? ಈಗ ನನ್ನ ಇನ್ನೋಸೆನ್ಸ್ ಏನಕ್ಕೆ ಸತ್ತೋಯ್ತು ಅನ್ನೋದನ್ನ ನಾನು ಯೋಚನೆ ಮಾಡಿದಾಗ ಬರೀ ನಾನ್ ಕಾರಣ ಆಗಿರಲ್ಲ, ನನ್ನ ಸೊಸೈಟಿನೂ ಕಾರಣ ಆಗಿರುತ್ತೆ. ಅದಕ್ಕೆ ಕಾಣದ ಕೈಗಳು ಸಾಕಷ್ಟು ಕಾರಣಗಳು ಇರುತ್ತೆ. ಈಗ ಗಾಡಿ ಓಡಿಸ್ತಾ ಇರ್ತೀವಿ, ದಬಾರನ್ ಬಿದೋಗ್ತೀನಿ, ರೋಡನ್ ಬೈಕೊಳ್ಳ, ರೋಡಂಗ್ ಆಗಿದೆ ಅಂತ ಮಳೆನ್ ಬೈಕೊಳ್ಳ, ರೋಡನ್ ಸರಿ ಮಾಡಿಲ್ಲ ಅಂತ ಬೇರೆಯವ್ರನ್ನ ಬೈಕೊಳ್ಳ, ನಾನು ಯಾರೋ ಮೇಲೆ ಇದ್ರಲ್ಲಿ ಕುರ್ಚಿಲಿ ಕೂತಿರೋರ್ನ ಬೈಕೊಳ್ಳ. ಬಟ್ ಬಿದ್ದಿರೋನ್ ನಾನೇ, ಅನುಭವ ನನಗೆ ಅಲ್ವಾ? ಅದನ್ನ ಸರಿ ಹಿಂಗ್ ಮಾಡೋದು ನಾವು. ಇಲ್ಲ ನಿಧಾನಕ್ಕೆ ಹೋಗ್ಬೇಕು, ಇಲ್ಲ ಆ ರೋಡ್ ಹೋಗ್ಬಾರ್ದು ಅಲ್ಲ. ಇಡೀ ಬೆಂಗಳೂರ ಕೆತ್ಬಿಟ್ಟಿದ್ದಾರೆ, ಏನ್ ಮಾಡ್ತೀರಾ ನೀವು? ಯಾರನ್ನ ಬೈತೀರಾ? ಸೊ ನನಗೆ ಈ ತರ ಯೋಚನೆಗಳು ಎಲ್ಲೋ ತಗ್ಲಾಕೊಂಡ್ಬಿಟ್ಟಿದೀವಿ ನಾವು. ಇದು ನನ್ನೊಬ್ಬನ್ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲಾರ್ಗು ಇದೇ ಪ್ರಾಬ್ಲಮ್ ಅಲ್ಲಿ ಇದೀವಿ. ಐ ವಾಂಟೆಡ್ ಅನ್ ಆನ್ಸರ್. ಇದಕ್ಕೆ ಉತ್ತರ ಹೆಂಗ್ ಇದನ್ನ ರಿಸಾಲ್ವ್ ಮಾಡ್ಕೊಂಡು ಆಚೆ ಬರ್ತೀವಿ? ಅಂಡ್ ನಮ್ ಲೈಫಲ್ಲಿ ಏನ್ ಗೊತ್ತಾ, ಒಬ್ಬ ಕಾಮನ್ ಮ್ಯಾನ್ ಲೈಫಲ್ಲಿ ಸಿನಿಮಾಲ್ ತೋರ್ಸೋಂಗೆ ದೊಡ್ಡ ದೊಡ್ಡ ಕಾನ್ಫ್ಲಿಕ್ಟ್ಗಳಿರಲ್ಲ. ಸಿನಿಮಾಲ್ಲಿ ಏನೋ ಅಲ್ಲಿ ಏನೋ ಇದನ್ನ ಮಾಡ್ತಾ ಇದ್ರು, ಆ ಮಾರಾಟ ಮಾಡ್ತಾ ಇದ್ರು, ಈ ಮಾರಾಟ ಮಾಡ್ತಾ ಇದ್ರು, ಅದು ಹೋಯ್ತು ಇದೋಯ್ತು ಅಂತ ತೋರಿಸ್ತೀವಲ್ಲ, ಅಷ್ಟು ದೊಡ್ಡ ಕಾನ್ಫ್ಲಿಕ್ಟ್ ಇರಲ್ಲ ನಮ್ಮ ಲೈಫಲ್ಲಿ. ಯಾರಿಗೋ ಸಾಲ ಕೊಟ್ಟಿರ್ತೀವಿ, ನನ್ನ ಮಗ ಕೈ ಎತ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಆ ಸಾಲ ನಾವು ತೀರಿಸ್ಕೊಂಡು ಕೂತಿರ್ತೀವಿ. ಇನ್ನೆಲ್ಲೋ ಸಾಲ ಮಾಡ್ಬಿಟ್ಟಿರ್ತೀವಿ ನಾವು, ಅದನ್ನ ತೀರ್ಸಕ್ ಆಗ್ತಿರಲ್ಲ. ಇದು ನಮ್ ದಿನನಿತ್ಯದ ಕಾನ್ಫ್ಲಿಕ್ಟ್ಗಳು. ಸೊ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಸಾಧಾರಣ ಮನುಷ್ಯನಿಗೆ ಈ ತರದೊಂದು ಕಾನ್ಫ್ಲಿಕ್ಟ್ ಇಟ್ಕೊಂಡು ಬಂದು ಬೆಂಗಳೂರಿಗೆ ಬಂದ್ರೆ ಅವ್ನ ಲೈಫಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ. ಅಂಡ್ ಬೆಂಗಳೂರಂತ ಊರು ಎಲ್ರದ್ದು ಊರು, ಯಾರ್ದು ಊರಲ್ಲ ಇಲ್ಲಿ. ನೀನ್ ಇಲ್ಲಿ ಯಾರನ್ನ ಕೇಳಿ ನೀವು ಬಂದ್ಬಿಟ್ಟು ನೀವ್ ಯಾವ ಊರು ಅಂದ್ರೆ ಈ ಬೆಂಗಳೂರು ಅಂತ ಯಾರು ಹೇಳಲ್ಲ. ನಾನು ಆ ಊರು, ಈ ಊರು, ಇವ್ರು ಆ ಊರು ಅಂತಾರೆ ಹೊರತು ಬೆಂಗಳೂರು ಅಂತ ಹೇಳೋರು ತುಂಬಾ ಕಮ್ಮಿ. ಸೊ ಅವ್ರು ಏನಕ್ಕೆ ಬೆಂಗಳೂರಿಗೆ ಬಂದಿರ್ತಾರೆ? ಏನೋ ಇಟ್ಕೊಂಡೇ ಬಂದಿರ್ತಾರೆ, ಸಮಸ್ಯೆ ಏನೋ ಇರತ್ತೆ, ಪರಿಹಾರ ಹುಡ್ಕೊಂಡ್ ಬಂದಿರ್ತಾರೆ. ಇಲ್ಲೊಂದು ಸಮಸ್ಯೆಗೆ ಸಿಗಾಕೊಂಡಿರ್ತಾರಲ್ಲ, ಅದಕ್ಕಿಂತ ಇದು ದೊಡ್ಡ ಸಮಸ್ಯೆ, ಈ ಸಮಸ್ಯೆನ ಪರಿಹಾರ ಮಾಡ್ತಾ ಇರ್ತಾರೆ ಅವರು. ಆ ತರದ್ದು ಹುಡುಕಾಟದಲ್ಲಿ ಈ ಸಿನಿಮಾ ಬಂದಿದ್ದು. ಅಂದ್ರೆ ಈ ಫಿಲಮ್ ಎಸ್ಪೆಷಲಿ ಅದರಲ್ಲೇ ಬಂದಿದ್ದು. ಅಂಡ್ ಇನ್ ಜನರಲ್ ನನ್ನನ್ನ ಕೇಳಿದ್ರೆ ಆ ಮೊಮೆಂಟ್ ಅಲ್ಲಿ ನನ್ಗೇನೋ ಸಬ್ ಕಾನ್ಶಿಯಸ್ ಅಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ ಲೈಫಲ್ಲಿ, ಪ್ರಾಬಬ್ಲಿ ಅದರ ಉತ್ತರಗಳನ್ನ ಹುಡುಕ್ತಾ ಇರ್ತೀನಿ ನಾನು. ನಮ್ಗೆಲ್ಲ ಒಂದ್ ಕಡೆ ಬೆಕ್ಕ ಹಂಗೆ ಅನ್ನಿಸ್ತು. ಅಂದ್ರೆ ಬಿಗಿನಿಂಗ್ ಹೇಳಿದ ವಿಚಾರಕ್ಕೂ ಉತ್ತರಾಖಂಡ ನಿಂತು ಅಥವಾ ಇದು ಆ ಮೂಮೆಂಟ್ ಅಲ್ಲಿ ಈ ತರದ ಮೃಗ ಮನುಷ್ಯ ಅಥವಾ ಏನೋ ಇನ್ನಸೆನ್ಸ್ ಕಳ್ಕೊಂಡ ಅನ್ನೋದು ಅಬ್ಸಲ್ಯೂಟ್ಲಿ ದಟ್ ವಾಸ್ ದಿ ಫೇಸ್. ಅದೇ ಫೇಸ್ ಅಲ್ಲೇ ಇದ್ದಿದ್ದು ನಾನು. ಅಂದ್ರೆ ಏನಾಗತ್ ಗೊತ್ತಾ, ನಿಮ್ಗೆ ಉತ್ತರಾಖಂಡ ಅಂತ ಸಿನಿಮಾ ಮಾಡಿದಾಗ ಓವರ್ವೆಲ್ಮಿಂಗ್ ಎಕ್ಸ್ಪೀರಿಯನ್ಸ್ ಅದು. ಶಿವಣ್ಣ ಇದಾರೆ, ಧನಂಜಯ್ ಇದಾರೆ, ಇಂಥ ದೊಡ್ಡ ಕಾಸ್ಟು, ತಮಿಳಿಂದ ಯಾರೋ ಆರ್ಟಿಸ್ಟ್ ಬರ್ತಾರೆ. ಸೊ ಸಡನ್ಲಿ ಯು ಫೀಲ್ ಸ್ಟಾರ್ಟಿಂಗ್ ಬಿಗ್. ಗುರು ಓಕೆ, ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೀನಿ, ಇಷ್ಟೆಲ್ಲ ಸೈಕಲ್ ಹೊಡೆದಿದ್ದೀನಿ, ಈ ತರದ್ ಒಂದು ಸಿನಿಮಾಗೋಸ್ಕರನೇ ಕಾಯ್ತಾ ಇದ್ದಿದ್ದು ನಾನು. ಮಾಡೋಣ ಅಂದಾಗ ದೇವ್ರಪ್ಪ ಇರೋ ಇನ್ನೂ ಇದೆ ನಿನಗೆ ಅಂತ ತೋರಿಸ್ತಾನಲ್ಲ, ಅದಕ್ಕೆ ಕರ್ಕೊಂಬಂದ. ಅಂಡ್ ಆ ಮೊಮೆಂಟ್ ಅಲ್ಲೇ ನನಗೆ ಸ್ಟ್ರೈಕ್ ಆಗಕ್ಕೆ ಶುರು ಆಗಿದ್ದು. ನಾನು 99% ಆಫ್ ದ ಟೈಮ್ ಬೇರೆಯವ್ರ ತಪ್ಪನ್ನು ಹುಡ್ಕೋದು ತುಂಬಾ ಕಮ್ಮಿ. ನಂದೇನಾದ್ರೂ ಸಮಸ್ಯೆ ಇದೆ ಅಂತಾನೆ ಯೋಚನೆ ಮಾಡ್ತಿರ್ತೀನಿ ಇದರಲ್ಲಿ. ಸೊ ನಂದೇನ್ ಪ್ರಾಬ್ಲಮ್ ಇತ್ತು ಇದರಲ್ಲಿ, ಎಲ್ಲ ಮೀರಿ ನನ್ನ ಇನ್ನೋಸೆನ್ಸ್ ಇದಾಗೋಯ್ತು. ಇಂಟೆಂಟ್ ಅಂತೀವಲ್ಲ, ಅಂದ್ರೆ ಉದ್ದೇಶ, ನನ್ನ ಉದ್ದೇಶ ಸರಿ ಇರ್ಲಿಲ್ವೇನೋ. ಈಗ ಮೋದಿ ರಾಮ ಮಂದಿರ ಇನಾಗ್ರೇಟ್ ಮಾಡಿದಾಗ ಹೇಳಿದ್ರು ಏನಂದ್ರೆ, ಇಷ್ಟು ವರ್ಷ ರಾಮ ನಮ್ಮನ್ ಕಾಯಿಸ್ದ, ಬಹುಶಃ ನಮ್ಮ ಉದ್ದೇಶ ಸರಿ ಇರ್ಲಿಲ್ವೇನೋ, ಅದಕ್ಕೋಸ್ಕರ ಕಾಯಿಸ್ದ. ಇವತ್ ನಮ್ಮ ಉದ್ದೇಶ ಕರೆಕ್ಟ್ ಆಗಿತ್ತು, ಈಡೇರಿದೆ ಅನ್ನೋದು. ಎಲ್ಲದಕ್ಕೂ ಅದು ತುಂಬಾ ಅನ್ವಯಿಸತ್ತಲ್ವಾ. ನಿಜ. ನಾನು ಊಟನ ರುಚಿಗೋಸ್ಕರ ಮಾಡಿದಷ್ಟು ದಪ್ಪ ಆಗ್ತಿರ್ತೀನಿ,
ನನಗೆ ಹೆಲ್ದಿಯಾಗಿರ್ಬೇಕು ಅಂತ ಮಾಡಿದಷ್ಟು ಆರಾಮಾಗಿರ್ತೀನಲ್ಲ, ಆ ಉದ್ದೇಶನೇ ಮ್ಯಾಟ್ರ್ ಆಗೋದು. ಕರೆಕ್ಟ್. ಅದು ನನಗೆ ಉತ್ತರಾಖಂಡ್ ಆದ್ಮೇಲೆ ತುಂಬ ಕಾಡ್ತು. ಅದಾದ್ಮೇಲೆ ಅದಕ್ಕೇನೆ ಪ್ರಾಬಬ್ಲಿ ಎಕ್ಕ ಹುಟ್ಕೋತು. ಆ್ಯಂಡ್ ಆಲ್ಸೋ ದ ಕ್ಯಾರೆಕ್ಟರ್ ಇಸ್ ಡಿಸೈನ್ಡ್ ಅರೌಂಡ್ ಇಟ್. ಆ್ಯಂಡ್ ರೋಹಿತ್ ಸಿನಿಮಾಗಳು ನೋಡಿದಾಗ ನನಗೆ ಅಂದರೆ ತುಂಬ ಹಳೆಯ ದಿನಗಳ ನೆನಪಾದರೆ ಉಪೇಂದ್ರ ಅವರು ಅಂದರೆ ಐ ಥಿಂಕ್ ತುಂಬ ಮಾತಾಡಿ ಅದು ಅವ್ರ ಬಗ್ಗೆ, ಅವ್ರ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡಿ ದಿನನೇ ಇಲ್ಲ. ಮತ್ತು ದೃಷ್ಟಿಕೋನ ನನಗೆ ಅವಾಗಲೇ ಒಂದು ಸೆಟೈರ್ಗಳು, ಪೊಲಿಟಿಕಲ್ ನಾಟಕಗಳ ಬಗ್ಗೆ ಮಾತಾಡ್ಬೇಕಾರೆ ಅಥವಾ ಕಾನ್ಸೆಪ್ಟ್, ಮಗ ನೋಡು ಈ ಥರದ್ದು ಒಂದು ಪಿಕ್ಚರ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ನಂಗೆ ಇನ್ನೂ ನೆನಪಿದೆ, ನೀನು ಗಾಡಿ ನಡುತ್ತಿದ್ದೆ, ನಾನು ಸಣ್ಣ ಗಾಡಿ ಓಡಿಸ್ಕೋಬೇಕಾರೆ ಹೇಳೋದು, ನಾನು ಕೇಳಿಸ್ಕೊಡೋದು ಅಲ್ಲೊಂದು ಸೀಬೆಕಾಯಿ ಮತ್ತು ಅಲ್ಲಿಂದ ಒಂದು ಪ್ರತಿದಿನ ನಿರಂತರವಾಗಿ ನನಗೆ ಅನಿಸೋದು ರೋಹಿತ್ ಸಿನಿಮಾಗಳಲ್ಲಿ ಮೆಟಾಫರ್ಗಳು ತುಂಬ ಇದೆ, ಅದ್ರ ಜೊತೆ ಒಂದು ರಿಯಾಲಿಟಿ ಇದೆ. ಆ ವಾಸ್ತವತೆನ ಕಟ್ಟುಕೊಡೋಲ್ಲಿ ತುಂಬ ಯಶಸ್ವಿ ಆಗಿರುವಂಥ ಫಿಲ್ಮ್ ಮೇಕರ್ ಅಂತ ನನಗನ್ಸುತ್ತೆ. ಅಂದರೆ ಮಾಡಿರೋ 2-3 ಪಿಕ್ಚರೇ ಇರ್ಬೋದು, ಬಟ್ ಅದರಲ್ಲಿ ಗಮನಿಸಿರುವಂಥ ವಿಷಯ ನಾನು ಹೇಳ್ತೀನಿ. ಯಾಕೆ ನಾನು ಇನ್ನೂ ನೋಡಿಲ್ಲ, ಬಟ್ ಇದರಲ್ಲಿರುವಂಥ ಟೇಕಿಂಗ್ಸ್ ನೋಡಿದಾಗ ಅಥವಾ ಆ ಒಂದು ಮೇಕಿಂಗ್ ವಿಚಾರಕ್ಕೆ ಬಂದಾಗ ಅದು ಫೀಲ್ ಆಯಿತು. ಏನಿದು ಮೋಟಿವ್ ಏನು ಅಂತ, ಅಂದರೆ ಇನ್ಸ್ಪಿರೇಷನ್ನ ಅಥವಾ ಇದೊಂದು ವಿಷನ್ನ ಏನು ಅಂತ. ಅಂದರೆ ಈ ಸಟೈರ್ ಹುಟ್ಕೊಂಡಿದ್ದಕ್ಕಂತೂ ಪ್ರಾಬಬ್ಲಿ ಪೇಯ್ನ್ ಕಾರಣ. ಅಂದರೆ ಹೆಂಗೆ ಅಂದರೆ ತುಂಬ ಬುಲ್ಲಿ ಮಾಡ್ಬಿಟ್ಟಿರ್ತಾರೆ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ, ಅಥವಾ ನನ್ನ ಅಂದರೆ ಮನೆಯಲ್ಲಿ ತುಂಬ ನೋವು ನೋಡ್ಕೊಂಡ್ ಬಂದ್ಬಿಟ್ಟಿರ್ತೀವಿ, ಏನೋ ಆಗಿರುತ್ತೆ. ಅದನ್ನೆಲ್ಲ ನಾವು ಇವತ್ತು ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ದ ಓನ್ಲಿ ವೇ ನಾನು ಅದನ್ನು ಹೊರಗಡೆ ಹೆಂಗೆ ಹಾಕ್ಬೋದು ಅಂತಂದರೆ ಅದನ್ನು ತಮಾಷೆ ಮಾಡ್ಬಿಡ್ಬೇಕು ಬೇಸಿಕಲಿ. ಅದನ್ನ ತಮಾಷೆ ಮಾಡಿದಷ್ಟು ಅದರ ಸತ್ಯನೂ ಆಚೆ ಗೊತ್ತಾಗ್ತಾ ಇರುತ್ತೆ. ಅದನ್ನ ನಾನು ಹೇಳಕ್ ಸಾಧ್ಯ ಇರೋದು ಸಿನಿಮಾ ಮುಖಾಂತರ ಮಾತ್ರ. ರಿಯಲ್ ಲೈಫಲ್ಲಿ ಕೂತ್ಕೊಂಡ್ರೆ ದಿನ ಬೈದಾಡ್ಕೊತಿರ್ತೀನಿ, ಬಟ್ ನಾನು ಹೊರಗಡೆ ಅದನ್ನ ಪ್ರಪಂಚಕ್ಕೆ ನಾನು ಸತ್ಯ ಹೇಳಬೇಕು ಏನಾದ್ರು ಅಂತ ಅಂದಾಗ ಅದನ್ನ ಸಟೈರ್ ಆಗೇ ಹೇಳಬೇಕು. ಇವಾಗ ಒಂದು ಪ್ರೀತಿ ಆಗಿದೆ, ನಾನು ಪ್ರೀತಿ ಆಗಿದೆ ಅಂತ ನೇರವಾಗಿ ಹೇಳೋ ಬದಲು ಅದನ್ನ ಬೇರೆ ರೀತಿ ಸಟೈರಲ್ಲಿ ಹೆಂಗೆ ಹೇಳ್ಬೋದು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತೀವಲ್ವ ನಾವು. ಸೊ ಪ್ರಾಬಬ್ಲಿ ನಾನು ಬರೆಯೋವಾಗ ಯೋಚನೆ ಮಾಡೋವಾಗ ಅದು ಬರ್ತಾ ಇರತ್ತೆ ನನಗೆ. ಆ್ಯಂಡ್ ರಿಯಲ್ ಲೈಫ್ ನನಗೇನು ಅನ್ಸುತ್ತೆ ಅಂದರೆ ಐ ಲೆವೆಲ್ ಸಿನಿಮಾ ಮೇಕಿಂಗ್ ನಂದು ಅನ್ಸುತ್ತೆ. ಅಂದರೆ ನನಗೆ ಅದಕ್ಕಿಂತ ದೊಡ್ಡದಾಗಿ ನಾನು ನೋಡ್ತಾ ಇಲ್ಲ. ಇವಾಗ ನಾವು ಸಿದ್ದಾಪುರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ವಿನೋಬ್ ನಗರದಲ್ಲಿ ಶೂಟ್ ಮಾಡಿದ್ವಿ. ಯಾಕೆಂದರೆ ನಾವು ಬೆಳೆದು ಬಂದಿರೋದೇ ಆ ವಾತಾವರಣದಲ್ಲಿ. ನಾನು ಬಸವನಗುಡಿ, ಚಾಮರಾಜಪೇಟೆ, ಹನುಮಂತ ನಗರ, ಬ್ಯಾಂಕ್ ಕಾಲನಿ, ಕತ್ತರಿಗುಪ್ಪೆ ಈ ಏರಿಯಾಗಳಲ್ಲೇ ಬೆಳೆದಿರೋನು ನಾನು. ಮತ್ತಿಕೆರೆ ನಮ್ಮ ಅಜ್ಜಿ ಮನೆ ಇದ್ದಿದ್ದು, ಅದು ಕಾಣಿಸ್ತಿದ್ದೆ ಹಿಂಗೆ ನನಗೆ. ಅಲ್ಲಿ ಯಾವುದೋ ಒಂದು ಕತೆ ನಡೀತಿರತ್ತಲ್ಲ, ಆ ಕತೆಗಳನ್ನೇ ತಗೋಬೇಕು ನಾವು. ಆ ಕತೆ ಹೇಳಿದಾಗ ಅವನಿಗೇನೋ ಸಮಸ್ಯೆ ಇರುತ್ತೆ, ಅವನಿಗೇನು ಸಮಸ್ಯೆ ಇದೆ ಅದನ್ನ ಬಗೆಹರಿಸೋದೇ ನನ್ನ ಕತೆ ಆಗಿರಬೇಕು. ಅದು ಬಗೆಹರಿಯಲ್ವ ಸೆಕೆಂಡ್ರಿ, ಬಟ್ ನನಗೆ ಕಾಣಿಸ್ತಾ ಇರೋದೇ ಅದು ಕತೆಗಳು. ಈಗ ರತ್ನನ್ ಪ್ರಪಂಚಲ್ಲೂ ಇಟ್ ಈಸ್ ಅ ವೆರಿ ಮಿಡಲ್ ಕ್ಲಾಸ್ ಸ್ಟೋರಿ ಅದು. ಅಂದರೆ ಯಾರಿಗಾದ್ರೂ ಆಗ್ಬೋದು. ಈಗ ನಾಳೆ ನಮ್ಮಮ್ಮ ಇಷ್ಟು ವರ್ಷ ಇರುತ್ತೆ, ನೀನು ನನ್ನ ಮಗ ಅಲ್ಲ, ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ಗಣೇಶನ ದೇವಸ್ಥಾನದಿಂದ ಎತ್ಕೊಂಡ್ಬಂದಿದ್ದು ನಿನ್ನ ಅಂದರೆ ಏನಾಗ್ಬೋದು ನನ್ನ ಲೈಫ್. ಇಷ್ಟು ವರ್ಷ ನನ್ನ ಅಸ್ತಿತ್ವ, ನನ್ನ ಓವರ್ ಆಲ್ ಇದನ್ನೇ ಸ್ವರೂಪನೇ ಬಿದ್ದೋಗತ್ತಲ್ಲ, ದಟ್ ವಾಸ್ ರತ್ನನ್ ಪ್ರಪಂಚ. ಇದರಲ್ಲೂ ಅಷ್ಟೇ, ಏನೋ ಸಮಸ್ಯೆಗೆ ಇನ್ನೇನೋ ಮಾಡಕ್ ಹೋಗಿರ್ತೀವಿ, ಅಲ್ಲಿ ಇನ್ನೂ ಇದಕ್ಕಿಂತ ದೊಡ್ಡ ಸಮಸ್ಯೆಗೆ ತಗಲಾಕೊಂಡ್ಬಿಟ್ಟಾಗ ಏನೇನೋ ಆಗೋತ್ತಲ್ಲ ಜೀವನ. ಅದೇ ಕತೆ. ವೆರಿ ಕಾಮನ್ ಮ್ಯಾನ್ ಲೈಫ್ಗಳು. ಯಾಕಂದ್ರೆ ನಾವು ಬೆಳೆದು ಬಂದ ವಾತಾವರಣ ಅದು. ರೋಡಲ್ಲಿ ಇವತ್ತಿಗೂ ಜಗಳಾಡ್ತೀನಿ. ನನ್ನ ಗಾಡಿಯಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ನಾನು ಏನು ಮಾಡ್ತಾ ಇದ್ದೀವಿ, ನಾಳೆ ನನ್ನ ಪೇಪರಲ್ಲಿ ನೋಡಿರ್ತಾರೆ, ಟಿವಿಲಿ ನೋಡಿರ್ತಾರೆ ಅನ್ನೋದು ನನ್ನ ತಲೆ. ಯಾಕೆಂದ್ರೆ ಅದು ಹಾರ್ಡ್ವೇರ್ ಆಗಿ ಹೋಗಿದೆ ನನಗೆ. ಹಂಗೆ ಬದುಕ್ಬಿಟ್ಟಿದೀವಿ ನಾವು. ಆ್ಯಂಡ್ ಪ್ರಾಬಬ್ಲಿ ಹಾಗೆ ಇರೋದಕ್ಕೂ ಇಷ್ಟ ನನಗೆ. ಹಂಗಿದ್ರೂ ನನಗೆ ಇನ್ನೊಂದಷ್ಟು ಜನದ ಜೊತೆ ಬೆರೆಯೋದಕ್ಕೆ ಆಗೋದು, ಅಂದರೆ ಸಾಧ್ಯ ಆಗೋದು. ಆ್ಯಂಡ್ ಎಕ್ಕ ಸಿನಿಮಾ ಕತೆ ಆದಮೇಲೆ ಅಂದರೆ ಯುವ ಅವ್ರನ್ನ ಈ ಒಂದು ಕಥಾನಾಯಕನಾಗಿ ಆಯ್ಕೆ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಪಾತ್ರಗಳು, ಎಸ್ಪೆಷಲಿ ಯುವ ಆಯ್ಕೆ ಹೆಂಗಾಯ್ತು ಅಂತ ಅದು ಜಯಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವು ಹುಡುಕಾಟದಲ್ಲಿ ಇದ್ವಿ, ಯಾರಿಗೆ ಕಥೆ ಮಾಡಬೇಕು ಅಂತ ಬಂದಾಗ ಜಯಣ್ಣ ಅವ್ರು ಯುವ ಅವ್ರಿಗೆ ಮಾಡ್ತೀರಾ ಇದನ್ನ ಅಂತ ಅಂದರು. ನಾನೊಂದು ಸೆಕೆಂಡ್ ಯೋಚನೆ ಮಾಡಿದೆ, ಮೀಟ್ ಮಾಡ್ತೀನಿ ನಾನು ಅವ್ರನ್ನ. ಮೀಟ್ ಮಾಡಿಬಿಟ್ಟು ಅವ್ರ ಅಪ್ರೋಚ್ ಏನಿದೆ ಕೇಳ್ಕೊಳ್ಳೋಣ. ನಾನು ಐ ಆಮ್ ಓಕೆ, ಬಟ್ ಅವ್ರ ಅಪ್ರೋಚ್ ಏನಿದೆ ಕೇಳ್ಕೊಳ್ಳೋಣ ಅಂತ. ನನಗೆ ಇನ್ನೂ ಐ ಸ್ಟಿಲ್ ರಿಮೆಂಬರ್, ನಾನು ಯುವ ಅವ್ರನ್ನೂ ಕೇಳಿದ್ದೆ, ನೀವು ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಇದ್ದೀರಾ ಅಂತ. ಆ್ಯಂಡ್ ಅವಾಗ ಅವ್ರು ಹಿ ವಾಸ್ ವೆರಿ ಓಪನ್, ನೀವು ಕತೆ ಹೇಳಿ ಆಮೇಲೆ ನಾವು ಯೋಚನೆ ಮಾಡೋಣ ಅದ್ರ ಬಗ್ಗೆ ಅಂತ. ಆ್ಯಂಡ್ ಅವ್ರ ಕತೆ ಕೇಳ್ಬಿಟ್ಟು ಹಿ ವಾಸ್ ಇಂಪ್ರೆಸ್ಡ್. ಅಂದರೆ ಮಾಡ್ಬೋದು ಇದನ್ನ. ಒಂದಿಷ್ಟು ಸಣ್ಣ ಪುಟ್ಟ ಡಿಸ್ಕಷನ್ಸ್ ಆಯಿತು ಅಲ್ಲಿ ಇಲ್ಲಿ ಎಲ್ಲ, ಅದಾಯಿತು. ಬಟ್ ನನಗೆ ಯುವ ಅವ್ರದ್ದೇನು ಯಾವಾಗಲೂ ನನಗೆ ತಲೆಯಲ್ಲಿ ಇದ್ದಿದ್ದು ಅಂತಂದರೆ, ಈ ಲೆಗಸಿ ಇದು ಅದು ಎಲ್ಲ ಮಾತಾಡ್ಬೋದು ನಾವು, ಬಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ಇದಾರಲ್ಲ, ಹಿ ಹ್ಯಾಸ್ ಅ ವೆರಿ ನೈಸ್ ವೇ ಆಫ್ ಟಾಕಿಂಗ್ ಟು ಪೀಪಲ್. ಅಂದರೆ ಈ ಇನ್ನೋಸೆಂಟ್ ಆಗಿ ಮಾತಾಡ್ತಾರೆ ಗೊತ್ತಾ, ಇನ್ನೋಸೆನ್ಸ್ ಇದೆ ಅವರಲ್ಲಿ. ಆ ಇನ್ನೋಸೆನ್ಸೇ ನನಗೆ ಈ ಸಿನಿಮಾಗೆ ಬೇಕಾಗಿದ್ದು. ಆ್ಯಂಡ್ ಅದೇ ಪ್ರಾಬಬ್ಲಿ ವರ್ಕ್ ಆಗಿದ್ದು ನನಗೆ.
ಬೇರೆ ಎಲ್ಲ ಸೆಕೆಂಡ್ರಿ. ನಾವು ಅದಾದ್ಮೇಲೆ ನಾವು ಹೆಂಗಾದ್ರೂ ಶೇಪ್ ಅಪ್ ಮಾಡ್ಬೋದು. ಬಟ್ ಅವ್ರು ನನಗೆ ಆ್ಯಂಡ್ ಆಲ್ಸೋ ಹಿ ವಾಸ್ ನನಗೇನು ಅಂದ್ರೆ ಧನಂಜಯ್ ಅವ್ರ ಜೊತೆ ಕೆಲಸ ಮಾಡುವಾಗ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅವ್ರೊಂದು ಕಲ್ಲಾಗಿ ಬರ್ತೀನಿ ಗುರು, ನೀನ್ ಕೂತ್ಕೊಂಡು ನಿನ್ ಕೆಲಸ ಕೆತ್ಬಿಟ್ಟು ನಾನು ನಿನ್ಗೊಂದು ಶೇಪ್ ಕೊಡೋದು, ನೀನೇನ್ ಮಾಡ್ತೀಯ ಮಾಡು ಅನ್ನೋರು. ಅಂಡ್ ಹಂಗೆ ಬರೋರು ಅವರು. ಯುವ ಹಂಗೆ ಬಂದ್ರು, ನೀವ್ ಹೇಳಿ ನಾನು ಮಾಡ್ತೀನಿ, ಇದ್ ಮಾಡ್ಬೇಕಾ, ಹಿಂಗ್ ಮಾಡೋಣ ಏನಕ್ಕೆ ಹಿಂಗ್ ಮಾಡ್ತಿತ್ತು, ಒಂದಿಷ್ಟು ಡಿಸ್ಕಷನ್ಸ್ ಆಗೋದು. ಅದಾದ್ಮೇಲೆ ಗುರು ನೀನ್ ಐ ಆಮ್ ಸರೆಂಡರಿಂಗ್ ಟು ಯು, ನೀ ಏನ್ ಬೇಕಾದ್ರೂ ಮಾಡು. ಅದ್ ಆ ಲಿಬರ್ಟಿ ನಮ್ಗೆ ಸಿಕ್ಕಿದಾಗ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಅವ್ರು ಇಷ್ಟು ಫ್ರೀ ಆಗಿದ್ದಾರೆ ಅಂದ್ಮೇಲೆ ನಾವು ನಿಯತ್ತಾಗಿ ಬಾಯಿ ಮುಚ್ಕೊಂಡು ಸರಿ ಕೆಲಸ ಮಾಡ್ಬೇಕಿನ್ನ ಅಂತ. ಸೊ ದಟ್ ವಾಸ್ ಅವರ್ ಈಕ್ವೇಶನ್ ಪ್ರಾಬಬ್ಲಿ. ಅದೇ ನನ್ನ ತಲೆಯಲ್ಲಿ ಓಡ್ತಿದ್ದು. ಅಂದ್ರೆ ಈ ಎಕ್ಕ ಅಂದ ಕೂಡಲೇ ಮತ್ತೆ ಈ ಸಿನಿಮಾದ ಫಸ್ಟ್ ಟೀಸರ್ ನೋಡಿದ ಕೂಡಲೇ ಒಂದು ಅಪ್ಪು ಸರ್ನ ಕನೆಕ್ಟ್ ಮಾಡ್ಕೊತಾರೆ ತುಂಬ, ಬಿಕಾಸ್ ಆಫ್ ಅವ್ರ ಮನೆಯವರು, ಅವ್ರ ಮಗನೇ. ಆ್ಯಂಡ್ ಆ ಒಂದು ಅದೇ ಆವಾಗಲೇ ಹೇಳ್ದಂಗೆ ಲೆಗಸಿ ಅದನ್ನೆಲ್ಲ ಆಚೆ ಬೇಡ ಆದ್ರೂ ಅವರ ಸಿನಿಮಾಗಳ ಛಾಯೆ. ಎಕ್ಸಾಂಪಲ್ ಪೊರ್ಕೆಲ್ ಬಂದು ಶೂಟ್ ಮಾಡ್ತಾರೆ ಆ್ಯಂಡ್ ಆ ಒಂದು ಗ್ಲಾಸ್ ಹಾಕೊಂಡಿರ್ತಾರೆ, ಆ ಫೇಸು ಅದೆಲ್ಲ ಒಂದು ಕಡೆ ಜಾಕಿಲಿ ಅವ್ರದ್ದೊಂದು ಅದೇ ಥರದ್ದೊಂದು ಇದಿರುತ್ತೆ. ಆ ಕನೆಕ್ಟ್ ಮಾಡ್ಕೋತಿದ್ದಾರೆ. ಏನು ಎಕ್ಸಾಕ್ಟ್ಲಿ ಇದ್ರೆ ಹಿಂದಿನ ಕಥೆ ಏನು, ಅಥವಾ ಏನಕ್ಕೆ ಆ ಥರದ್ದೊಂದು ಸೀಕ್ವೆನ್ಸ್ ಈ ಸಿನಿಮಾದಲ್ಲಿ ಬರುತ್ತೆ? ಈ ಫಿಲಮ್ ಅಲ್ಲಿ ದೇರ್ ಇಸ್ ಅಂದ್ರೆ ಒಂದು ಎಪಿಸೋಡೇ ಬರುತ್ತೆ ಅದು. ಅಂದ್ರೆ ಅವ್ರು ಯಾಕೆ ಆ ಥರ ಬರ್ತಾರೆ ಅನ್ನೋದಕ್ಕೆ ಒಂದು ಎಪಿಸೋಡ್ ಇದೆ. ಅಂಡ್ ಪೊರ್ಕೆಯಲ್ಲಿ ಏನಕ್ಕೆ ಹೊಡಿತಾರೆ, ಪೊರ್ಕೆ ಶೂಟ್ಔಟ್ ಏನಾಗತ್ತಲ್ಲ ಅದಕ್ಕೆ ಒಂದು ಎಪಿಸೋಡ್ ಇದೆ. ಅಂಡ್ ನೀವು ಆ ಟೀಸರ್ ಅಬ್ಸರ್ವ್ ಮಾಡಿದ್ರೆ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ ಬರುತ್ತಲ್ಲ, ಅದೇ ದ ಹೋಲ್ ಫಿಲಮ್ ಇಸ್ ಅಬೌಟ್ ದಟ್. ಅಂದ್ರೆ ನಿಮ್ಮ ಇಂಟರ್ವ್ಯೂ ಅಲ್ಲೇ ಫಸ್ಟ್ ಹೇಳ್ತಾ ಇರೋದು, ಈ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಅನ್ನೋದು ಈ ಮಗು ಮತ್ತೆ ಮೃಗನ ನೀವು ಬೇರೆ ಮಾಡಿ, ಅಲ್ಲ ಪರಿಸರ ಸಂರಕ್ಷಿಸಿ ಅನ್ನೋದು ನನ್ನ ದಟ್ ವಾಸ್ ಮೈ ಮೆಟಫರ್ ಇನ್ ದಟ್. ಎಸ್ ಎಕ್ಸಾಕ್ಟ್ಲಿ. ನಾನು ಅದೇ ಕಾರಣಕ್ಕೆ ಅವಾಗಲೇ ಹೇಳಿದ್ದು, ಮೆಟಾಫರ್ಗಳು ತುಂಬಾ ಇರುತ್ತೆ, ನೀವು ಸ್ವಲ್ಪ ಇನ್ನೊಂದು ಆಂಗಲ್ ನೋಡ್ಬೇಕು. ಸೊ ಪರಿಸರ ಸಂರಕ್ಷಿಸಿ ಅಂದ್ರೆ ದ ಮೊಮೆಂಟ್ ನೀನ್ ಆ ಮಗುನ ಮೃಗನ ಬೇರ್ಪಡಿಸಿದ್ರೆ ನೀನ್ ಪರಿಸರನ ಶುದ್ಧಿಯಾಗಿಟ್ಟಿರ್ತೀಯ. ಅಂದ್ರೆ ವೆನೈಸೆ ಪರಿಸರ ಹೊರಗಡೆ ಎನ್ವೈರನ್ಮೆಂಟ್ ಅಲ್ಲ, ನಿನ್ ಒಳಗಡೆ ಎನ್ವೈರನ್ಮೆಂಟ್ ಇದೆ ಗೊತ್ತಾ, ಅದನ್ನ ನೀನ್ ನೆಟ್ಗಿಟ್ಟಿರ್ತೀಯ ಅನ್ನೋದು. ಸೊ ದಟ್ ವಾಸ್ ದಿ ಐಡಿಯಾ. ಅಂಡ್ ಆಲ್ಸೋ ಇದನ್ನ ನಾನು ತುಂಬಾ ವೇದಾಂತಿ ತರ ಮಾತಾಡ್ತಿರ್ಬೋದು, ಅಂದ್ರೆ ಬುದ್ಧಿವಂತನ ತರ ಹೇಳ್ತಿರ್ಬೋದು. ಬಟ್ ರಿಯಲ್ ಲೈಫ್ಗೂ ನಾನು ಅದನ್ನ ಅಳವಡಿಸಿದ್ರೆ ಸಿನಿಮಾಲ್ಲೂ ಅದೇ ಇದೆ. ಸಿನಿಮಾಲ್ಲೂ ಅದೇ ಎಪಿಸೋಡ್ ನಡೆಯೋದು. ಅಂಡ್ ಅವರು ಅದಕ್ಕೆ ಆವೇಶ ಹಾಕೊಂಡ್ ಬರ್ತಾರೆ. ಅಂಡ್ ದೇರ್ ಇಸ್ ಎ ರೀಸನ್. ಅಫ್ಕೋರ್ಸ್ ಈ ರೆಫರೆನ್ಸ್ ಜಾಕಿ ಅಲ್ಲಿ ಏನು ಅಪ್ಪು ಸರ್ ಬಂದ್ಬಿಟ್ಟು ಆ ಫೈಟ್ ನಡೆಯುತ್ತೋ ಅದೇ ಮೇಜರ್ ಕಾರಣ. ನಾನು ಆ ರೆಫರೆನ್ಸ್ ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಒಂದು ಶಾರ್ಟ್ ಇದೆ ಜಾಕಿಯಲ್ಲಿ, ಅವರು ಟೈರಿಂಗ್ ಹೊಡ್ಕೊಂಡು ಒಳಗೆ ಬರ್ತಾರಲ್ಲ, ಅದು ನನಗೆ ಈಗ ಎನಿ ಫಿಲಮ್ ಮೇಕರ್ ನೀವೇ ನಾಳೆ ಫಿಲಮ್ ಮಾಡಕ್ಕೆ ಕೂತ್ಕೊಂಡ್ರು ಆ ಥರದ ಸೀನ್ಗಳು ಯಾವತ್ತೂ ನಿಮ್ಮ ತಲೆಯಲ್ಲಿ ಹಚ್ಚುಳಿದ್ಬಿಟ್ಟಿರುತ್ತೆ ನಿಜ. ಅಂಡ್ ನಮ್ಮ ತಾಯಣೆಗೂ ಹೇಳ್ತೀನಿ ಸರ್, ನನಗೆ ಇದರಲ್ಲಿ ಏನು ಇದು ಇಲ್ಲ. ನನಗೆ ಒಂದೇ ಒಂದು ಸಿಂಗಲ್ ಡೈಲಾಗಲ್ಲೂ ಅಣ್ಣವ್ರ ಫ್ಯಾಮಿಲಿ ಆಗಲಿ ಅಪ್ಪು ಸರ್ನಾಗಲಿ ಈ ಫಿಲಮಲ್ಲಿ ರೆಫರೆನ್ಸ್ ತಗೋಬೇಕು ಅನ್ನೋದು ಇರಲಿಲ್ಲ. ಆ್ಯಂಡ್ ಡೆಲಿಬ್ರೇಟ್ ಆಗಿ ಇರಲಿಲ್ಲ, ಆಯ್ತಾ. ಸೊ ಅಫ್ಕೋರ್ಸ್ ದ ಹೋಲ್ ಲುಕ್ ಇದು ನನ್ನ ತಲೆಯಲ್ಲಿ ಅದು ಉಳಿದಿತ್ತು. ಆ ಥರದ್ದೊಂದು ವೇಷದಲ್ಲಿ ಬಂದರೆ ಹೆಂಗಿರುತ್ತೆ ಅನ್ನೋದು. ಆ್ಯಂಡ್ ಆ ವೇಷಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ ಸಿನಿಮಾಲಿ. ಅದನ್ನ ಪ್ರಾಬಬ್ಲಿ ಸಿನಿಮಾ ನೋಡಿದಾಗ ಈಗ ಹೇಳ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಆಬ್ವಿಯಸ್, ನಾನು ಕತೆ ಬಿಟ್ಕೊಟ್ಬಿಟ್ಟಂಗೆ ಆಗುತ್ತೆ. ನೀವು ಅದನ್ನ ಸಿನಿಮಾಲಿ ನೋಡ್ಬೇಕು ಏನಕ್ಕೆ ಅದ್ರಲ್ಲಿ ಬರ್ತಾರೆ ಅಂತ. ಅಂಡ್ ನೋ ರೆಫರೆನ್ಸ್ ಟು ಜಾಕಿ. ಅದನ್ನ ನಾನು ತೋರಿಸ್ಬಿಟ್ಟು ಇವ್ರು ಇನ್ಸ್ಪೈರ್ ಆಗ್ಬಿಟ್ಟು ಬರ್ತಾರೆ, ನಾನೇ ಹೇಳ್ಬಿಡ್ತೀನಿ ಕತೆ ಹೆಂಗ್ ಬರೀತೀವಿ ಯೂಶಲಿ ಅಂತ. ಎಲ್ಲೋ ನೋಡ್ತಿರ್ತಾರೆ ಟಿವಿಯಲ್ಲಿ ಅಪ್ಪು ಸರ್ ಬರ್ತಾರೆ, ಆ ರೆಫರೆನ್ಸ್ ಹಾಕೊಂಡು ಇವ್ರು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ, ಅದೆಲ್ಲ ಏನೂ ಇಲ್ಲ. ಕಥೆಯಲ್ಲಿ ಏನಕ್ಕೆ ಈ ರೀತಿ ಬರ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಟ್ ಅವರ ಅಭಿಮಾನಿಗಳಿಗೆ, ಅಂದ್ರೆ ದೊಡ್ಡ ಮನೆ ಅಭಿಮಾನಿಗಳಿಗೆ ತುಂಬಾ ಇಮ್ಯಾಜಿನೇಷನ್ ಶುರುವಾಗಿದೆ ಇದ್ರ ಮೇಲೆ. ಇರಬಹುದು. ಅಂಡ್ ದೇ ವಿಲ್ ಬಿ ಸರ್ಪ್ರೈಸ್ಡ್ ಅಂಡ್ ದೇ ವಿಲ್ ಬಿ ಹ್ಯಾಪಿಲಿ ಸರ್ಪ್ರೈಸ್ಡ್. ಸಂತೋಷವಾಗಿ ಗುರು ಸಾಕಾದ ಮಾಡಿದ್ದಾರೆ ಅನ್ನೋ ತರ ಮಾಡಿದೀವಿ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್. ಅದೊಂದು ಮಜಾ ಕೊಡುತ್ತೆ, ಆ ತರ ಬಂದಾಗ ಒಂದು ಮಜಾ ಕೊಡುತ್ತೆ. ಅಂದ್ರೆ ಯುವ ಫಿಲ್ಮ್ ಅಲ್ಲಿ ನೋಡೋದಕ್ಕೂ ಮತ್ತೆ ಎಕ್ಕದಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸವಾಗಿ ಕಾಣ್ತಾರೆ. ಅಂದ್ರೆ ಇವಾಗ ಸಿಕ್ಕಿರುವಂತ ಒಂದಷ್ಟು ಗ್ಲಿಮ್ಸ್ ಅಲ್ಲಿ ಹಾಡಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅಂಡ್ ತುಂಬ ಒಳ್ಳೆ ಹೀರೋ ಸಿಗ್ತಾ ನಮಗೆ ಅನ್ನೋ ಒಂದು ಭಾವ ಆಗಲೇ ಶುರುವಾಗಿದೆ. ಇನ್ನೊಬ್ಬ ಗಟ್ಟಿಯಾಗಿ ನೆಲೆ ನಿಲ್ಲುವಂಥ ದೊಡ್ಡ ನಾಯಕ ಸಿಕ್ಕದ ಅನ್ನೋ ಒಂದು ಮಟ್ಟಿಗೆ. ಸೊ ಈ ಒಂದು ಆ್ಯಂಗಲಲ್ಲಿ ಆ್ಯಸ್ ಅ ಡೈರೆಕ್ಟರ್ ನೀವು ಅವ್ರನ್ನ ಕಂಡಂಥದ್ದು ಈ ಒಂದು ಜರ್ನಿಯಲ್ಲಿ ಹೇಗಿತ್ತು ಅಂತ? ನನಗೆ ಪ್ರಾಬಬ್ಲಿ ಯುವಾಲ್ ಅವ್ರೇನು ಪಾತ್ರ ಮಾಡಿದ್ರಲ್ಲ, ಅದಕ್ಕೆ ಆ ಪಾತ್ರಕ್ಕೆ ಅವ್ರು ಏನು ಬೇಕೋ ಅದನ್ನು ಮಾಡಿದ್ದಾರೆ. ಅಂದರೆ ವಾಟ್ ಎವರ್ ವಾಸ್ ರಿಕ್ವೈರ್ಡ್ ಅದನ್ನು ಅವ್ರು ಡೆಲಿವರ್ ಮಾಡ್ಬಿಟ್ಟು ಬಂದಿದ್ದಾರೆ ಅನಿಸ್ತು. ಆ್ಯಂಡ್ ವೆನ್ ಇಲ್ಲಿಗೆ ಬಂದಾಗ ನಾ ಹೇಳದ್ನಲ್ಲ, ಈಗ ನಾನು ಧನಂಜಯ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ನೀವು ನೀರಿದ್ದಂಗೆ, ನಾನು ಯಾವ ಲೋಟದಲ್ಲಿ ಬೇಕಾದ್ರೂ ಹಾಕ್ಬೋದು, ಆ ಶೇಪ್ ತಗೊಂಡ್ಬಿಡ್ತೀರಾ ನೀವು ಅಂತ. ಆ ಥರ ಆ್ಯಕ್ಚುಲಿ ಈ ಫಿಲಮ್ಗೆ ಹಂಗೆ ಬಂದಿದ್ದಾರೆ ನೀವು. ಆ್ಯಂಡ್ ಹಿ ಹ್ಯಾಸ್ ಡಿಫ್ರೆಂಟ್ ಶೇಡ್ಸ್ ಈ ಸಿನಿಮಾದಲ್ಲಿ. ಯಾಕಂದರೆ ಕ್ಯಾರೆಕ್ಟರ್ ಆರ್ಕ್ ಹಂಗಿದೆ. ಹೆಂಗೋ ಇದ್ದವನು ಏನೇನೋ ಆಗಿ ಇನ್ನೇನೋ ಆಗ್ತಾನೆ, ಮತ್ತೆ ಇನ್ನೇನೋ ಎಲ್ಲಿಗೋ ಎಂಡ್ ಆಗುತ್ತೆ ಅವ್ರ ಕ್ಯಾರೆಕ್ಟರ್ ಅಂದಾಗ. ಸೊ ಹಿ ಹ್ಯಾಡ್ ಟು ವೇರಿಯಸ್ಲಿ ಚೇಂಜ್. ಅವರ ವೇರಿಯೇಷನ್ ಇರಲೇಬೇಕಿತ್ತು.
ಆ ಎಲ್ಲ ವೇರಿಯೇಷನ್ಗಳನ್ನು ಅವರು ಎಷ್ಟು ಎಫರ್ಟ್ ಹಾಕಿ ಮಾಡೋಕ್ಕಾಗತ್ತೋ ಅಷ್ಟು ಎಫರ್ಟ್ ಹಾಕಿದ್ದಾರೆ. ನಾವು ಮೆಚ್ಚಬೇಕಾಗಿರೋದು ಏನಕ್ಕೆ ಗೊತ್ತಾ, ಅವ್ರ ಎಫರ್ಟ್ಗೆ. ಆ್ಯಂಡ್ ಅದೇನಾದರೂ ಪೇ ಆಫ್ ಆಗಿದೆ ಅವ್ರು ಇನ್ನೋಸೆಂಟಾಗಿ ಮಾಡಿರೋ ಎಫರ್ಟು ಅಂತಂದರೆ ನೋ ಡೌಟ್ ಇನ್ನು ಪ್ರಾಬಬ್ಲಿ ಇನ್ ನೆಕ್ಸ್ಟ್ 2 years ಯುವ ಅವರು ವಿಲ್ ಬಿ ದಿ ನೆಕ್ಸ್ಟ್ ಸ್ಟಾರ್ ಬಿಕಾಸ್ ಹಿ ಹಸ್ ಗಾಟ್ ವೆರಿ ಗುಡ್ ಚಾರ್ಮ್. ಅಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಫಾಲೋ ಮಾಡಲ್ಲ, ಯಾರಿಗೂ ಹುಚ್ಚಿರಲ್ಲ ಸುಮ್ಮನೆ ಬಂದು ಯಾರನ್ನೋ ಒಬ್ಬರನ್ನ ಹಿಂದೆ ಜೈಕಾರ ಹಾಕಕ್ಕೆ ಇದು ಮಾಡೋಕ್ಕೆ ಎಲ್ಲ ಕೆಲಸ ಬಿಟ್ಬಿಟ್ಟು. ಹಿ ಹ್ಯಾಸ್ ಗಾಟ್ ಸಮಥಿಂಗ್ ಇನ್ ಹಿಮ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ಆ ಅಕ್ಸೆಪ್ಟೆನ್ಸಲ್ಲಿ ನಾವು ಏನು ಚೆನ್ನಾಗಿ ಮಾಡೋಕ್ಕಾಗತ್ತೆ, ಅವರಿಂದ ಏನೇನು ಮಾಡ್ಸೋಕ್ಕಾಗತ್ತೆ, ಬಿಕಾಸ್ ಅವರೇ ರೆಡಿ ಇದ್ದಾರೆ. ನಾನು ಮೋರಿಲಿ ಇಳಿಯೋಕ್ಕೂ ನೀನು ಹೇಳಪ್ಪ ನಾನು ಇಳಿತೀನಿ ಅಂತಾರೆ, ಇನ್ನೆಲ್ಲೋ ಹೊರಡೋದಕ್ಕೆ ರೆಡಿ ಇದ್ದಾರೆ. ನಾವು ಡಂಪ್ ಯಾರ್ಡಲ್ಲಿ 3-4 ದಿನ ಶೂಟ್ ಮಾಡಿದ್ದೀವಿ. ಯಾವ ಮೈಸೂರು ಡಂಪ್ ಯಾರ್ಡು, ಇಡೀ ಮೈಸೂರು ಸಿಟಿಯ ಗಲೀಜ್ ಬರುತ್ತಲ್ಲಿ, ಅಲ್ಲಿ ಹೊರಳಾಡ್ಕೊಂಡು ಗುದ್ದಾಡ್ಕೊಂಡು ಕೆಲಸ ಮಾಡಿದ್ದೀವಿ. ಹಿ ಈಸ್ ರೆಡಿ ಆ್ಯಂಡ್ ಹಿ ಹಸ್ ಇನ್ನೋಸೆಂಟ್ಲಿ ಡನ್ ಇಟ್. ಆ ಮುಗ್ಧತೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಮೆಚ್ಚಬೇಕು. ಆ್ಯಂಡ್ ನನಗೆ ಗೊತ್ತಿರೋಂಗೆ ದೇವ್ರು ಅದಕ್ಕೆ ಕೈ ಹಿಡಿತಾನಲ್ಲ. ಇನ್ನೊಂದು 2 ವರ್ಷ ಯು ವಿಲ್ ಸಿ. ನನಗೆ ಡೇಟ್ ಇರಲ್ಲ ಆಮೇಲೆ ಅವ್ರು ಕೊಡೋಕ್ಕೆ. 3 ಪ್ರೊಡಕ್ಷನ್ ಹೌಸ್, ಹೌದು ನಿಜ, 3 ಪ್ರೊಡಕ್ಷನ್ ಹೌಸ್ ಇದ್ದಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಅಥವಾ ತುಂಬ ಈಸಿಲಿ ಇದೆಲ್ಲ ಆಗುತ್ತೆ. ಮತ್ತು ಎಲ್ಲವೂ ರೆಪ್ಯೂಟೆಡ್ ಪ್ರೊಡಕ್ಷನ್ ಹೌಸ್ಗಳು, ಒಂದು PRK, ಇನ್ನೊಂದು ಜಯಣ್ಣ ಫಿಲ್ಮ್ಸ್ ಆ್ಯಂಡ್ KRG. ಈ ಒಂದು 3 ಜನ ಒಟ್ಟಿಗೆ ಆಗಿದ್ರೆ ಅಷ್ಟು ಈಸಿ. ಬಟ್ ವಾಟ್ ಎವರ್ ಇಟ್ ಈಸ್, ದುಡ್ಡೆಲ್ಲ ಸಿಗುತ್ತೆ, ಎಲ್ಲರೂ ಮಾಡ್ತಾರೆ. ದ ವೇ ಅದನ್ನು ಪ್ರಾಸೆಸ್ ಇದೆಯಲ್ಲ, ಮೇಕಿಂಗ್ ಪ್ರಾಸೆಸ್ನ ಅಷ್ಟು ಅಚ್ಚುಕಟ್ಟಾಗಿ, ಅದು ಏನೋ ನನಗೆ ಜಯಂತ್ ತಿಳಿಸಿದ್ರಾಗಲೇ 60 ಲೊಕೇಶನ್, 60-65 ಲೊಕೇಶನ್ ಬಾಸ್, ಒಂದು 70-75 ದಿನ ಶೂಟ್ ಮಾಡಿದ್ವಿ. ಹೆಂಗೆ ಗುರು ಅಂತ ಅಷ್ಟು ಚೇಂಜ್ ಆಗೋದು, ಅಷ್ಟು ಲೊಕೇಶನ್. ಯೂಶ್ವಲಿ ಒಂದಷ್ಟು ಪೋರ್ಷನ್ ಒಂದೊಂದು ಲೊಕೇಶನ್ ಈ ಥರ ಫಿಕ್ಸ್ ಮಾಡಿಬಿಡ್ತಾರೆ. ಬಟ್ ನೀವು ಹೆಂಗೆ ಮಾಡಿದ್ರಿ ಅಂತ. 130 ಲೊಕೇಶನ್ ಇತ್ತು ನಾವು ಫಸ್ಟ್ ಬರ್ದಾಗ. ನಾವು ಶೆಡ್ಯೂಲ್ ಮಾಡಕ್ಕೆ ಕೂತ್ಕೊಂಡಾಗ 132 ಲೊಕೇಶನ್ ಏನೋ ಇದೆ ಸರ್, ಇದು ಹೆಂಗೆ ಸರ್ ಅಚೀವ್ ಮಾಡೋದು ಅಂತ ವೇಣು ಅಂತ ನಮ್ಮ ಕೋ ಡೈರೆಕ್ಟರ್ ಹೇಳಿದ್ರು. ಪ್ಲ್ಯಾನ್ ಮಾಡ್ಬಿಟ್ಟು ಮಾಡೋಣ ಅಂತ. ಆ್ಯಕ್ಚುಲಿ ಇದಿಷ್ಟಕ್ಕೂ ಸಾಧ್ಯ ಆಗಿರೋದು ಒಂದು ಪ್ರೊಡಕ್ಷನ್ ಹೌಸ್ಗಳು. ಬಿಕಾಸ್ ನಮ್ಗೆ ಏನೇ ಬೇಕು ಅಂದಾಗ ಹೋಗಿ ಮಾತಾಡಿ, ನಮ್ಮ ಪ್ರೊಡಕ್ಷನ್ ಟೀಮಿಂದ ಹಿಡಿದು ಪ್ರೇಮು, ಜಯಂತ್, ಮಲ್ಲಿಕಾರ್ಜುನ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆ್ಯಂಡ್ ಆಲ್ಸೋ ದ ಪ್ರೊಡ್ಯೂಸರ್ಸ್. ಇವಾಗ ನಮ್ಗೆ ಯಾವುದೋ ಒಂದು ಹಾಸ್ಪಿಟ್ಲ್ ಬೇಕು ಅಂದ ತಕ್ಷಣ ಇವತ್ತು ಯಾರು ಹಾಸ್ಪಿಟಲ್ ಶೂಟಿಂಗಿಗೆ ಕೊಡ್ತಾರೆ, ತುಂಬ ಕಷ್ಟ. ಅದನ್ನು ಮಾತಾಡಿ ಕೊಡ್ಸೋದಾಗಲಿ, ಈ ಥರದ್ದು ಎಷ್ಟೊಂದು ಕೆಲಸಗಳಾಗಿದೆ. BBMP ಡಂಪ್ ಯಾರ್ಡನ್ನ ಹಿಡಿಯೋದು ಯಾರೂ ಸುಲಭವಾಗಿ ಕೊಡಲ್ಲ ಇವತ್ತು. ಸೊ ಇಟ್ ವಾಸ್ ಈಸಿ ಆ ವೇ ಅಲ್ಲಿ, ಯಾಕಂದ್ರೆ ಅವರ ಹೊರವರು. ಇನ್ನೊಂದು ಟೀಮ್ ಯಾವುದು ಅಂದರೆ ನಮ್ಮ ಡೈರೆಕ್ಷನ್ ಟೀಮ್. ಬಿಕಾಸ್ ಈ ಪ್ಲ್ಯಾನಿಂಗ್ ಇದೆಯಲ್ಲ, ಈ ಮೆಟಿಕ್ಯುಲಸ್ ಪ್ಲ್ಯಾನಿಂಗ್ ಏನಿತ್ತಲ್ಲ, 70 ದಿನದಲ್ಲಿ ನಾವು ಸಾಂಗು, ಶೂಟು, ಈ ಥರದ್ದೊಂದು ಇಷ್ಟು ಲೊಕೇಶನ್ಸಲ್ಲಿ ಶೂಟ್ ಮಾಡಬೇಕು ವಿತ್ ಈ ಆರ್ಟಿಸ್ಟ್ಗಳನ್ನ. ಆ್ಯಂಡ್ ಮೆಜಾರಿಟಿ ಆಫ್ ದೆಮ್ ರಿಯಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿರೋದು. ಆಲ್ಮೋಸ್ಟ್ 70% ರಿಯಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಅದಕ್ಕೆ ಪ್ಲ್ಯಾನಿಂಗ್ ಬೇಕಿತ್ತು. ಅದಕ್ಕೆ ಡೈರೆಕ್ಷನ್ ಟೀಮಿಗೆ ಡೆಫಿನೆಟ್ಲಿ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್, ಗ್ರೇಟ್ಫುಲ್. ಇನ್ನೊಬ್ಬರು ಸತ್ಯ ಹೆಗ್ಡೆ, ಇಫ್ ಹಿ ವಾಸ್ ನಾಟ್ ದೇರ್ ಇನ್ ದಿಸ್ ಫಿಲಮ್, ಈ ಫಿಲಮ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರು ಏನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಗೊತ್ತಾ, ಅವ್ರು ಅದನ್ನು ತೊಗೊಂಬಂದ್ರು ಇದಕ್ಕೆ. ನಾನು ನಿಮಗೆ ಇದನ್ನು ಹೆಂಗೆ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ ನಿಮಗೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಹೆಲ್ಪ್ ಮೀ ಅ ಲಾಟ್. ಅವ್ರಿಗೆ ಪ್ರಾಬಬ್ಲಿ ನಮ್ಗೆಲ್ಲರೂ ಹಿರಿಯಣ್ಣ ಇರ್ತಾರಲ್ಲ ಸೆಟ್ಟಲ್ಲಿ, ಆ ಥರ ಬಂದ್ಬಿಟ್ಟು ಇದನ್ನ ಹಿಂಗೂ ಮಾಡ್ಬೋದಲ್ಲ, ಆ್ಯಂಡ್ ಅವ್ರಿಗೆ ನನಗೆ ಗೊತ್ತು ನೀನು ಮಾಡು ಅಂತ ಹೇಳ್ತಾ ಇರಲಿಲ್ಲ, ಆಪ್ಷನ್ಸ್ ಕೊಡೋರು, ನೋಡಿ ಇದನ್ನ ಹಿಂಗೆ ಮಾಡ್ಬೋದಲ್ಲ ಅಂತ. ಆ್ಯಂಡ್ ದಟ್ ಹೆಲ್ಪ್, ತುಂಬ ಹೆಲ್ಪ್ ಆಗೋಯ್ತು ನಮಗೆ. ಆಮೇಲೆ ಅವ್ರ ಸ್ಪೀಡ್, ಈಗ ನಾನು 2 ಕ್ಯಾಮ್ರಾ ಇಡ್ತಾ ಇದ್ರೆ ನಾವು ಲೈಟಿಂಗ್ ಮಾಡಿಕೊಂಡು ಅದು ಇದು ಎಲ್ಲನೂ ಟೈಮ್ ನನಗೆ ಗೊತ್ತಾದ್ರೆ ಟೈಮ್ ವೇಸ್ಟ್ ಎಷ್ಟಾಗತ್ತೆ ಅಂತ. ಬಟ್ ಹೀ ನ್ಯೂ ನಾವು ಇದನ್ನು ಅಚೀವ್ ಮಾಡಬೇಕು ಅಂತ. ಅದೇ ಹೇಳಿದ್ನಲ್ಲ ಆಗಲೇ, ಅದೇನೋ ಕಾನ್ಸ್ಪೈರ್ ಮಾಡಿದ್ವಿ ನಾವು, ಎಲ್ಲನೂ ಮೆಟೀರಿಯಲೈಸ್ ಆಯಿತು. ಇಷ್ಟು ಜನ ಸೇರ್ಕೊಂಡು ಒಡೆಯೋಣ ಬನ್ರಪ್ಪ ಅನ್ನೋದಿದೆಯಲ್ಲ, ದಟ್ ಈಸ್ ಆನ್ ಅ ಡಿಫ್ರೆಂಟ್ ಸ್ಕೇಲ್. ಆ್ಯಂಡ್ ಎನರ್ಜಿ, ಡೈಲಿ ಬೆಳಿಗ್ಗೆ ಎದ್ದು ನಾವು ಶೂಟಿಂಗಿಗೆ ಹೋದ್ರೆ ಏನೇ ಕೋಪ ತಾಪ ಇರಲಿ, ಏನೇ ಇರಲಿ, ಒಂದು ಫೈರ್ಗಳು ಹೋದಂಗೆ ಹೋಗ್ತಾ ಇದ್ವಿ. ಎವ್ರಿಬಡಿ, ಯಾರೇ ಬರಲಿ ಸೆಟ್ಗೆ. ಅದಾದ್ಮೇಲೆ ಎಡಿಟಿಂಗು, ನಾನು ಅದನ್ನೇ ಹೇಳೋದು, 4 ಅವರ್ ಫುಟೇಜ್ ಕೊಟ್ಟಿದ್ದೀವಿ ನಾವು ದೀಪ್ ಅವ್ರಿಗೆ. ಅವ್ರಿಗೆ ಎಷ್ಟು ಫಾಸ್ಟಾಗಿ ಎಡಿಟ್ ಮಾಡಿಸಿದೀವಿ ನಾವು ಅಂತಂದ್ರೆ, ಅವರೇ ಇವತ್ತು ಹೇಳ್ತಾ ಅಪ್ಪ ಬಿಟ್ಬಿಡ್ರಪ್ಪ, ನನ್ನ ಒಂದು 5 ದಿನ ಬಿಡ್ರಿ ಸುಮ್ಮನೆ ಅನ್ನೋ ಥರ ಮಾಡಿಸಿದೀವಿ. ಇಟ್ ವಾಸ್ ಆಲ್ ವೆರಿ ವೆಲ್ ಪ್ಲ್ಯಾಂಡ್, ತುಂಬ ಆಮೇಲೆ ಆ ಎನರ್ಜಿ ಎಲ್ರಿಗೂ ಇತ್ತಲ್ಲ, ಮಾಡಲೇಬೇಕಿದು ಅಂತ. ಆ್ಯಂಡ್ ಸಮ್ಹೌ ಎಲ್ಲರಲ್ಲೂ ಇದನ್ನು ಮಾಡಬೇಕು, ಈ ಥರದ್ದು ಏನೋ ಮಾಡ್ಬೇಕು ನಾವು ಅನ್ನೋದು ಬಂತು. ಸಿನಿಮಾ ಏನಾಗತ್ತೋ ಬಿಡತ್ತೋ ಸೆಕೆಂಡ್ರಿ ಪ್ರವೀಣ್, ನಾವು ನೆಕ್ಸ್ಟ್ ಅದೇನಾಗತ್ತೆ ಅನ್ನೋದು ನನ್ನ ಕೈಯಲ್ಲಿಲ್ಲ. ಬಟ್ ಈ ಪ್ರೋಸೆಸ್ನ ನಾವು ಎಂಜಾಯ್ ಮಾಡಿದ್ವಿ. ಈ 6-7 ತಿಂಗಳು ಏನು ಕೆಲಸ ಮಾಡೋದ್ವಲ್ಲ ಬಿಟ್ಟು ಬಿಡ್ದಂಗೆ, ಆ ಪ್ರೋಸೆಸ್ಸನ್ನು ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀವಿ. ಇದು ತುಂಬ ಕ್ಲೀಶೆ ಮಾತು, ಬಟ್ ಫ್ಯಾಮಿಲಿ ಥರ ಇದ್ದು, ಫ್ಯಾಮಿಲಿಲಿ ಏನು ಜಗಳಗಳಾಗತ್ತೋ ಆ ಜಗಳಗಳು ಆಗಿವೆ. ಅದಾದ್ಮೇಲೆ ಹೋಗಿ ತಬ್ಕೊಂಡಿದ್ದೀವಿ, ಕಣ್ಣೀರು ಹಾಕಿದ್ದೀವಿ, ಜೈಕಾರ ಹಾಕಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಸೊ ವಿ ವರ್ ಅ ಫ್ಯಾಮಿಲಿ. ಆ ಫ್ಯಾಮಿಲಿ ನಿಂತ್ಕೊಂಡು ಒಂದೇನೋ ಫಂಕ್ಷನ್ ಮಾಡ್ತೀವಿ ಗೊತ್ತಾ, ಆ ಥರ ಮಾಡಿದ್ದೀವಿ ಸಿನಿಮಾ ವೆರಿ ಹ್ಯಾಪಿಲಿ.
ಆ್ಯಂಡ್ ಯಾವಾಗಲೂ ಉದ್ದೇಶ, ಎಲ್ಲರ ಉದ್ದೇಶ ಒಂದೇ ಇದ್ದಾಗ, ಹೌದು ಜಗಳ ಆಗುತ್ತೆ, ಎಲ್ಲವೂ ಆಗುತ್ತೆ, ಬಟ್ ಉದ್ದೇಶ ಒಂದೇ ಇದ್ದಾಗ ಈ ಥರ ಪ್ರತಿಫಲ ಸಿಗುತ್ತೆ ಅಂತ. ಅಂದರೆ ಅಂದ್ಕೊಂಡಿದ್ದು ಅಚೀವ್ ಮಾಡಿರ್ತೀರ. ಪ್ರೇಕ್ಷಕರಿಗೆ ಬಿಟ್ಟಿದ್ದು ಉಳಿದದ್ದೆಲ್ಲವೂ ಇಷ್ಟು ಸಂತೋಷ, ಅಂದರೆ ಪಾಸಿಟಿವ್ನೆಸ್ ಅಲ್ಲೇ ವೈಬ್ಸ್ ಕಾಣ್ತಾ ಇದೆಯಲ್ಲ, ಅದೊಂದು ಪೋಸ್ಟಿಂದ ಹಿಡಿದು ಒಂದು ಸೌಂಡಿಂದ ಹಿಡಿದು ಎಲ್ಲದರಲ್ಲೂ ಕಾಣುತ್ತೆ. ನನಗೇನು ಗೊತ್ತಾ, ಒಂದು ಈಗ ಎಲ್ಲರೂ ಈ ಇಂಟರ್ವ್ಯೂಗಳು ನಾನು ಕೊಡ್ತಾರೋ ಇಂಟರ್ವ್ಯೂಗಳು ನೋಡಿ ಅಥವಾ ನಾನು ಮಾತಾಡ್ತಾ ಇರೋದು ನೋಡಿ, ಇವನು ಬಲೆ ಗಾಂಚಿಲಿ ಗುರು, ಇವನು ಆಗ್ಲೇ ಇಷ್ಟ ಏನೋ ಮಾಡ್ಬಿಟ್ಟಿದ್ದಾನೆ ಏನೋ ಇದು ಅಂತ ಅನ್ಕೋತಾ ಇರೋದು 100% ಇರುತ್ತೆ. ಆ ವೈಬ್ ಅವ್ರಿಗೆ ಪಾಸ್ ಆಗ್ತಾ ಇರ್ಬೋದು. ಗೆದ್ಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ, ಸಿನಿಮಾ ನೋಡ್ಕೊಳ್ಳೋಣ ಅನ್ನೋದು ಈ ಒಂದು ಸಿನಿಕ್ ಆಟಿಟ್ಯೂಡ್ ಇರುತ್ತಲ್ಲ, ಅದಿರುತ್ತೆ. ಬಟ್ ಟ್ರಸ್ಟ್ ಮೀ, ನಾನು ಗೆದ್ದಿದ್ದೀನಿ. ಏನಕ್ಕೆ ಗೆದ್ದಿದ್ದೀನಿ ಅಂದ್ರೆ ಸಂತೋಷವಾಗಿ ಒಂದು ಸಿನಿಮಾ ಮಾಡಿದೀನಿ ಇವತ್ತು. ನೀವು ಪ್ರತಿ ಸಿನಿಮಾದು ಏನೋ ಕತೆ ಕೇಳ್ತಾ ಇದ್ದೀರಾ ಆಫ್ ಕ್ಯಾಮ್ರಾ, ಯಾರೋ ಬಂದು ಏನೋ ಕಂಪ್ಲೇಂಟ್ ಹೇಳ್ತಾ ಇದಾರೆ, ನಮ್ಗೆ ಹಂಗಾಯ್ತು ಹಂಗಾಯ್ತು. ಇಂಥ ಟೈಮಲ್ಲಿ ನಾವೊಂದು ಸಿನಿಮಾನ ಸಂತೋಷವಾಗಿ ಮಾಡಿದೀವಿ ಅಂಡ್ ಇನ್ನೋಸೆಂಟ್ ಆಗಿ ನಿಮ್ಮನ್ನೆಲ್ಲರನ್ನು ಎಂಟರ್ಟೈನ್ ಮಾಡ್ಬೇಕು ಅಂತ ಬರ್ತಾ ಇದೀವಿ. ಅಲ್ಲೇ ಗೆದ್ಬಿಟ್ಟೆ ನಾನು. ಸಿನಿಮಾ ಏನಾಗುತ್ತೆ ಬಿಡತ್ತೆ, ಅದು ನನ್ನ ಹಣೆ ಬರೋದಲ್ಲಿ ಅದು ಎಲ್ರಿಗೂ ನಮ್ಗೆ ಏನೇನ್ ಕೊಡ್ಬೇಕೋ ದೇವ್ರು ಅದನ್ನ ಕೊಡ್ತಾನೆ, ಸೆಕೆಂಡ್ರಿ ಅದು. ಅಂಡ್ ಸೋಲು ಗೆಲುವು ವಿಲ್ ನಾಟ್ ಸ್ಟಾಪ್ ಮೀ, ವಿಲ್ ನಾಟ್ ಸ್ಟಾಪ್ ಯುವ ಪ್ರೊಡಕ್ಷನ್ ಹೌಸಸ್ನು ಅದನ್ನ ನಿಲ್ಸಲ್ಲ. ಮುಂದೆ ನಾವು ಮತ್ತೆ ಏನೋ ಮಾಡ್ಲೇಬೇಕು. ಏನೂ ಮಾಡ್ಲಿಲ್ವಾ, ಕೂಲಿ ಕೆಲಸ ಮಾಡ್ಬೇಕು ನಾನು. ಬಟ್ ಈ ಪ್ರಯತ್ನ ಇದೆಯಲ್ಲ, ಇದರಲ್ಲಿ ನಾವು ಗೆದ್ದಿದೀವಿ. ಈ ಸಂತೋಷ ನನಗೆ ತುಂಬಾ ಇದೆ. ಅಂಡ್ ಇದನ್ನ ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ ಇವತ್ತು. ಅದಕ್ಕೆ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇಷ್ಟು ಒಳ್ಳೆ ತಂಡ ಕಟ್ಕೊಂಡು ಇಷ್ಟು ಜನಗಳ ಜೊತೆ ಬೆಳಿಗ್ಗೆ ಎದ್ದು ನಾನು ಬರೋದೇನೆ ಒಂದು ಹೈಪರ್ ಆಕ್ಟಿವ್ ಆಗಿ ಬರ್ತೀವಲ್ಲ, ಇಷ್ಟು ದಿನಗಳಾದ್ರೂ ಈ ಎನರ್ಜಿ ಇಟ್ಕೊಂಡ್ ಬರೋದೇ ದೊಡ್ಡ ಕಷ್ಟ ಇವತ್ತು. ಅಂಡ್ ಅದ್ರಲ್ಲಿ ಗೆದ್ದಿದೀವಿ. ಅಂಡ್ ನಾವೊಬ್ಬರೇ ಅಲ್ಲ ಪ್ರವೀಣ್, ನಮ್ಮ ಎಷ್ಟೋ ಜನ ಫಿಲ್ಮ್ ಮೇಕರ್ಸ್ ಇದನ್ನ ಮಾಡ್ತಾ ಇದಾರೆ. ದೇ ಆರ್ ವೆರಿ ಹ್ಯಾಪಿ. ನಾವು ಅವ್ರನ್ನೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು. ನನಗೆ UI ಬಂದಾಗ ಉಪ್ಪಿ ಸರ್ ನೋಡುವಾಗ ಅದೇ ಅನ್ಸೋದು. ಅವ್ರು ಓಡಾಡ್ತಾ ಇರೋದು ಗುರು, ಅವರಲ್ಲಿ ಏನೋ ಒಂದು ಪವರ್ ಇದೆ, ಎನರ್ಜಿ ಇದೆ, ಓಡಾಡ್ತಾ ಇದಾರೆ ಗುರು. ಸಿನಿಮಾ ಸೆಕೆಂಡ್ರಿ, ಅದು ಅರ್ಥ ಆಗಲ್ವಾ, ಅದೇನೋ ಆ ಡಿಬೇಟೇ ಬೇರೆ. ಬಟ್ ಅದೊಂದು ಖುಷಿ ಇದೆ ಗೊತ್ತಾ, ನಾನು ಏನೋ ಮಾಡಿದೀನಿ ಗುರು ನೋಡ್ರಿ ನೀವೆಲ್ಲ ಅಂತ ತಗೊಂಬಂದು ಇನ್ನೋಸೆಂಟ್ ಆಗಿ ಕೊಡೋದಿದೆಯಲ್ಲ, ಅದ್ ಮಾಡ್ತಾ ಇದೀನಿ ನಾನು. ಅಂಡ್ ಅದನ್ನ ಅಪ್ಕೊಳ್ಳೋದು ಜನಗಳಿಗೆ ಬಿಟ್ಟಿದ್ದು, ಅವ್ರ ಇಷ್ಟ ಕಷ್ಟಗಳಿಗೆ ಬಿಟ್ಟಿದ್ದದು. ಬಟ್ ನಾನು ಕೊಟ್ಟಿದ್ದೀನಿ ಖುಷಿಯಾಗಿ, ಅದಂತೂ ಗ್ಯಾರಂಟಿ. ಆಕ್ಚುಲಿ ನನಗೆ ಯಾವಾಗಲೂ ಅಂದ್ರೆ ಬಿಗಿನಿಂಗ್ ಡೇಸಿಂದನೂ ರೋಹಿತ್ ಪದಕಿಗಿರುವಂಥ ವಿಷನ್ಗೆ, ಆ ಒಳಗಿರುವಂತಹ ಕಥೆಗಾರನಿಗೆ ವಿಜುವಲೈಸ್ ಮಾಡ್ಕೊಳ್ಳೋವಂಥ ವಿಷನರ್ಗೆ, ಈಗ ಚರಣ್ ರಾಜ್ ಅಂತ ಮ್ಯೂಸಿಕ್, ಆ ಸೌಂಡಿಂಗು, ಸತ್ಯ ಹೆಗಡೆ ಅಂತ ಆ ಕಲರ್ ಟೋನ್ ಆ್ಯಂಡ್ ಆ ಫ್ರೇಮಿಂಗು, ಆ ಇದು, ಆ್ಯಂಡ್ ದೀಪು ಅಂತ ಎಡಿಟರ್ ಆ್ಯಂಡ್ ಈ ಥರದ ಪ್ರೊಡಕ್ಷನ್ ಹೌಸ್ಗಳು, ಎಂಥ ಕಾಂಬಿನೇಷನ್ ಅನ್ನೋ. ಸೊ ಅದೇ ನನಗೇನು ಅಂದರೆ, ನೀವು ಹೇಳ್ತಿದ್ರಲ್ಲ ಸತ್ಯ ಹೆಗಡೆ, ದೀಪು, ಚರಣ್, ಈ ಪ್ರೊಡಕ್ಷನ್ ಹೌಸು, ಯುವ ಎಲ್ಲರೂ, ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಟೀಮ್ ತಗೊಂಡೋದ್ರಲ್ಲ, ನನಗೆ ಇದು ವಾರಕ್ಕೊಂದು 3 ಸತಿ, ಪ್ರತಿ ಸರ್ತಿ ಈ ಟೀಮ್ ಬಗ್ಗೆ ನಂಗೆ ಅದು ರೆಸೊನೇಟ್ ಆಗ್ತಿರತ್ತೆ. ನನ್ನ ಡೈರೆಕ್ಷನ್ ಟೀಮ್ನವರು, ಪ್ರೊಡಕ್ಷನ್ ಟೀಮ್ನವರು ಎಲ್ಲ. ಅಂದ್ರೆ ಎವ್ರಿಬಡಿ ಹ್ಯಾಡ್ ಓನ್ಲಿ ಒನ್ ಇಂಟೆಂಟ್, ಒಂದೇ ಕನಸು, ಒಂದೇ ದಾರಿ ಇದ್ದಿದ್ದು ನಮ್ಗೆ. ಇದನ್ನ ಮಾಡ್ತಾ ಇದ್ದ ಈ ಒಂದು 6-7 months ಏನಿದೆ, ನಮ್ಮ ಇಡೀ ಯೋಚನೆ, ನಮ್ಮ ಇಡೀ ಎನರ್ಜಿ ಇದಕ್ಕೆ ಹಾಕೋಣ, ಮಿಕ್ಕಿದ್ ದೇವ್ರು ನೋಡ್ಕೋತಾನೆ ಅಂತ. ಯಾರಿಗೂ ಇನ್ಫ್ಯಾಕ್ಟ್ ನಾನು ಹೇಳ್ತಿದ್ದೀನಲ್ಲ, ಯಾರು ಇದನ್ನ ದುಡ್ಡಿನ ಬಗ್ಗೆ ಇಲ್ಲಿವರೆಗೂ ಒಂದು ದಿನ ಒಂದು ಮಾತು ಬರಲಿಲ್ಲ ನಮ್ಮಲ್ಲಿ. ಆ ದುಡ್ಡಂಗೆ ಇಲ್ಲಿ ಹೋಗ್ತಾ ಇದೆ, ಅದಾಗ್ತಿದೆ, ಇದಾಗ್ತಿದೆ, ಒಂದೇ ದಿನ ನಾನು ಇಲ್ಲಿವರೆಗೂ ಅದನ್ನ ಕೇಳಿರೋದು ಈಗ ನೆನಪೇ ಇಲ್ಲ ನನಗೆ. ಸೊ ವಿ ವರ್ಕ್ ವೆರಿ ಹ್ಯಾಪಿಲಿ. ನಮ್ಗೇನು ಅಂದ್ರೆ ಖುಷಿಯಾಗಿ ಬೆಳಿಗ್ಗೆ ಸೆಟ್ಗೆ ಹೋಗೋಣ, ಶೂಟ್ ಮಾಡೋಣ, ಬರೋಣ, ಖುಷಿಯಾಗಿ ಡಬ್ಬಿಂಗಿಗೆ ಬರೋಣ, ಡಬ್ ಮಾಡೋಣ, ಹೋಗೋಣ, ಎಡಿಟಿಂಗ್ ಹೋಗೋಣ, ಎಡಿಟ್ ಮಾಡೋಣ, ಹೋಗೋಣ. ಡಿಸ್ಕಷನ್ಸ್ ನಡೆಯುತ್ತೆ ಆಬ್ವಿಯಸ್ಲಿ, ಇದು ಬೇಡ, ಇದು ಬೇಕು, ಅಲ್ಲೊಂದು ಏನೋ ಈಗೋ ಅರ್ಟ್ ಆಗತ್ತೆ, ಇವೆಲ್ಲ ಇರುತ್ತೆ. ಬಟ್ ಒಂದು ಸಂತೋಷ ಇದೆ ಗೊತ್ತಾ, ಅಂದ್ರೆ ಒಂದು ವರ್ಲ್ಡ್ ಕಪ್ ಹೋಗ್ತಾರಲ್ಲ, ಆ ತರ ನನಗೆ ಯಾವಾಗ್ಲೂ ಅನ್ಸುತ್ತೆ ಆ ಟೀಮ್ ಹೆಂಗಿತ್ತೋ ಅದೇ ಆಂಬಿಯನ್ಸ್ ಅಲ್ಲಿ ಹೋಗ್ಬೇಕು ಅಂತ. ಅಂದ್ರೆ ಈ ಸಿನಿಮಾ ಬಿಗಿನಿಂಗ್ ಫೋಟೋಶೂಟಿಂದ ಹಿಡಿದು ಆ ಅಂದ್ರೆ ರಿಯಾಲಿಟಿನ ಕಟ್ಕೊಡೋ ರೀತಿ ಇರುತ್ತಲ್ಲ, ಅಂದ್ರೆ ಇಲ್ಲೆಲ್ಲ ಸುತ್ತಲೂ ನಡೀತಾ ಇದೆ, ಅದು ಅಷ್ಟು ಸೊಗಸಾಗಿ, ಅಷ್ಟು ನ್ಯಾಚುರಲ್ ಆಗಿ ಮೂಡ್ ಬರೋಂಥದ್ದು ತುಂಬಾ ಕಷ್ಟ ಅದನ್ನ ಅಚೀವ್ ಮಾಡೋದು. ಈ ಟೀಮ್ ಅದನ್ನ ತುಂಬಾ ಚೆನ್ನಾಗಿ ಅಚೀವ್ ಮಾಡಿದೆ. ಅಂಡ್ ಆ ವಿಜುವಲ್ಸ್ ನೋಡ್ತಾ ಇದೀವಿ ಕೂಡ. ಸತ್ಯ ಹೆಗಡೆ ಅವರು, ನಾವು, ಚರಣ್, ದೀಪು ಸರ್ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಫಸ್ಟ್ ಡಿಸ್ಕಷನ್ ಆಗಿದ್ದೇನು ಅಂದ್ರೆ, ನಾನಿಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ದೂರದಲ್ಲಿ ಯಾರ್ದೋ ಕತೆ ಕೇಳ್ತಿದ್ರೆ, ಆ ಕತೆ ನನಗೆ ಕದ್ದು ಕೇಳ್ತೀನಲ್ಲ ನಾನು, ಅದೊಂದು ಸಂತೋಷ ಇರೋದು, ಕದ್ದು ಕೇಳೋದ ಸಂತೋಷ, ಆ ಭಾವನೆ ಕೊಡೋಣ ನಾವು ಆಡಿಯನ್ಸ್ಗೆ. ಅದಕ್ಕೆ ನಾವು ಇಡೀ ಫಿಲಮ್ ನೀವು ಸಿನಿಮಾ ನೋಡಿದಾಗೂ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಪೂರ್ತಿ ನಾವು ಶೂಟ್ ಮಾಡಿರೋ ಪ್ಯಾಟರ್ನ್ ಏನಿದೆ, ಕಲರ್ ಪ್ಯಾಲೆಟ್ ಏನಿದೆ, ಸೆಕೆಂಡ್ ಹಾಫ್ ನಾವು ಶೂಟ್ ಮಾಡಿರೋ ಪ್ಯಾಟರ್ನ್ ಏನಿದೆ, ಕಲರ್ ಪ್ಯಾಲೆಟ್ ಏನಿದೆ, ಬೇರೆ ಬೇರೆ. ಸೊ ಎಲ್ಲೋ ಇಲ್ಲೇ ನಮ್ಮ ಮನೆ ಆಸ್ಪಾಸಲ್ಲಿ ನಡೆದಿರೋ ಕತೆ ನಡೀತಾ ಇದೆ, ಇದು ಕತೆ ಅವ್ನಿಗೆ ಹಿಂಗೆ ಆಗೋಯ್ತು, ಅದಾದ್ಮೇಲೆ ಏನೇನೇನೋ ಆಗ್ಬಿಟ್ಟ ಅವನು ಅಂದ್ಬಿಟ್ಟು ದೂರ ಆಗ್ತಾ ಹೋಗ್ತಾನೋ ಅವನು ಈ ಜನಕ್ಕೆ. ಆ ದೂರ ಆಗೋದನ್ನ ನೋಡ್ತಾರ ಅವರು, ಅಯ್ಯೋ ಈ ನನ್ನ ಮಗ ಇಲ್ಲೇ ಇದ್ನಲ್ಲ, ಅಲ್ಲೋಗ್ಬಿಟ್ಟ ಅವನು, ಹಿಂಗೆ ಆಗ್ಬಾರ್ದಾಗಿತ್ತು ಅವನಿಗೆ ಅಂತಾರೆ. ಅವ್ನು ಮತ್ತೆ ಅದಾದ್ಮೇಲೆ ಹೆಂಗೆ ಹತ್ರ ಆಗ್ತಾನೆ ಅನ್ನೋದು
ಆ ಆಂಬಿಯನ್ಸ್ ಕಟ್ಕೊಡ್ಬೇಕಿತ್ತು ನಾವು. ಅಂಡ್ ಚರಣ್ಗೂ ನಾವು ಇದೇ ಬ್ರೀಫಿಂಗ್ ಕೊಟ್ಟಿದ್ವಿ, ಸತ್ಯ ಸರ್ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದು ಇದಾನೆ, ದೀಪ್ ಅವ್ರಿಗೂ ನಾವು ಇದೇ ಬ್ರೀಫಿಂಗ್ ಕೊಟ್ಟಿದ್ವಿ. ಅಮರ್ ನಮ್ಮ ಆರ್ಟ್ ಡೈರೆಕ್ಟರ್ ಅವ್ರಿಗೂ ಆಕ್ಚುಲಿ ಆ ವಿಷಯದಲ್ಲಿ ಹೇಳ್ಬೇಕು. ಯಾಕಂದ್ರೆ ನೀವು ಈ ತರದೊಂದು ಪ್ರಪಂಚ ಕಟ್ಟುವಾಗ ಆರ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಸಹಾಯ ಮಾಡ್ಬೇಕು ನಮ್ಗೆ. ಏನೋ ನಾವ್ ಹೆಂಗ್ ಕೇಳ್ತಿದ್ವಿ ಅಂದ್ರೆ ದೊಡ್ಡ ಅರಮನೆ ಕೇಳ್ತಾ ಇರ್ಲಿಲ್ಲ ನಾವು, ಸಣ್ಣ ಮೊಳೆ ಕೊಡಿ ಒಂದೇನೋ, ಯಾಕಂದ್ರೆ ಕ್ಯಾಮ್ರಾ ಮುಂದೆ ಇಡೋಣ ಅದನ್ನ. ಈ ತರದ್ದು ಎಲ್ಲಿ ಪಾಪ ಇಮಿಡಿಯೇಟ್ ಆಗಿ ಹುಡ್ಕೊಂಡ್ ಬರ್ಬೇಕಲ್ಲ ಅವ್ರು. ಆ ತರ ತುಂಬಾ ಚೆನ್ನಾಗ್ ಕೆಲಸ ಆಯ್ತು ಇಲ್ಲಿ. ಅಂಡ್ ಇನ್ನೊಂದು ಏನು ಸೌಂಡಿಂಗ್ ವಿಚಾರಕ್ಕೆ ಅಂದ್ರೆ ಒಂದು ರೋಹಿತ್ ಪದಕಿ ಸಿನಿಮಾಗಳಲ್ಲಿ ಇಲ್ಲಿವರೆಗೂ ನೋಡಿರುವಂಥ ರೀತಿಯಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಸೆನ್ಸ್ ಇದೆ. ಅದು ಎಂಥ ಸೆನ್ಸ್ ಅಂತಂದರೆ ಒಂದು ಕಾಡುವಂಥದ್ದು, ನಾನು ಇಲ್ಲಿವರೆಗೂ ನೋಡೋದು ಕಾಡುವಂಥದ್ದು, ಇಲ್ಲಿ ಕುಣಿಸುವಂಥದ್ದಿದೆ. ಅದು ಕೂಡ ತುಂಬ ದೊಡ್ಡ ಸೆನ್ಸ್ ಬೇಕದು. ಅಂದರೆ ಒಂದು ಕುಣಿಸೋಂಥ ಸಾಂಗು ಇನ್ಸ್ಟೆಂಟಾಗಿ ಅವತ್ತಿಗೆ ಮಾತ್ರ ಅದು ಪದೇ 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 ಕೇಳುವಂಥದ್ದು, ಅದು ಇಲ್ಲ ಆಗಿದೆ. ಅದು ಆಕ್ಚುಲಿ ಚರಣ್ಗೆ ಕ್ರೆಡಿಟ್ ಹೋಗ್ಬೇಕು. ಚರಣ್ ನಾಗಾರ್ಜುನ್ ಶರ್ಮಾ, ಬಿಕಾಸ್ ಎಕ್ಕಾಮಾರ್ ಅದೊಂದು ವೈಬ್ ಓಪನ್ ಆಯ್ತು ಗೊತ್ತಾ. ದೊಡ್ಡದಾಗ ಹಿಂಗೊಂದು ಕೇಳಿಸ್ಬೇಕು ಗುರು, ಮಕ್ಕದ ಮೇಲೆ ಒಂದು ತಣ್ಣಗೆ ಗಾಳಿ ಬೀಸಿದಾಗ ಹೆಂಗಾಗ್ಬೇಕಲ್ಲ ಆ ಥರದೊಂದು ಆಗ್ಬೇಕು ಅಂತ ಅನ್ಸಿದ್ ನಮ್ಗೆ. ಸೊ ಅದಕ್ಕೆ ಎಕ್ಕಾಮಾರ್ ಬಿಟ್ವಿ. ಆಕ್ಚುಲಿ ಏನ್ ಗೊತ್ತಾ, ಈ ಫಿಲಮ್ ಮುಗಿದ ಮೇಲೆ ಎಕ್ಕಾಮಾರ್ ನೀವೇನ್ ಕುಣಿದಿರಲ್ಲ, ಆ ಹಾಡು ನಿಮ್ಮನ್ನ ಹಾಂಟ್ ಮಾಡಕ್ ಶುರು ಮಾಡುತ್ತೆ. ಈ ಸಿನಿಮಾಗ ಆ ಹಾಡನ್ನ ಆ ತರ ಬಳಸಿದೀವಿ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಾನು ಒಂದ್ಸತಿ ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತಾ ಇರೋದು ಅರ್ಥ ಆಗುತ್ತೆ ಏನಕ್ಕೆ ಅಂತ. ಅಂಡ್ ಬ್ಯಾಂಗಲ್ ಬಂಗಾರಿ ಕೂಡ ಇವಾಗ ಕುಣಿತಿದೀವಿ, ಬಟ್ ಕಾಡತ್ತದು ಒಂದು ಹಂತ ಆದ್ಮೇಲೆ. ಇನ್ನೊಂದ್ 2 ಹಾಡುಗಳಿದೆ, ಇನ್ನು ಬಿಡ್ತೀವಿ ಇಷ್ಟರಲ್ಲೇನೆ ಇದು ಇದೆ, ಅದನ್ನು ಅಷ್ಟೇನೆ ಕಾಡಕ್ ಶುರು ಆಗತ್ತೆ. ಯಾಕೆಂದ್ರೆ ಎಲ್ಲವೂ ಕಥೆ ಒಳಗಡೆ ಇದೆ. ಯಾವ್ದು ನಾನು ಇವಾಗ ಬ್ಯಾಂಗಲ್ ಬಂಗಾರಿನ ಇವನು ಜಾತ್ರೆ ಗುರು ಜಾತ್ರೆ ನಾವು ಓದ್ತಿರ್ತೀವಲ್ಲ ಕಮೆಂಟ್ಸ್, ನನ್ನ ಮಕ್ಳು ಜಾತ್ರೆ ಸಾಂಗ್ ಮಾಡಿಟ್ಟಿದಾರೆ ಒಂದು ಅಂತ. ಕುಣಿಯೋದಕ್ಕೆ ಜಾತ್ರೆ ಹಾಡೇ ಮಾಡಿರೋದು, ಬಟ್ ಆ ಜಾತ್ರೆ ಹಾಡನ್ನ ನಾವು ಹೆಂಗ್ ಬಳಸಿದೀವಿ ಅನ್ನೋದೇ ಸಿನಿಮಾಲಿರೋದು. ಸೊ ಅಂಡ್ ನಾನು ಈ ಥಿಯೇಟರ್ ಬಿಟ್ಟು ಹೊರಗಡೆ ಹೋಗಾದ್ಮೇಲೂ, ನನ್ನ ಸಿನಿಮಾ ನೋಡು ಆಚೆ ಬಂದ್ಮೇಲೂ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂದಾಗೆ ನಾವು ಗೆಲ್ಲಕ್ ಸಾಧ್ಯ. ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ರೆ, ಅಫ್ಕೋರ್ಸ್ ಅಲ್ಲೇ ಬಿಟ್ಟು ಬರ್ಬೇಕು. ಒಂದ್ ಸಿನಿಮಾ ಅಂದ್ರೆ ಅದನ್ನ ತಗೊಂಡ್ ಮನೆಗೆ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನೆಲ್ಲ ಮಾಡ್ಲೇಬಾರ್ದು ನನ್ನ ಪ್ರಕಾರ. ಬಟ್ ಕಾಡತ್ತೆ ಗೊತ್ತಾ, ಅವ್ನು ಹೇಳಿದ ವಿಚಾರ ಕಾಡ್ತು ನನಗೆ. ರತ್ನನ್ ಪ್ರಪಂಚಲ್ಲಿ ನಮ್ಮ ಅಮ್ಮನ್ನ ನಾನು ಹಿಂಗ್ ನೋಡ್ಕೋಬೇಕಿತ್ತು ಗುರು ಅನ್ನೋದು ಕಾಡತ್ತಲ್ಲ, ಅದೊಂದು ಸಣ್ಣ ಸೂಕ್ಷ್ಮತೆ ಬಂದ್ಬಿಟ್ರೆ ಸಾಕು. ಈ ಸಿನಿಮಾಲು ಅದಾಗತ್ತೆ ಅಂತ ನನ್ಗನ್ಸತ್ತೆ. ಆ್ಯಂಡ್ ಚರಣ್ ಅವ್ರಿಗೆ ಆ ವಿಚಾರದಲ್ಲಿ ತುಂಬ ಸೆನ್ಸಿಬಿಲಿಟಿ ತುಂಬ ಚೆನ್ನಾಗಿದೆ. ಅಂದರೆ ಹೆಂಗೆ ಅವರು, ಅಂದರೆ ನಾನು ಅವ್ರ ಪ್ರೀವಿಯಸ್ ಸಿನಿಮಾಗಳದ್ದು ವಿಚಾರ ರೆಫರೆನ್ಸ್ ತೊಗೊಂಡು ಹೇಳ್ತೀನಿ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಮಾಸಾಗಿ ಒಂದು ಹಾಡು ಇಟ್ಕೊಡ್ತಾರೋ, ಸೇಮ್ ವೇ ಆ ಒಂದು ಎಮೋಷನ್ನ, ಅದಕ್ಕೆ ಆಡುವಿಕೆಯನ್ನು ತುಂಬ ಚೆನ್ನಾಗಿ ಎಲಿವೇಟ್ ಮಾಡ್ತಾರೆ ಥ್ರೂಔಟ್ ದ ನರೇಷನಲ್ಲಿ, ಕತೆ ಒಳಗಡೆ ಆ ಅಂಡರ್ ಕರೆಂಟ್ ಹಂಗೆ ಭಾಷೆ. ನನ್ನ ಅಡ್ವಾಂಟೇಜ್ ಏನು ಗೊತ್ತಾ ಈ ಫಿಲಮಲ್ಲಿ, ಯಾರ್ಯಾರು ಕೆಲಸ ಮಾಡಿದಾರೋ ಎಲ್ಲರೂ ನಮ್ಮ ಥರನೇ. ಚರಣ್ ನಾನು ನೆನ್ನೆನೂ ಅದೇ ಮಾತಾಡ್ತಿದ್ದೆ, ಡೀಪ್ ಡೌನ್ ಪ್ರಾಪರ್ ಚಪ್ರಾಸಿ ಆಯ್ತಾ. ಅವ್ರಿಗೆ ಎಲ್ಲ ಗೊತ್ತು, ಶಿವಾಜಿನಗರದಲ್ಲಿ ಹೆಂಗ್ ಮಾತಾಡ್ತಾರೆ ಅನ್ನೋದು ಗೊತ್ತು, ಚಾಮರಾಜಪೇಟೆಯಲ್ಲಿ ಹೆಂಗಿರ್ತಾರೆ ಅನ್ನೋದು ಗೊತ್ತು, ಮಠದಲ್ಲಿ ಹೆಂಗ್ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು, ಎಲ್ಲವೂ ಗೊತ್ತು ಅವ್ರಿಗೆ. ಅದೇ ಅಡ್ವಾಂಟೇಜ್. ಸತ್ಯ ಹೆಗ್ಡೆ ಅವ್ರದ್ದು ಅದೇ ಅಡ್ವಾಂಟೇಜ್. ಅವ್ರು ಎಲ್ಲ ಲೈಫ್ ನೋಡಿದ್ದಾರೆ. ಅವರು ಪ್ರಾಪರ್ ಈ ಅಂಡರ್ ವ್ಯಾಲಿ ಆಫ್ ಬ್ಯಾಂಗ್ಳೂರು ನೋಡಿದ್ದಾರೆ, ರಿಚ್ನೆಸ್ ನೋಡ್ಬಿಟ್ಟಿದ್ದಾರೆ. ಸೊ ನನಗೆ ಈ ಸಿನಿಮಾಗೆ ಅದೇ ಹೆಲ್ಪ್ ಆಗಿದ್ದು. ಅಂದ್ರೆ ಎಲ್ಲರೂ ಆ ರೀತಿನೇ ಬದುಕೊಂಡ್ ಬಂದಿರೋರು. ಸೊ ದಟ್ ವರ್ಕ್. ಆ ಪ್ರತಿ ಎಮೋಷನ್. ಚರಣ್ ಇದೊಂದೇ ಸಿನಿಮಾ ಅಲ್ಲ, ಸತ್ಯ ಹೆಗ್ಡೆ ಅವ್ರದ್ದು ಇದೊಂದೇ ಸಿನಿಮಾ ಅಲ್ಲ. ಯು ಹ್ಯಾವ್ ಬೀನ್ ಸೀಯಿಂಗ್ ದಮ್. ದೇ ಆರ್ ಆಲ್ ಅನ್ ಅಸೆಟ್. ಅವರೆಲ್ಲ ಆಸ್ತಿ ನಮ್ಗೆ. ಆ ಆಸ್ತಿನ ನಾನು ಇಲ್ಲಿ ಬಳಸಿದೀವಿ ಅಷ್ಟೇ, ಇನ್ನೇನಿಲ್ಲ. ಆಂಟನಿ ದಾಸನ್ ಅವಾಗಲೇ ಒಂದು ತುಂಬಾ ಒಳ್ಳೆ ಶಾಸ್ತ್ರ ರೆಕಾರ್ಡ್ ಮಾತಾಡ್ತಾ ಇದ್ವಿ. ಸೊ ಆ ಒಂದು ವಿಚಾರಕ್ಕೆ ಬಂದ್ರೆ, ಚರಣ್ ಅವ್ರ ಕಾಂಬಿನೇಷನ್ ಗೊತ್ತು ಆಲ್ರೆಡಿ, ಹೆಂಗೆ ಅವ್ರ ಸೌಂಡ್ಗೆ ಅವ್ರದ್ದು ವೋಕಲ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಇಲ್ಲಿ ಅವ್ರನ್ನ ತಂದಂಥದ್ದು ಹೆಂಗೆ ಅಂತ. ಆಕ್ಚುಲಿ ಬ್ಯಾಂಗಲ್ ಬಂಗಾರಿ ಹಾಡನ್ನ ಅಮಿತ್ ತ್ರಿವೇದಿ ಅವ್ರ ಕೈಲಿ ಹಾಡಿಸ್ಬೇಕಿತ್ತು. ನಾನು ಮಾತಾಡಿ ಬಾಂಬೆಗೆ ಹೋಗ್ಬೇಕಾಗಿತ್ತು ನಾವು ಹಾಡ್ಸೋಣ ಅಂತ. ಆಮೇಲೆ ಆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಬೇಡ ಅಮಿತ್ ತ್ರಿವೇದಿ ಬೇಡ ಅಂತ ಏನೋ ಡಿಸ್ಕಷನ್ ಮಾಡಿ ಕ್ಯಾನ್ಸಲ್ ಆಯಿತು. ಕೈಲಾಶ್ ಖೇರ್ ವಾಸ್ ಒನ್ ಆಫ್ ದಿ ಆಪ್ಷನ್. ಅವ್ರ ಕೈಲಿ ಹಾಡ್ಸೋಣ. ನನಗೇನು ಅಂತಂದ್ರೆ, ಧ್ವನಿಗಳನ್ನ ನಾವು ಯಾವ ಧ್ವನಿ ಕೇಳಿಸ್ಕೊತೀವಲ್ಲ ಅದು ಸರ್ಪ್ರೈಸ್ ಮಾಡ್ಬೇಕು ನಮ್ಮನ್ನ. ಈಗ 4 ಕ್ವಾರ್ಟರ್ ಕುಡಿದ್ರು ಸ್ಟಡಿಯಾಗಿ ನಿಲ್ತಿದ್ದೆ ಸೂರ್ಯಣ್ಣ ಅಂದ್ರೆ ಯಾವ್ದು ಇದು ಹಿಂಗ್ ಬರ್ತಾ ಇದೆ ವಾಯ್ಸ್ ಅಂತೀವಲ್ಲ, ನಾವು ತಿರುಗಿ ನೋಡ್ತೀವಲ್ಲ ಒಂದ್ ಸೆಕೆಂಡ್, ಆ ತರದ್ದೇನೋ ಆಗ್ಬೇಕಿತ್ತು, ಜರ್ಕೊಡಿಬೇಕಿತ್ತು. ಇಲ್ದೇ ಹೋಗಿದ್ರೆ ದಿಸ್ ವುಡ್ ಹ್ಯಾವ್ ಬೀನ್ ಅನದರ್ ಲವ್ ಸಾಂಗ್. ಹೌದು, ಯಾವ್ದೋ ಒಂದು ಕುಣಿಯೋ ಅಂತ ಒಂದು ಹಾಡಾಗಿರೋದು. ಸೊ ನಮ್ಗೆ ಕೈಲಾಶ್ ಖೇರ್ ತರ ವಾಯ್ಸ್ ಯಾವ್ದೋ ಒಂದ್ ಬೇಕು. ಕೈಲಾಶ್ ಖೇರ್ ಅವರು ಶಿವ ಶಿವ ಹಾಡಿದ್ರು ಇದ್ರ ಹಿಂದೆ. ಸೊ ಅದನ್ನ ಕೇಳಿ, ಅಂಡ್ ಅದು ಇನ್ನೂ ನಮ್ ಚಾರ್ಟ್ ಬಸ್ಟರ್ ಅಲ್ಲಿ ಇದೆ, ಓಡ್ತಾನೆ ಇದೆ. ಸೊ ಮತ್ತೆ ರಿಪೀಟ್ ಮಾಡೋದ್ ಬೇಡ ಅಂತ ಒಂದು ಥಾಟ್ ಬಂತು. ಮಿಕಾ ಸಿಂಗ್ ಒಂದ್ ಬಂತು, ಅಷ್ಟ್ರಲ್ಲಿ ಸೆಟ್ ಆಗಲ್ಲ ಬಂತು. ಸೊ ನನ್ಗೇನು ಅಂದ್ರೆ ಪ್ರೇಮ್ ಸರ್ ನಾನು ಒಂದಿನ ಕೇಳ್ತೀನಿ, ಯಾಕೆ ಸರ್ ಹಿಂಗ್ ಮಾಡಿದೆ ಅಂತ ಸಿಕ್ಕಿದಾಗ,
ಸೊ ನೆಕ್ಸ್ಟ್ ನನಗೆ ಇಮಿಡಿಯೇಟ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಚರಣ್ ಆಕ್ಚುಲಿ ಆಪ್ಷನ್ ಕೊಟ್ರು, ಆಂಟೋನಿ ದಾಸನ್ ಟ್ರೈ ಮಾಡ್ಬೋದಾ ಅಂತ. ನಾನು ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ವಯಸ್ಸಾದಂಗೆ ಕೇಳ್ಸತ್ತಲ್ಲ ವಾಯ್ಸು, ಏನು ಮಾಡೋದು ಅಂತ. ಹಂಗೂ ಡಿಸ್ಕಸ್ ಮಾಡ್ಬಿಟ್ಟು ಇಲ್ಲ ಹಾಡಿಸ್ಕೊಡೋಣ, ಹೋಗೋಣ, ನೋಡೋಣ, ಟ್ರೈ ಮಾಡೋಣ. ಹಾಡಿಸ್ಬಿಟ್ಟು ಒಂದ್ಸತಿ ಚೆನ್ನೈಯಲ್ಲಿ ಕೂತ್ಕೊಂಡು ಫೈನಲ್ ಕಾಪಿ ಕೇಳಿದ್ವಿ. ಅವತ್ತು ನನಗೆ ಸೂಪರ್ ಗುರು, ಈ ಥರದ್ದು ಒಂದು ಹಾಡು ಮಾಡಬೇಕಿತ್ತು. ನಾನು ರಿವರ್ಸ್ ವರ್ಕ್ ಮಾಡಿದ್ವಿ ಅವಾಗ. ಈ ವಾಯ್ಸ್ ಹೀರೋಗೆ ಸೆಟ್ ಆಗಲ್ಲ, ಸೊ ಹೀರೋ ಹಾಡು ಬರ್ದಿದ್ದೀನಿ ಸಿನಿಮಾದಲ್ಲಿ. ಹೀರೋ ಬಿಟ್ಟು ಬೇರೆ ಯಾರೋ ಹಾಡ್ತಿರ್ತಾರೆ, ಹೀರೋ ಅವ್ರ ಮುಂದೆ ನಡೀತಾರೋ ಅಂತ ಕತೆ ನಡೀತಾರ ಆ ಹಾಡಿನ ಮುಂದೆ. ಸೊ ಒಂದು ಆರ್ಕೆಸ್ಟ್ರಾ ಪ್ಲೇಸ್ ಮಾಡಿ ಅಲ್ಲಿ ನಾವು ಬಿರಾದರ್ ಸರ್ನ ಕರ್ಕೊಂಡ್ಬಂದು ಅವ್ರು ಹಾಡ್ತಿದ್ದಾರೆ ಅನ್ನೋ ಥರ. ನನಗೆ ಬಿರಾದರ್ ಸರ್ದು ನಮ್ದು ಒಂದು ಎಮೋಷನ್ ಏನಂದ್ರೆ, ನನ್ನ ರತ್ನ ಪ್ರಪಂಚಲ್ಲೂ ಇದ್ರು ಅವರು. ಸೊ ನಾನು ಯೂಶಲಿ ರಿಪೀಟ್ ಮಾಡ್ತೀನಿ ನನ್ನ ಆರ್ಟಿಸ್ಟ್ಗಳನ್ನ. ಸೊ ಅವ್ರನ್ನ ಕರ್ಕೊಂಡ್ಬಂದ್ವಿ, ಅವ್ರ ಕೇಳಿ ಮಾಡಿಸಿದ್ವಿ. ಸೊ ಇಟ್ ಈಸ್ ಅ ವೆರಿ ಅಂದ್ರೆ ಆರ್ಗ್ಯಾನಿಕ್ ಆಗಿರುವಂಥ ಹಾಡದು. ಅಂಡ್ ಇಬ್ಬರು ನಾಯಕರು ಕಂಡಿದ್ದಾರೆ, ಒಂದು ಸಂಜನಾ ಆ್ಯಂಡ್ ಸಂಪದ. ಸೊ ಅವ್ರದ್ದು ಏನು ಪ್ಲೇ ಆಗುತ್ತೆ ರೋಲ್ ಅಂತ? ಇವನ್ ಜರ್ನಿಯಲ್ಲಿ ಸಿಗೋಂಥ ಹುಡುಗಿರವರು. ಇವ್ರ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅವರಿಬ್ಬರ ಪಾತ್ರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಅದನ್ನ ನಾವು ಯೂಶಲಿ ನಾವು ಕನ್ನಡ ಸಿನಿಮಾಗಳಲ್ಲಿ ಹೇಳ್ಬಾರ್ದು ಅದನ್ನ, ಬಟ್ ಹೀರೋಗೆ ಏನು ಇಂಪಾರ್ಟೆನ್ಸ್ ಕೊಡ್ತಾ ಇದೀವೋ ಸಿನಿಮಾದಲ್ಲಿ ಇವರಿಬ್ರು ಅದೇ ರೀತಿ ಇರ್ತಾರೆ, ಅದೇ ರೀತಿ ಮಾತಾಡ್ತಿರ್ತಾರೆ, ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದಾರೆ. ಸೊ ಅವರಿಬ್ರದ್ದು ಅಷ್ಟೇ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಸಂಜನಂದ್ ಈಗಾಗಲೇ ಐ ಥಿಂಕ್ ನೀವು ನೋಡಿದಿರ ಗ್ಲಿಮ್ಸ್ಗಳು, ಏನೇನು ನಾವು ಕಂಟೆಂಟ್ ಬಿಟ್ಟಿದ್ದೀವೋ ಅದರಲ್ಲಿ. ಪ್ರಾಪರ್ ಒಂದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಹುಡುಗಿಯಾಗಿ ಕಾಣಿಸ್ಕೊತಿದ್ದಾರೆ ಸಂಜನಾ. ಸಂಪದ ಕೂಡ ಅಷ್ಟೇ, ಅವರು ಶಿ ಹ್ಯಾಸ್ ಎ ಡಿಫ್ರೆಂಟ್ ರೋಲ್. ಅದನ್ನು ಪ್ರಾಬಬ್ಲಿ ನಾನು ಈಗಲೇ ರಿವೀಲ್ ಮಾಡೋದ್ರ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ, ಯಾಕೆಂದರೆ ಅವಳು ಶಿ ಈಸ್ ಎ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ದ ಸ್ಟೋರಿ, ಇಬ್ರು ಕೂಡ. ಸೊ ಸಿನಿಮಾದಲ್ಲಿ ಇಷ್ಟೇನಾ ಅಥವಾ ಒಳಗಡೆ ತುಂಬಾ ಸರ್ಪ್ರೈಸಸ್ ಅದು ನೋಡ್ಬೇಕು, ಇನ್ನು ಯಾಕೆ ಏನು ರಿವೀಲ್ ಮಾಡಿಲ್ಲ ಅಂದ್ರೆ ಅದು ಹಂಗೆ ಇರಬೇಕು ಅಂತಲ್ಲ, ಹಂಗೆ ಇದ್ಬಿಡ್ಲಿ ಅಂತ. ನನ್ಗೇನು ಅಂದ್ರೆ ಈಗಾಗಲೇ ತುಂಬಾ ಕಂಟೆಂಟ್ ಬಿಟ್ಬಿಟ್ಟಿದೀವಿ ಅನ್ನಿಸ್ತಿದೆ ನನಗೆ. ಅಂದ್ರೆ ಈಗ ಮತ್ತೆ ಟ್ರೈಲರ್ ಬೇರೆ ಪ್ಲಾನ್ ಆಗ್ತಾ ಇದೆ. ನನಗೇನಂದ್ರೆ ಬಿಟ್ಟಿದ್ದೀರಾ ಓಕೆ, ಬಟ್ ಆಂಗಲ್ಸ್ ಬೇರೆ ಬೇರೆ ತರ ಓಪನ್ ಆಗ್ತದೆ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಈ ತರ ಇಮ್ಯಾಜಿನ್ ಮಾಡ್ಕೊತಿದ್ದಾರೆ. ನನಗೇನು ಹಿಂಗೆ ಅನ್ನಿಸ್ತು ಅಂದ್ರೆ, ಒಬ್ಬೊಬ್ರು ಒಂದೊಂದು ಆಂಗಲ್ ಅಲ್ಲಿ ತಗೊಳ್ತೀರ ಅದನ್ನ, ಹಿಂಗಿರ್ಬೋದೇನೋ, ಅದು ಹಿಂಗಿರ್ಬೋದು. ನೀವೇ ಹೇಳಿದ್ರೆ ಅವಾಗಲೇ ಒಂದು ಟಿವಿಲಿ ಜಾಕಿ ಇದರಿಂದ ಈ ತರದ್ದು ಊಹೆಗಳು ಜಾಸ್ತಿ ಆಗಿದೆ. ಅದು ಆಕ್ಚುಲಿ ಒಳ್ಳೇದು. ದೊಡ್ಡ ವಿಷಯನ ತುಂಬಾ ಸಿಂಪಲ್ ಆಗಿ ಹೇಳಕ್ ಪ್ರಯತ್ನ ಪಟ್ಟಿದೀವಿ. ನಾನು ಯೂಶಲಿ ನಾನು ಯೋಚನೆ ಮಾಡೋದೇ ಹಂಗೆ. ದಯವಿಟ್ಟು ಗಮನಿಸಿ, ಟ್ಯಾಗ್ ಲೈನೇ ಅದಿತ್ತು, ಲೈಫ್ ಇಸ್ ಸಿಂಪಲ್, ಸಿಂಪಲ್ ಇಸ್ ಕಾಂಪ್ಲಿಕೇಟೆಡ್ ಅಂತ. ಸೊ ನನ್ಗೇನು ಅಂದ್ರೆ ತುಂಬಾ ಸಿಂಪಲ್ ಎಲಿಮೆಂಟ್ಸ್ ಅಲ್ಲಿ ಕಾಂಪ್ಲಿಕೇಶನ್ಗಳಿವೆ ಅನ್ನೋದು. ಈ ಸಿನಿಮಾನು ಅಷ್ಟೇ, ಇಟ್ಸ್ ಅ ವೆರಿ ಸಿಂಪಲ್ ಫಿಲ್ಮ್ ಆನ್ ಮೇಲ್ಗಡೆ ನೋಡಿದಾಗ. ಬಟ್ ನೀವು ಕಾಂಪ್ಲಿಕೇಶನ್ಸ್ ಎಷ್ಟಿದೆ ಅದ್ರೊಳಗಡೆ ಅನ್ನೋದನ್ನ ನೀವು ಅಂದ್ರೆ ಹ್ಯೂಮನ್ ಕಾಂಪ್ಲಿಕೇಶನ್ಸ್. ನಾನು ಹೇಳಿದ್ನಲ್ಲ, ಬಾಂಬ್ ಬಿದ್ರೇನೆ ಒಂದು ಇದು ಅಂತ ಯುದ್ಧ ಶುರು ಆಗಲ್ವಲ್ಲ. ನಮ್ಮ ಮನೇಲಿ ಬೆಳಿಗ್ಗೆ ಎದ್ದು ನಾನು ಎಡವು ಬಿಟ್ರೆ ಯುದ್ಧ ಶುರು ಆಗುತ್ತೆ. ಅಯ್ಯೋ ನಾನು ಇವಳು ಎಡವು ಬಿಟ್ಟು ಹೊರಟ್ನಲ್ಲ ಅನ್ನೋದೇ ನನ್ನ ಮನ್ಸಲ್ಲಿ ನಡೆಯೋ ಯುದ್ಧ ಅಲ್ವಾ. ಅದ್ರ ಬಗ್ಗೆ ಅಂಡ್ ಇಟ್ ಈಸ್ ವೆರಿ ಸಿಂಪಲ್. ನಾನು ಅದಕ್ಕೆ ಮುಂಚೆನೆ ಐ ಆಮ್ ಸೆಟ್ಟಿಂಗ್ ಇಟ್ ವೆರಿ ಈಸಿಲಿ. ಸಿಂಪಲ್ ಸಿನಿಮಾ ಇದು, ಬಟ್ ನೀವು ಇದನ್ನ ನೋಡಿದಾಗ ನಿಮ್ಗೆ ಆ ಕಾಂಪ್ಲಿಕೇಶನ್ಸ್ ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನೇನಾಗಿದೆ ಅನ್ನೋದು. ಅಂಡ್ ಓಕೆ, ಅಪಾರ್ಟ್ ಫ್ರಮ್ ದ ಸಿನಿಮಾ, ನಾವು ಸಿನಿಮಾ ರಿಯಾಲಿಟಿಗೆ ಮಾತಾಡೋಣ. ಅಂದರೆ ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್ಸು, ಸ್ಕ್ರೀನಿಂಗು ಅಥವಾ ಸಿನಿಮಾ ಮೇಕಿಂಗು, ಇವತ್ತಿನ ಆಡಿಯನ್ಸು, ಇತ್ತೀಚೆಗೆ ಸಿನಿಮಾಗಳಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾಗಳು ಬಂದಿದೆ, ಇದೇ ವರ್ಷ ಚೆನ್ನಾಗೂ ಆಗಿದೆ. ಒಂದಷ್ಟು ಸಿನಿಮಾಗಳು ಒಳ್ಳೆ ಟಾಕ್, ಜನರನ್ನ ಬ್ಲೇಮ್ ಮಾಡೋಂಥದ್ದು, ಮತ್ತು ಕೆಲವೊಂದು ಆರ್ಗ್ಯಾನಿಕ್ ಅಲ್ಲದ ವಿಷಯಗಳನ್ನು ಮಾಡ್ತಾ ಇರೋಂಥದ್ದು, ಇದ್ರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗಿದೆ. ಸೊ ಈ ಬ್ಲೇಮಿಂಗು ಮತ್ತು ಈ ಗೇಮಿಂಗು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ನಾನು ಅಂದರೆ ನನ್ನ ಕೆರಿಯರಲ್ಲಿ ಪ್ರಾಬಬ್ಲಿ ಫಿಲಮ್ ತುಂಬ ಕಮ್ಮಿ ಮಾಡಿರೋದು, ಬಟ್ ಬೇರೆ ಇಂಟ್ರಾಕ್ಷನ್ ತುಂಬ ಜಾಸ್ತಿ. ಆಲ್ಮೋಸ್ಟ್ ಒಂದು 15 yearsಯಿಂದ ನಾನು ಫಿಲಮ್ನವ್ರ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದೀನಿ, ನಾನು ನೋಡಿದ್ದೀನಿ ಏನೇನಾಗಿದೆ ಅನ್ನೋದು. ಬಟ್ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಟಾಕ್ಸಿಸಿಟಿ ತುಂಬ ಜಾಸ್ತಿ ಆಗೋಗಿದೆ. ವೆನ್ ಐ ಸೆ ಟಾಕ್ಸಿಕ್, ನಮ್ಮ ಇಂಡಸ್ಟ್ರಿ ಅವ್ರದಲ್ಲ, ಹೊರಗಡೆ ಅವ್ರದಲ್ಲ. ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮನ್ನೇ ನಾವು ಬೈಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ. ಈಗ ಒಂದು IT ಎಂಪ್ಲಾಯಿ ನಾನೇ ಕ್ವೆಶ್ಚನ್ ಮಾಡ್ತೀನಿ, ಸರ್ ಹೊರಗಡೆ ಕೂತಿರೋ ಒಬ್ಬ ಕೀಬೋರ್ಡ್ ವಾರಿಯರ್ ಅಂತೀವಲ್ಲ ನಾವು, ಕೂತ್ಕೊಂಡು ನಿಮ್ಗೆ ಇಟ್ ಈಸ್ ಜಸ್ಟ್ ಅ ಹಾಬಿ, ನೀವು ಕೂತ್ಕೊಂಡ್ಬಿಟ್ಟು ನನ್ನನ್ನು ಬೈದು ಬಿಡ್ತೀರಾ. ಬಟ್ ನೀವೇ ನಿಮ್ಮ ಕಂಪ್ನಿ ವಿರುದ್ಧ ಇದನ್ನು ಬೈತೀರಾ ಯಾವತ್ತಾದರೂ? ಲೆಟಸ್ ಅಸ್ಯೂಮ್ ಒಂದು TCS ಅಂತ ಒಂದು ಕಂಪ್ನಿ ಅಥವಾ ಇನ್ಫೋಸಿಸ್ ಅಂತ ಒಂದು ಕಂಪ್ನಿಯಲ್ಲಿ ಕೂತ್ಕೊಂಡು ಇನ್ಫೋಸಿಸ್ನ ಬೈಕೊಳ್ಳೋರು ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಅಂದ್ರೆ ಕೆಟ್ಟ ಮಾತಲ್ಲಿ, ಅಸಭ್ಯವಾಗಿ, ಅಥವಾ ಕಂಪ್ಲೇಂಟ್ ಹೇಳ್ತಾನೇ ಇರೋದು, ಆಚೆ ಬಂದು 24 ಗಂಟೆ ಆ ಕಂಪ್ನಿ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು ಕೆಲಸ ಮಾಡಿರೋದು ನೋಡಿದ್ದೀರಾ ನೀವು? ನಮ್ಮ ಇಂಡಸ್ಟ್ರಿಯಲ್ಲಿ ಅದೇ ಆಗ್ತಾ ಇರೋದು. ಇಲ್ಲೇ ಕೆಲಸ ಮಾಡ್ತಾ ಇದೀವಿ ನಾವು.
ಸೋಲು ಗೆಲುವು ಇದ್ದಿದ್ದು ಸರ್, ಎಲ್ಲಾರ ಲೈಫಲ್ಲೂ ಇದ್ದಿದ್ದದು. ನಮ್ಮ ಕನ್ನಡ ಇಂಡಸ್ಟ್ರಿ ಒಂದರಲ್ಲೇ ಅಲ್ಲ, ಬೇರೆ ಇಂಡಸ್ಟ್ರಿಲೂ ಸೋಲ್ತಾ ಇದ್ದಾರೆ, ಎಲ್ಲದರಲ್ಲೂ ಸೋಲ್ತಾ ಇದ್ದಾರೆ. ಬಟ್ ನಮ್ಮನ್ನು ನಾವು ಬೈಕೊಳ್ಳೋದು ಎಷ್ಟು ಸರಿ? ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡ್ತಾನೆ ಇದೀವಿ. ಸೊಲ್ಯೂಷನ್ ಏನು ಅನ್ನೋದು ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸೊಲ್ಯೂಷನ್ ಒಂದೇ, ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಒಳ್ಳೆ ಸಿನಿಮಾ ಮಾಡೋಣ. ಈಗ ಒಂದು ಕ್ವೆಶ್ಚನ್ ಬರುತ್ತೆ, ಹಂಗಂದ್ರೆ ಒಳ್ಳೆ ಸಿನಿಮಾ ಅಂದ್ರೆ ಏನು? ಯಾವುದು ಒಳ್ಳೆ ಸಿನಿಮಾ? ನನ್ನ ಪ್ರಕಾರ ಒಳ್ಳೆ ಸಿನಿಮಾ ಅಂದರೆ ಜೆನ್ಯನ್ ಎಫರ್ಟ್ ಹಾಕಿ ನಾನು ಕಥೆ ಮಾತ್ರ ಹೇಳ್ತೀನಿ, ಚೆನ್ನಾಗಿರೋ ಕಥೆ ಮಾತ್ರ ಹೇಳ್ತೀನಿ ಅಂತ ಬರ್ತೀವಲ್ಲ, ಆ್ಯಕ್ಚುಲಿ ಅದು ಒಳ್ಳೆ ಸಿನಿಮಾ. ಅದಕ್ಕೆ ಮಿಕ್ಕಿದ್ದೆಲ್ಲ ನಮ್ಮ ಕಮರ್ಷಿಯಲ್ ಎಲಿಮೆಂಟಿಗೆ ಆ್ಯಡ್ ಮಾಡೋ ಅಂಥ ವಿಷಯ. ವೆನ್ ಐ ಸೆ ಕಮರ್ಷಿಯಲ್ ಎಲಿಮೆಂಟ್, ಸಿನಿಮಾ ಕಮರ್ಷಿಯಲ್ ಅಲ್ಲ, ಸಿನಿಮಾ ಮಾಡೋ ಅಂಥ ಕಾಮರ್ಸು. ಇದರಿಂದ ಎಷ್ಟು ಬಿಸ್ನೆಸ್ ಮಾಡ್ತಿದ್ದೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ನಾನು ಉತ್ತರಾಖಂಡ ಅಂತ ಒಂದು ಕತೆ ಬರೀತೀನಿ. ಉತ್ತರಾಖಂಡನ ಶಿವಣ್ಣನೇ ಬೇಕು ನನಗೆ ಅಂತ ನಾವು ಹಠ ಹಿಡಿದು ಹಾಕ್ಕೊಂಡಿದ್ದಂಥ ಸಿನಿಮಾ ಅದು. ಯಾಕೆಂದರೆ ಅದನ್ನು ಬಿಟ್ಟು ಅವ್ರನ್ನ ಬಿಟ್ಟು ಬೇರೆ ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆಲ್ಸೋ ದ ಬಿಸ್ನೆಸ್ ನಾವು ಮಾಡಬೇಕಾಗಿದ್ದಿದ್ದು ಬಿಸ್ನೆಸ್ಸು. ಬಟ್ ನಾನು ಕತೆ ಬರೀಬೇಕಾದ್ರೇ ಶಿವಣ್ಣಂಗೆ ಹಿಂಗೆ ಮಾಡೋದು, ನಾನು ಈ ಗಿಮಿಕ್ ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಮಾಡಿದಾಗ ಆಬ್ವಿಯಸ್ಲಿ ಇದು ಹೆಂಗೆ ಅಂದರೆ ಕಾಫಿ ಮಾಡೋದ್ರ ಬದಲು ಕಾಫಿಗೆ ಬಿಯರ್ ಹಾಕ್ಬಿಟ್ಟು ಕೊಟ್ಟಂಗೆ, ಏನೋ ಟೇಸ್ಟ್ ಕೊಟ್ಬಿಡ್ತೀನಿ ನೋಡಿ ನಿಮಗೆ ಅಂತ. ಅದರಲ್ಲಿ 3 ಜನಕ್ಕೆ ಇಷ್ಟ ಆದರೆ 7 ಜನ ವಾಂತಿ ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಸೊ ಐ ಥಿಂಕ್ ವಿ ಶುಡ್ ಸ್ಟಾಪ್ ಬ್ಲೇಮಿಂಗ್. ಇದು ಹೆಂಗೆ ನೋಡಿ, ಈಗ ನಾನು ಮಾಡ್ತಾ ಇರೋದು ನೋಡಿ ಏನು ಅಂತ, ನಮ್ಮನ್ನು ಬೈತಿದ್ದೀವಿ ಅಂತ ಇರೋರನ್ನ ಬೈತಾ ಇದ್ದೀನಿ ನಾನು. ಅದನ್ನೇ ನಾನು ಹೇಳೋದು, ಸ್ಪೈರಲ್ ಅದು, ಲೂಪಲ್ಲಿ ಇದೀವಿ ನಾವು, ಬಿದೋಗಿದ್ದೀವಿ. ಸೊ ಐ ಥಿಂಕ್ ವಿ ಶುಡ್ ಬ್ರಿಂಗ್ ಇನ್ ಮೋರ್ ಪಾಸಿಟಿವಿಟಿ. ಖುಷಿಯಾಗಿ ಕೆಲಸ ಮಾಡೋದನ್ನು ಕಲಿಬೇಕು ನಾವು. ಕಷ್ಟ ಇದೆ ಇವತ್ತು, ಇಲ್ಲ ಅಂತ ಅಲ್ಲ, ಬಟ್ ನಮಗೆ ವೇದಿಕೆ ಸಿಕ್ಕದಲ್ಲೆಲ್ಲ ಬೈಕೊಂಡು ಓಡಾಡೋದು, ಕನ್ನಡ ಇಂಡಸ್ಟ್ರಿ ಬಿದೋಗಿದೆ, ಕನ್ನಡ ಇಂಡಸ್ಟ್ರಿ ಹಾಳಾಗೋಗಿದೆ, ಇನ್ಯಾವುದೋ ತರ್ತಾರೆ, ಇನ್ನೇನೋ ಸ್ಕ್ಯಾಂಡಲ್ ತೊಗೊಂಬರ್ತಾರೆ. ಎಲ್ಲಿಲ್ಲ ಸರ್ ಇದು. ನಾವು ಕಾಣಿಸ್ಕೋತಿದ್ದೀವಿ, ಬೇರೆಯವ್ರು ಕಾಣಿಸ್ಕೋತಿಲ್ಲ ಅಷ್ಟೇ. ಎಲ್ಲ ಕಡೆ ಇದೆ ಇದು. ಹಾಗೆ ಬದುಕ್ತಾ ಇದ್ದಾರೆ ಅವರು, ಹಾಗೆ ಖುಷಿಯಾಗಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ. ಆ ಖುಷಿನ ಕಂಡ್ಕೋಬೇಕು ನಾವು. ಸಣ್ಣ ಸಣ್ಣ ವಿಕ್ಟ್ರೀಸಲ್ಲಿ, ಸಣ್ಣ ಸಣ್ಣ ಗೆಲುವುಗಳಲ್ಲೇ ಕಂಡ್ಕೋಬೇಕು. ಮೊನ್ನೆ ಮಾದೇವ ಅನ್ನೋ ಸಿನಿಮಾ ದುಡ್ಡು ಮಾಡ್ತಾ ಇದೆಯಾ, ಎಲ್ಲರೂ ಸಂತೋಷ ಪಡಬೇಕಲ್ವಾ? ಹೌದು. ಅದನ್ನ ಬಿಟ್ಟು ಬೇರೆ ತಲಾಟನೆ ಮಾತಾಡ್ತಿರ್ತೀವಿ ನಾವು. ಇನ್ಯಾವುದೋ ನಾವು ಅದನ್ನು ಸೆಲೆಬ್ರೇಟ್ ಮಾಡೋದಾದ್ರೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗತ್ತೆ ನಾವು ಇದು ಚೆನ್ನಾಗಿದೆ ಅಂತ? ನಾವು ಅದನ್ನು ಸೆಲೆಬ್ರೇಟೇ ಮಾಡಲ್ವೇ? ಇನ್ಯಾವುದೋ ಶಾಕಾಹಾರಿ ಅಂತ ಬಂತು, ಬ್ಲಿಂಕ್ ಅಂತ ಬಂತು, ಎವ್ರಿಬಡಿ ಶುಡ್ ಬಿ ಸೋ ಹ್ಯಾಪಿ ಆ್ಯಂಡ್ ಸೆಲೆಬ್ರೇಟಿಂಗ್. ಹೌದು. ನಾವಿಲ್ಲ, ಇಲ್ಲ ಜನನೇ ಬರ್ತಾ ಇಲ್ಲ. ಜನಕ್ಕೆ ಬೇಡವಾಗೋಗಿದೆ ಈಗ. ಜನ ಒಳ್ಳೆ ಸಿನಿಮಾ ಕೊಟ್ಟರೆ ನೋ ಮ್ಯಾಟರ್ ವಾಟ್ ಬಂದೇ ಬರ್ತಾರೆ. ಅವ್ರಿಗೆ ಕಾಂತಾರ ಮೇಲೂ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, KGF ಮೇಲೂ ಯಾವ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಹುಟ್ಟಾಕ್ತು ಕಂಟೆಂಟು. ದ ಮೊಮೆಂಟ್ ದೇ ಸಾ KGF ಟ್ರೈಲರ್, ನನ್ನನ್ನು ಇನ್ಕ್ಲೂಡ್ ಮಾಡಿ, ಏನು ಗುರು ಇದು ಅನ್ನೋ ಒಂದು ಜರ್ಕ್ ತೊಗೊಂಡ್ವಿ ಗೊತ್ತಾ. ಕಾಂತಾರ ನೋಡಿದಾಗೂ ಅಷ್ಟೇ. ಇನಿಷಿಯಲಿ ಕಾಂತಾರ ಟಾಕ್ ಏನಿತ್ತು, ಹೆಂಗಾಯ್ತು? ಇಂಟರ್ನ್ಯಾಷನಲ್ ಸಿನಿಮಾಗಳು ಸರ್ ಇವೆಲ್ಲ ಇವತ್ತು ನಮ್ಮಿಂದ ಬಂದಿರೋದು. ಹೆಮ್ಮೆ ಪಟ್ಕೊಳ್ಳೋಣ ನಾವು. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ಹೆಮ್ಮೆ ಪಡಲ್ಲ. ಆ ಥರದ್ದು ಇನ್ನು 10 ಸಿನಿಮಾ ಮಾಡೋಣ ಅಂತ ನಿಂತ್ಕೊಂಡ್ಬಿಡ್ತೀವಿ. ಹೆಮ್ಮೆ ಪಡೋಣ, ಖುಷಿ ಪಡೋಣ. ನನ್ನ ಕತೆ ನಾನು ಹೇಳ್ಕೊಂಡು ಹೋಗ್ತೀನಿ. ಅದನ್ನು ಅಷ್ಟೇ ಚೆನ್ನಾಗಿ, ಅಷ್ಟೇ ಖುಷಿಯಾಗಿ ಕೆಲಸ ಮಾಡೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ನಾವು. ಹೌದು. ಯಾರನ್ನೂ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೋಬೇಕೀಗ. ಕರೆಕ್ಟ್. ನಮ್ಮನ್ನು ಅಂದರೆ ನಾನು ಇಂಡಸ್ಟ್ರಿಯವ್ರನ್ನೂ ಅಲ್ಲ, ನನ್ನನ್ನು ನಾನು ಬ್ಲೇಮ್ ಮಾಡ್ಕೋಬೇಕು ಆ್ಯಸ್ ಎ ಫಿಲಮ್ ಮೇಕರ್. ಯಾಕಂದರೆ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಮಾತ್ರ ಮ್ಯಾಟ್ರ್ ಆಗೋದು, ಬೇರೆಯವ್ರು ಏನು ಮಾಡ್ತೀರ ಅನ್ನೋದು ಮ್ಯಾಟ್ರ್ ಆಗಲ್ಲ. ಪ್ರೊಡ್ಯೂಸರ್ ದುಡ್ಡು ಕೊಡಲ್ಲ, ನಿದ್ದೆ ಮಾಡಿಬಿಟ್ರು, ಅದು ಮಾಡಿದ್ರು, ಇದು ಸುಳ್ಳಲ್ವಾ ಅದು? ನಾನು ಹೇಳೋದು, ಈಗ ನಾನು ಪ್ರವೀಣ್, ನಾನು ನಿಮ್ಮ ಹತ್ರ ಬರ್ತೀನಿ, ನನಗೆ 1 ಕೋಟಿ ರೂಪಾಯಿ ಹಾಕಿ ಪ್ರವೀಣ್, ಒಂದು ಸಿನಿಮಾ ಮಾಡ್ತೀನಿ, ನೀವು ಮಾಡ್ತೀರಾ? ಸುಮ್ಮನೆ ನಾನು ಬಂದ್ಬಿಟ್ಟು ಕೇಳ್ತೀನಿ, 1 ಕೋಟಿ ರೂಪಾಯಿ ಹಾಕಿ ಪ್ರವೀಣ್. 10 ರೂಪಾಯಿ ಒಬ್ಬ ಭಿಕ್ಷಕಂಗೆ ಹಾಕಲ್ಲ ಸರ್ ನಾವು ಹೊರಗಡೆ. ಹೌದು. ನನಗೆ ಯಾಕೆ ನೀವು 1 ಕೋಟಿ ಕೊಡ್ತೀರಾ? ನಾವು ಪ್ರೊಡ್ಯೂಸರ್ಸನ್ನು ಬೈತೀವಿ, ಸ್ಟಾರ್ಗಳನ್ನ ಬೈತೀವಿ. ಸ್ಟಾರ್ ಕಲ್ಚರಿಂದಾನೇ ಹಿಂಗಾಗಿದ್ದು. ಸ್ಟಾರ್ ಕಲ್ಚರ್ ಮಾಡಬೇಡಿ ಅವ್ರಿಗೆ ಸಿನಿಮಾ. ಅವರೇ ನಿಮ್ಮನ್ನು ಕೇಳ್ಕೊತಿದ್ದಾರಾ? ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅವ್ರೇನೋ ಮಾಡ್ಕೊಂಡಿದ್ದಾರೆ ಜೀವನದಲ್ಲಿ. ನೀವು ನಿಮ್ದೇನು ಬೇಕೋ ಮಾಡ್ಕೊಳ್ಳಿ. ಇಲ್ಲ ನಾನು ಅವರೇ ಬೇಕು ಅಂತ ನೀವ್ಯಾಕೆ ಅನ್ಕೋತಾ ಇದ್ದೀರಾ? ಅವ್ರನ್ನ ಯಾಕೆ ಬೈತೀರಾ? ಇಟ್ಸ್ ಲೆಟ್ ಅಸ್ ಮೇಕ್ ಇಟ್ ವೆರಿ ಸಿಂಪಲ್. ಪ್ರಾಬ್ಲಮ್ನ, ಇದು ಪ್ರಾಬ್ಲಮ್, ಇದು ಸೊಲ್ಯೂಷನ್. ದೆರ್ ಇಸ್ ಅ ಸೊಲ್ಯೂಷನ್. ನಾವೆಲ್ಲರೂ ಆ ಸೊಲ್ಯೂಷನ್ಗೆ ಕೆಲಸ ಮಾಡಬೇಕು. ಎಕ್ಕ ಅಂತ ಸಿನಿಮಾನ ನಾನು 3 ವರ್ಷ ಮಾಡಿದರೆ ನನ್ನಷ್ಟು ಮೂರ್ಖ ಇನ್ನೊಬ್ಬ ಇರ್ತಿರ್ಲಿಲ್ಲ. ನಾನು ಮಾಡಬೇಕಾಗಿದ್ದೆ 9 ತಿಂಗಳಲ್ಲಿ ಅದನ್ನು ರಿಲೀಸ್ಗೂ ತೊಗೊಂಬಂದ್ಬಿಡ್ಬೇಕಿತ್ತು. ಇದನ್ನು ನಾನು 3 ವರ್ಷ ಮಾಡಿದರೆ ನಾನು ಇದೇ ಲೂಪಲ್ಲಿ ಬಿದ್ದು ಇವನು ಹಾಳಾದವನು ಅಂತ ಬಯಸ್ಕೊಂಬರ್ತಾ ಇದ್ದೆ ಹೊರತು ಇನ್ನೇನು ಆಗ್ತಾ ಇರಲಿಲ್ಲ. ಸೊ ವೆನ್ ಇಟ್ ಇಸ್ ನಾವು ಯೂಶಲಿ ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾರಲ್ಲ, ನಾನೊಂದು ಐಫೋನ್ ಬಿಟ್ಟರೆ 1000 ಐಫೋನ್ಸನ್ನ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಈ 1000 ಐಫೋನಿಂದ ಎಷ್ಟು ಸೇಲ್ಸ್ ಆಗುತ್ತೆ, ಎಷ್ಟು ಇನ್ಕಮ್ ಬರುತ್ತೆ ಅನ್ನೋ ಒಂದು ಅಂದಾಜು ಎಲ್ರಿಗೂ ಇರುತ್ತೆ. ನಾವು ಆ ಬ್ರ್ಯಾಕೆಟಲ್ಲೇ ವರ್ಕ್ ಮಾಡಬೇಕು. ನಾನು ಇವಾಗ ಇದಕ್ಕೆ 5 ಕೋಟಿ ಹಾಕ್ತೀನಿ ಅಂತ ಅಂದರೆ 5 ಕೋಟಿ ರಿಕವರಿ ಎಲ್ಲಿಂದ ಇದೆ ಅನ್ನೋದನ್ನ ಮುಂಚೆ ನನಗೆ ಗೊತ್ತಿರೋ ಥರ ಮಾಡ್ಕೋಬೇಕು ನಾವು. ಹೌದು.
ಆ ಮಟ್ಟಕ್ಕೆ ಬಂದ ಮೇಲೆ ನಾವು ಕೆಲಸ ಮಾಡಕ್ ಶುರು ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಾವು 5 ಕೋಟಿ ಎಲ್ಲ 10 ಕೋಟಿ ಹಾಕ್ಬಿಟ್ಟಿರ್ತೀವಿ. 5 ಕೋಟಿ ಬದಲಾಗಿ ಲಾಸ್ ಆಗೋಯ್ತು, ಎಲ್ಲ ಸತ್ತೋಗ್ಬಿಟ್ರು, ಎಲ್ಲ ಮುಳುಗೋಗ್ಬಿಟ್ರು ಅಂತ ಇದ್ರೆ ಲೆಟ್ ಅಸ್ ವರ್ಕ್ ಇನ್ ಅ ವೆರಿ ಸಿಸ್ಟಮ್ಯಾಟಿಕ್ ವೇ. ಆಮೇಲೆ ಇಷ್ಟೆಲ್ಲ ಮಾತಾಡಬೇಕು ಅಂದರೆ ನನ್ನ ಅಡ್ವಾಂಟೇಜ್, ನನಗಿದ್ದಿದ್ದು ಲಕ್ ಏನು ಅಂತಂದರೆ ಐ ಹ್ಯಾವ್ ಗಾಟ್ ಗುಡ್ ಪ್ರೊಡಕ್ಷನ್ ಹೌಸಸ್. ಬಟ್ ಜಸ್ಟ್ ಬಿಕಾಸ್ ನಾನು ನನ್ನ ಗೋಲ್ ಹೇಳ್ಕೊತಾ ಇಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿರೋದಕ್ಕೆ ಕಷ್ಟ ಇಲ್ಲ ಅಂತ ಅನ್ಕೋಬೇಡಿ. ಎಲ್ಲರೂ ಅವ್ರವ್ರು ಕಷ್ಟಪಟ್ಕೊಂಡೇ ಬಂದಿರ್ತಾರೆ, ನಾವು ಹೇಳ್ಕೊತಿಲ್ಲ ಬಿಕಾಸ್ ಇಟ್ ಈಸ್ ನಾಟ್ ನೆಸೆಸರಿ. ಇನ್ನೊಂದು ನಾನು ನಿನ್ನೆ ಇಂಟರ್ವ್ಯೂ ಅದನ್ನೇ ಹೇಳಿದೆ, ಒಂದು ಇಂಟರ್ವ್ಯೂ ಅಲ್ಲಿ ನಮ್ದೇನಾಗಿದೆ ಗೊತ್ತಾ, ನಾವು ಆನ್ ಸ್ಕ್ರೀನ್ ಎಂಟರ್ಟೈನ್ ಕಮ್ಮಿ ಮಾಡ್ತಾ ಇದೀವಿ, ಆಫ್ ಸ್ಕ್ರೀನ್ ಜಾಸ್ತಿ ಮಾಡ್ತಾ ಇದೀವಿ. ಡೈಲಿ ಕೂತ್ಕೊಂಡು ನೀವು ಮನೇಲಿ ಕೂತ್ಕೊಂಡ್ಬಿಟ್ಟು ನಿಮ್ಮ ತಾಯಿನೋ ನಿಮ್ಮ ಅಕ್ಕನೋ ಯಾರಾದ್ರು ಮೊಬೈಲಲ್ಲಿ ಏನಾ ಇವ್ರದ್ದು ಗಲಾಟೆಲು, ಏನೋ ಇವ್ರದ್ದು, ಅವ್ರಿಗೆ ಅದು ಬೇಕು, ನಾವು ಅಲ್ಲಿ ಕಮ್ಮಿ ಮಾಡೋಣ, ಕುತೂಹಲ ಜಾಸ್ತಿ ಮಾಡಿ ಇಲ್ಲಿ ಕರ್ಕೊಂಬರೋಣ, ನಮ್ಮ ಗಲಾಟೆ ಇಲ್ಲಿ ತೋರ್ಸೋಣ. ಯಾಕೆ ಬರಲ್ಲ? ಕರೆಕ್ಟ್. ಕೂತ್ಕೊಂಡ್ಬಿಟ್ಟು ಡೈಲಿ ನನಗೆ ಅದಾಯ್ತು, ನನಗೆ ಇದಾಯ್ತು, ನಂಗೆ ಹಂಗಾಗೋಯ್ತು, ಹಿಂಗಾಗೋಯ್ತು, ಅದಾಗೋಯ್ತು. ಎಲ್ರಿಗೂ ಆಗಿದೆ ಜೀವನದಲ್ಲಿ. ಒಬ್ಬ ಯಾರೋ IT ಹೋಗೋನ್ಗೂ ಆಗಿದೆ, ಆಟೋ ಓಡಿಸೋನ್ಗೂ ಆಗಿದೆ, ಅವ್ನು ಹೇಳ್ಕೊಂಡು ಕೂತಿದ್ದಾನ, ಅವ್ನ ಪಾಡಿ ಅವ್ನು ಮನೇಲಿ ಮಾತಾಡ್ಕೊಂಡು ಕೂತಿದ್ದಾನೆ. ಸಂಸಾರದ ವಿಷಯ ಯಾಕೆ ಹಾದಿರಂಪ ಬೀದಿರಂಪ ಮಾಡ್ಕೋತೀವಿ ನಾವು? ಅವಶ್ಯಕತೆ ಇಲ್ಲ. ಅದೇ ಆ ನೆಗೆಟಿವಿಟಿನೇ ಆ್ಯಕ್ಚುಲಿ ಸ್ಪೈರಲ್ ಆಗಿರೋದು ಅನ್ನಿಸ್ತಿದೆ ನನಗೆ. ನಿಜ. ಅಲ್ಲ, ಈ ಒಂದು ಸಿನಿಮಾ ವಿಚಾರಕ್ಕೆ ಎಕ್ಕ ಸೀಸನ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪಾಸಿಟಿವ್ ಮೂಡಲ್ಲಿದೆ. ಕಂಟೆಂಟ್ಸು ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಆ್ಯಂಡ್ ಜುಲೈ 18 ಒಳ್ಳೆಯದಾಗಲಿ. ತುಂಬ ದೊಡ್ಡದಾಗಿ ಒಂದು ಎನರ್ಜಿ ಬೂಸ್ಟರ್ ಥರ ಕಾಣ್ತಾ ಇದೆ ವೈಯಕ್ತಿಕವಾಗಿ ನನಗೆ. ಅದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಅದಕ್ಕೆ ಈಗಾಗಲೇ ಸಾಂಗು ಟ್ರೈಲರ್ ಎಕ್ಸ್ಪೆಕ್ಟೇಷನ್ ಇದೆ, ಹೆಂಗಿರುತ್ತೋ ಏನೋ ಅನ್ನೋದು. ಅದೆಲ್ಲದಕ್ಕಿಂತ ದೊಡ್ಡ ಟ್ರೈಲರೇ ಬಿಡಬಾರ್ದು ಅನ್ಕೋತಾ ಇದ್ದೀನಿ. ಇನ್ನೊಂದು ಆ್ಯಕ್ಚುಲಿ ಅದು ಒಳ್ಳೇದು. ಇನ್ನೊಂಥರ ನನಗೆ ಆ ಕೃಷ್ಣಂ ಪ್ರಣಯ ಸಖಿಯದ ಹಂಗೆ ಆಗಿತ್ತಲ್ಲ, ಟ್ರೈಲರ್ ಬಿಡ್ದೇನೆ ಹಿಟ್ಟು ಸರ್ ಅದು. ದ್ವಾಪರ ಹಾಡು ನೋಡಿ ಹೆಂಗೆ ಸೂಪರ್ ಅಲ್ಲ ಅದು, ಎಂತ ಸೂಪರ್ ಹಿಟ್ ಅದು. ಸೊ ಜನಕ್ಕೆ ಕುತೂಹಲ ಬೇಕು. ನಾನು ಹೇಳ್ದಂಗೆ ಎಕ್ಸ್ಪೋಸಿಂಗ್ ಅಂದರೆ ನಾವು ತುಂಬ ಕಾಣಿಸ್ಕೊತಾ ಇದೀವಿ ಅಂತ, ಅಂದರೆ ಸಿನಿಮಾದವ್ರು ತುಂಬ ಕಾಣಿಸ್ಕೊತಾ ಇದಾರ, ಆರ್ಟಿಸ್ಟ್ಗಳಾಗಲಿ ಅಥವಾ ನಮ್ಮ ಕೆಲಸಗಳಾಗಿ. ಅಂದರೆ ನಾನು ಹೇಳ್ತಾ ಇರೋದು ಸೋಷಿಯಲ್ ಮೀಡಿಯಾ ಮೂಲಕ ತುಂಬ ಈಸಿಯಾಗಿ ನಾವು ಜನಕ್ಕೆ ಕೊಡ್ತಾ ಇದೀವಿ, ಆಕ್ಸೆಸಿಬಲ್ ಆಗ್ತಿದೆ. ಮತ್ತು ಅವ್ರಿಗೆ ನೋಡಿ 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 ಈಸಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಥಿಯೇಟರ್ಗೆ ಬರಬೇಕು ಅಂತ ಏನಿಲ್ಲ, ಅವ್ರು ನೋಡೋಕ್ಕೆ ಅಲ್ಲಲ್ಲೇ ಸಿಕ್ಬಿಡುತ್ತೆ ರೀಲ್ಸು ಶಾರ್ಟ್ಸ್. ಮುಂಚೆ ಏನಾಗೋದು ಗೊತ್ತಾ ಸರ್, ಅಣ್ಣವರು ಡ್ಯಾನ್ಸ್ ಮಾಡೋದನ್ನ ಥಿಯೇಟ್ರಲ್ಲಿ ನೋಡೋದೇ ಮಜಾ. ಅಣ್ಣವರು ಬಬ್ರುವಾನ್ ಹತ್ರ ಡೈಲಾಗ್ ಹೇಳೋದನ್ನ ಥಿಯೇಟ್ರಲ್ಲಿ ನೋಡಿ ಮಜಾ ತಗೋತಾ ಇದ್ವಿ. ಇವತ್ತೊಂದು ರೀಲ್ಸ್ ಅಲ್ಲಿ ನಮ್ಮ ಆರ್ಟಿಸ್ಟ್ಗಳು ಮಾಡಿಬಿಟ್ಬಿಟ್ರೆ ಅದೇ ವಿಷಯನ, ಆಯ್ತಲ್ಲ ಮುಗ್ದೋಯ್ತು, ಇವ್ರನ್ನ ಯಾಕೆ ನಾನು ಅಲ್ಲೋಗಿ ನೋಡಬೇಕು, ನಾಳೆ ಇನ್ನೊಂದು ರೀಲ್ ಬಿಡ್ತಾರೆ ನೋಡ್ತೀವಿ, ಇನ್ನೊಂದೇನೋ ಮಾಡ್ತಾರೆ ನೋಡ್ತೀವಿ, ಅಲ್ಲಿ ಬಂದ್ಬಿಟ್ಟಿದೀವಿ. ಅದು ಬದಲಾಗಬೇಕು ನನ್ನ ಅಂದರೆ 100%. ಇಲ್ಲಾಂದರೆ ತುಂಬ ಕಷ್ಟ. ಎಲ್ಲ ಬಿಟ್ಬಿಟ್ರೆ ಇನ್ನು ಯಾವ ಮೀಡಿಯಮ್ ಎಕ್ಸ್ಕ್ಲೂಸಿವಿಟಿ ಇದೆ ನನಗೆ ತೋರಿಸ್ಕೊಳ್ಳೋದಕ್ಕೆ, ಅದು ಮ್ಯಾಟ್ರ್ ಆಗುತ್ತೆ. ಆಮೇಲೆ ಬಿಗ್ ಸ್ಕ್ರೀನ್ ಇರೋ ಮರ್ಯಾದೆ ಇದೆಯಲ್ಲ, ಅದು ಇನ್ನೆಲ್ಲೂ ಇಲ್ಲ ಸರ್. ಮರ್ಯಾದೆ ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ ಬೇರೆ ಅಲ್ಲ. ಕಮ್ಯುನಿಟಿ ಸಿನಿಮಾ ಇಸ್ ಅ ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್. ನೀವು ಮದುವೆನ ಬರೀ ಗಂಡು ಹೆಣ್ಣು ಮಾಡ್ಕೊಳಕ್ಕಾಗಲ್ಲ, ಒಂದಿಷ್ಟು ಜನ ಸೇರಿದ್ರೇನೆ ಮದುವೆ ಅಂತಾರಲ್ಲ, ಆ ಥರ ಸಿನಿಮಾ ಕೂಡ ನೋಡೋದಕ್ಕೆ ಒಬ್ಬನೇ ಕೂತ್ಕೊಂಡು ನೋಡೋದ್ರಲ್ಲಿರೋ ಮಜಕ್ಕೂ ಒಂದಿಷ್ಟು ಜನಕ್ಕೆ ಈಗ ನಗ್ತಾ ಇದ್. ನೀವು ಸಿನಿಮಾ ಹಾಲಲ್ಲಿ ಕೂತಾಗ ರತ್ನನ್ ಪ್ರಪಂಚ ಕ್ಲೈಮ್ಯಾಕ್ಸ್ ಸಿನಿಮಾ ಅಲ್ಲಿ ಬಂದಿದ್ದಿದ್ರೆ ಹೌದು, ನಾನು ಅಳದೇ ಇಲ್ಲ ಗುರು, ನಾನು ಎಂತ ನನ್ನ ಮಗ ಗೊತ್ತಾ ಬಂಡ ನಾನು. ಬಟ್ ನಿಮ್ಮ ಅಕ್ಕಪಕ್ಕ 10 ಜನ ಅಳ್ತಿರ್ತಾರಲ್ಲ, ಆ ವೈಬ್ ನಿಮಗೆ ಪಾಸ್ ಆಗಿ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ದಟ್ ಈಸ್ ಸಿನಿಮಾ. ಹೌದು. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಸಿನಿಮಾ ಉಳಿಸ್ಕೋಬೇಕು, ಹಾಲ್ಗಳನ್ನ ಥಿಯೇಟರ್ಗಳನ್ನ ಉಳಿಸ್ಕೋಬೇಕು. ಓಕೆ, ಥ್ಯಾಂಕ್ ಯು ರೋಹಿತ್. ಥ್ಯಾಂಕ್ ಯು. 20 ವರ್ಷ ಆದಮೇಲೆ ಸುದೀರ್ಘವಾಗಿ ಮಾತಾಡಿದ್ದು, ಅದು ಕ್ಯಾಮ್ರಾ ಜೊತೆ ಭಾಳ ಹೆಮ್ಮೆ ಇದೆ. ವಿಂಗೆ ಗೆಳೆಯ ಇಷ್ಟು ಇಲ್ಲಿವರೆಗೂ ಬಂದಿರೋದು. ವೆರಿ ಹ್ಯಾಪಿ ಫಾರ್ ಯು, ಬಿಕಾಸ್ ನಾನು ನೀವು ಫಿಲಮ್ಗೆ ಇದಕ್ಕೆಲ್ಲ ಮಾಡ್ತೀರಾ ಅನ್ನೋ ಆಲೋಚನೆನೂ ಇರಲಿಲ್ಲ. ನಾವೆಲ್ಲ ಬಡಾಯಿ ಕೊಚ್ಕೋತಾ ಇದ್ವಿ ಅವಾಗ. ಒಳಗೆ ತುಂಬ ಇತ್ತು ನನಗೆ. ಅಂದರೆ ನಾವು ಈಗ ಜೋಗಿ ಪಿಕ್ಚರ್ ಎಲ್ಲ ಒಟ್ಟಿಗೆ ಹೋಗಿದ್ವಿ. ವೆಂಕಟೇಶ್ವರ ಆವಲಹಳ್ಳಿ ವೆಂಕಟೇಶ್ವರ. ಅಂದರೆ ಅವಾಗಿನ ತುಂಬ ಒಳಗೆ ಸಿನಿಮಾ ಅಂದರೆ ತುಂಬ ದೊಡ್ಡದಾಗಿತ್ತು, ಬಟ್ ಚರ್ಚೆಗಳಾಗ್ತಿರ್ಲಿಲ್ಲ. ಅದಂಗೆ ಕೊಂಡು ಇಲ್ಲಿ ಬಂದು ಇವತ್ತೇನೋ ದಯವಿಟ್ಟು ಗಮನಿಸಿ, ಕಥೆನೇ ಅದು. ಆ್ಯಕ್ಚುಲಿ ಎಲ್ಲೋ ಇರ್ತೀವಿ, ಸೇರ್ಕೋತೀವಿ ಅನ್ನೋದು. ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಾಗಲಿ. 18 ಥಿಯೇಟರ್ ಸಿಗೋಣ, ಜೊತೆ ಸಿನಿಮಾ ನೋಡೋಣ. ಈ ಜೆನ್ಯನ್ ಇನ್ನೋಸೆಂಟ್ ಎಫರ್ಟ್ ಹಾಕಿದೀವಿ. ನಾನೇನೋ ಗ್ರೇಟ್ ಫಿಲಮ್ ಮಾಡ್ಬಿಟ್ಟಿದ್ದೀನಿ, ಆಸ್ಕರ್ಗೆ ಎಲ್ಲೋ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ನಾನೇ ಹೇಳ್ಕೊಂಡ್ರೆ ತಪ್ಪಾಗತ್ತೆ. ಬಟ್ ತುಂಬ ಇನ್ನೋಸೆಂಟಾಗಿ ಪ್ರೀತಿಯಿಂದ ಮಾಡಿದ್ದೀವಿ ಒಂದು ಪ್ರಾಡಕ್ಟು. ಅದನ್ನು ಅರ್ಪಣೆ ಮಾಡ್ತಾ ಇದೀವಿ 18ನೇ ತಾರೀಕು. ನಿಮ್ಮ ಬಿಡುವಿನ ಸಮಯದಲ್ಲಿ ಇದಕ್ಕೆ ಅಂತ ಬಿಡುವು ಮಾಡ್ಕೊಂಡ್ಬಂದ್ರೆ ನಮ್ಮಷ್ಟು ಪುಣ್ಯವಂತರು ಇನ್ಯಾರೂ ಇಲ್ಲ. ಸೊ ಬಂದು ನೋಡಿ. ಖಂಡಿತ ಬಿಡುವು ಮಾಡ್ಕೊಂಡಿರ್ತಾರೆ ಆಲ್ರೆಡಿ. ದೇವ್ರದೇ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇದಿಷ್ಟು
ಎಕ್ಕ ಡೈರೆಕ್ಟರ್ ರೋಹಿತ್ ಪದಕಿ ಅವರ ಜೊತೆಗಿನ ಮಾತುಕತೆ. ಎಕ್ಕ ಸಿನಿಮಾದ ಬಗ್ಗೆ ನಿಮಗೆ ಆಲ್ರೆಡಿ ಕುತೂಹಲ ಇದೆ, ಅದೇ ಅವರು ಹೇಳ್ದಂಗೆ ಬಿಡು ಆಲ್ರೆಡಿ ನೀವು ಮಾಡ್ಕೊಂಡಿರ್ತಂತ ನಾನು ಭಾವಿಸ್ತೀನಿ. 18ನೇ ತಾರೀಕು ಬನ್ನಿ ಥಿಯೇಟ್ರಿಗೆ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಮಸ್ಕಾರ.